ನಮಸ್ಕಾರ. ಹೇಗೆ ಭೀಮಾ ತೀರ ಇವತ್ತು ಕರ್ನಾಟಕಕ್ಕೆ ಹೊಸದೋ ಹಾಗೆ ನನಗೂ ಹೊಸದೆ. ಒಂದು ಕಾಲಕ್ಕೆ ನಾನು ಉತ್ತರ ಕರ್ನಾಟಕದಲ್ಲಿ ಸುಮಾರು 8 ವರ್ಷ ಇದ್ದವನು, ಧಾರವಾಡದಲ್ಲಿ 2 ವರ್ಷ ಮತ್ತು ಹುಬ್ಬಳ್ಳಿಯಲ್ಲಿ 6 ವರ್ಷ ಕೆಲಸ ಮಾಡಿದವನು. ಸುಮ್ಮನೆ ಹೀಗೆ ನಾವು ಬಿಜಾಪುರ ಮತ್ತು ಗುಲ್ಬರ್ಗ ಜಿಲ್ಲೆಗಳ ಬಗ್ಗೆ ಕೇಳ್ತಾ ಇದ್ವಿ. ಆದರೆ ಅಲ್ಲಿ ನಡೀತಾ ಇದ್ದಂತಹ ರಾಜಕೀಯ ಮತ್ತು ರಾಜಕೀಯ ಪ್ರೇರಿತ ಹತ್ಯೆಗಳು ಮತ್ತು ಕೌಟುಂಬಿಕ ದ್ವೇಷಗಳು ಇವುಗಳ ಬಗ್ಗೆ ನನಗೆ ಮೊಟ್ಟ ಮೊದಲ ಮಾಹಿತಿ ಸಿಕ್ಕಿದ್ದು 1998ರಲ್ಲಿ. 1998 ಅಂದ್ರೆ ಎಷ್ಟು ವರ್ಷ ಆಯ್ತು ನೀವು ನೆನಪಿಟ್ಕೊಳ್ಳಿ. ಅವತ್ತಿಂದ ಇವತ್ತಿನವರೆಗೂ ನಾನು ಬಿಲ್ಡ್ ಮಾಡಿರೋ ಫೈಲು ಇದು. ಭೀಮಾ ತೀರದ ಹಂತಕರೊಂದು ಸಪರೇಟ್ ಫೈಲ್ ಮಾಡಿ. ಹೌದೌದೌದೌದು. ಇದರಲ್ಲಿ ನಿಮಗೆ ನೂರಾರು ಫೋಟೋಗಳು, ಸಾವಿರಾರು ಮಾಹಿತಿಗಳು ಸಿಗ್ತವೆ. ಅಂದ್ರೆ ವಾಟ್ ಐ ವಾಂಟೆಡ್ ಟು ಸೇ ಇಸ್ ಲಾಟ್ ಆಫ್ ರಿಸರ್ಚ್ ಹ್ಯಾಸ್ ಗಾನ್ ಇನ್. ಹೌದು, ಖಂಡಿತ. ಆ ರಿಸರ್ಚ್ ನ ಆಧಾರದ ಮೇಲೆ ನಾನು ಈ ಪುಸ್ತಕ ಭೀಮಾ ತೀರದ ಹಂತಕರು ಪುಸ್ತಕ ಬಂದಿದ್ದು ಸ್ಪಷ್ಟವಾಗಿ ನೆನಪಿದೆ. ನಾನಾಗ ಬೆಂಗಳೂರಿನ ಪದ್ಮನಾಭನಗರದ ಅಮ್ಮ, ನನ್ನ ತಾಯಿ ಮನೆ, ನನ್ನ ಮನೆ ಹೆಸರು ಅಮ್ಮ. ಆ ಮನೆಯಲ್ಲಿದ್ದಾಗ ನನಗೆ ಒಂದು ಫೋನ್ ಬರುತ್ತೆ. ಸರ್, ನೀವು SLPಗೆ ಬನ್ನಿ ಅಂತ ಕರೀತಾರೆ. ನಾನು ಹೇಳಿದೆ SLP ಅಂದ್ರೆ ಏನಪ್ಪಾ ಅಂತ. SLP ಅಂದ್ರೆ ಸೊಲ್ಲಾಪುರ. ಆಗಿನ ಅವರ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಸೊಲ್ಲಾಪುರಕ್ಕೆ ಬನ್ನಿ ಅಂತ ಹೇಳ್ತಾರೆ. ಸೊಲ್ಲಾಪುರಕ್ಕೆ ಬನ್ನಿ ಅಂತ ಅಂದ ತಕ್ಷಣ ಯಾವುದೇ ಅನುಮಾನ ಇಲ್ಲದೆ ನಾನು ನೇರವಾಗಿ ಬಿಜಾಪುರಕ್ಕೆ ಹೋಗ್ತೀನಿ. ನಾನು ಅವ್ರಿಗೆ ಹೇಳಿದ್ದೇನು ಅಂದ್ರೆ, ಸೊಲ್ಲಾಪುರವನ್ನು ನಾನು ನೋಡಿಲ್ಲ, ನಾನು ಬಿಜಾಪುರದವರೆಗೂ ಬರ್ತೀನಿ, ಅಲ್ಲಿಂದ ಮುಂದೆ ನಿಮ್ಮ ತಾಬಾ ಅಂತ ನಾವೇನಂತೀವಿ, ಅಂದ್ರೆ ಅಂಡರ್ ಯುವ ಕಂಟ್ರೋಲ್ ಇರ್ತೀನಪ್ಪ, ನೀವೆಲ್ಲಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳಿ. ಅವತ್ತು ನಾನು ಬಿಜಾಪುರದ ಸರ್ಕಾರಿ ಹೋಟೆಲ್ ನಲ್ಲಿ ಉಳಿತೀನಿ. ಒಬ್ಬ ಹುಡುಗ ಬಂದು ನಾನು ಭೇಟಿ ಆಗ್ತಾನೆ, ಸರ್ ನಾನು ಬಂದಿದ್ದೀನಿ ಅಂತ ಹೇಳಿ. 6ನೇ ದಿವಸ ನೀವು ರೆಡಿ ಇರಿ ಅಂತ ಹೇಳಿ. ಸರಿ, ನಾನು ರೆಡಿ ಇರ್ತೀನಪ್ಪ ಅಂತಂದೆ. ಮರುದಿವಸ ಬೆಳಿಗ್ಗೆ ನನ್ನ ಎಸ್ಟೀಮ್ ಕಾರ್ನಲ್ಲಿ ಅವ್ರು ನನ್ನನ್ನು ಕರ್ಕೊಂಡು ಸೊಲ್ಲಾಪುರಕ್ಕೆ ಹೋಗ್ತಾರೆ. ಸೊಲ್ಲಾಪುರಕ್ಕೆ ಹೋಗೋವರೆಗೂ ಏನೂ ನಡೆಯೋದಿಲ್ಲ. ಒಬ್ರು ಡ್ರೈವ್ ಮಾಡ್ತಿರ್ತಾರೆ. ಡ್ರೈವ್ ಮಾಡುವವರ ಹೆಸರು ಮುತ್ತು. ಓಕೆ. ಈ ಮುತ್ತು ಯಾರು ಅಂತಂದ್ರೆ ಚಂದಪ್ಪ ಹರಿಜನನ ಬ್ರದರ್ ಇನ್ ಲಾ, ಹೆಂಡತಿ ತಮ್ಮ. ಇನ್ನೊಬ್ರು ಅಪರಿಚಿತ ವ್ಯಕ್ತಿ. ನನಗೆ ಸೊಲ್ಲಾಪುರ ದಾಟಿದ ಮೇಲೆ 2 ಕಣ್ಣುಗಳನ್ನ ಕಟ್ಟಿ ಕರ್ಕೊಂಡು ಹೋಗ್ತಾರೆ. ದಾರಿಯಲ್ಲಿ ಒಬ್ಬ ಮನುಷ್ಯ ನಿನ್ಸಿ ಕಾರ್ ಹತ್ತಿದ್ದು ಬೈ ಸ್ಮೆಲ್ ಗೊತ್ತಾಗುತ್ತೆ. ಸೆಂಟ್ ಎಲ್ಲ ಸ್ಪ್ರೇ ಮಾಡಿರ್ತಾನೆ, ಗೊತ್ತಾಗುತ್ತಲ್ಲ. ಈಗ ನಾನು ಒಳಗಡೆ ಬಂದೆ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಸ್ಪ್ರೇ ಹಾಕೊಂಡಿರ್ತೀನಿ, ಮತ್ತೊಂದಿರುತ್ತೆ ಅಂತ. ಯಾರು ನನಗೆ ಗೊತ್ತಿಲ್ಲ. ಆಮೇಲೆ ಇಳಿದ ಮೇಲೆ ಒಂದು ಹೊಲದಲ್ಲಿ ನನ್ನನ್ನು ಇಳಿಸಿ, ಇಲ್ಲಿಂದ ನೀವು ನಡ್ಕೊಂಡು ಹೋಗಿ ಅಂತಾರೆ. ನಡ್ಕೊಂಡು ಹೋಗಿ ಸ್ವಲ್ಪ ದೂರ ಆದ್ಮೇಲೆ ಒಬ್ಬ ಮನುಷ್ಯ ಕಪ್ಪಗಿನ, ಕುಳ್ಳಗಿನ, ತೆಳ್ಳಗಿನ, ಆದ್ರೆ ಫಿಸಿಕಲಿ ತುಂಬಾ ಟಫ್ ಆಗಿದ್ದಂತ ಒಬ್ಬ ವ್ಯಕ್ತಿ ಬಂದು, ನಮಸ್ಕಾರ ರೀ ಸರ್, ನಾನು ಚಂದಪ್ಪ ಅಂತ ಹೇಳ್ತಾನೆ. ಅಲ್ಲಿಂದ ದಟ್ ಇಸ್ ದ ಫಸ್ಟ್ ಟೈಮ್ ಐ ಸಾ ಚಂದಪ್ಪ ಹರಿಜನ್. ಈಗ ನಾವು ಒಂದು ಫೋಟೋವನ್ನು ನೋಡ್ತಾ ಇದೀವಿ ಬೆಳಗ್ಗೆ. ಈಗ ನಾವು ಚಿತ್ರದಲ್ಲಿ ನೋಡ್ತಾ ಇದೀವಿ ಒಂದು ಹಳ್ಳಿಯ ಫೋಟೋ ಇದು. ಹೌದು. ಏನು ಇಲ್ಲಿಂದ ನೀವು ಕಥೆಯನ್ನು ಶುರು ಮಾಡಬಹುದಾ? ಏನು ಈ ಫೋಟೋ ಅಂತ ನೋಡಿ. ಇಲ್ಲಿ ಇದು ಖಜೂರಿ ಗ್ರಾಮ, ಕರ್ನಾಟಕದ ಕಟ್ಟಕಡೆಯ ಗ್ರಾಮ. ಓಕೆ. ಇಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಕನಿಷ್ಠ ಪಕ್ಷ ಒಂದು 8 ಕೊಲೆಗಳಾಗಿವೆ. ಓಕೆ. ಆಮೇಲೆ ಇಲ್ಲಿ ಜನಕ್ಕೆ ವಿಪರೀತವಾದ ಬಡತನ ಇದೆ, ಎಜುಕೇಶನ್ ಕಡಿಮೆ ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಂಥ ಊರಿನ ಮಧ್ಯದಿಂದ ಎದ್ದು ಬಂದಂತ ಒಬ್ಬ ಹುಡುಗ ಇವತ್ತು IPS ಆಫೀಸರ್ ಆಗಿದ್ದಾರೆ ಈ ಊರಿಂದ. ಹೌದು. ಇವತ್ತು ಅವರು ತುಮಕೂರಿನಲ್ಲಿದ್ದಾರೆ. ಈಸ್ ಅಡಿಷನಲ್ SP ತುಮಕೂರು. ಅಂದ್ರೆ ಇಟ್ಸ್ ಎ ಮಿಕ್ಸ್ಚರ್. ಇಲ್ಲಿ ಕೋರಣ್ಣವರ ಮಠ ಅಂತ ಒಂದು ಮಠ ಇದೆ. ಆ ಮಠಕ್ಕೆ ನಾನು ಭೇಟಿ ನೀಡಿದ್ದೇನೆ. ನಿನ್ನೆ ನೀವು ನೋಡಿದ ಹಾಗೆ ಈ ಊರಿನಿಂದ ಹುಡುಗರನ್ನ ಕರ್ಕೊಂಡು ಬಂದು ನಾನು ಸಾಕ್ತಾ ಇದ್ದೇನೆ. ಇಲ್ಲಿ ಒಂದ್ ಸೆಕೆಂಡ್ ಜಾತಿ ಜಗಳ ನಡೆಯುತ್ತೆ ವಾರಿಕರ ಮಧ್ಯೆ ಮತ್ತು ಅಲ್ಲಿನ ಲಿಂಗಾಯತ ಜನಾಂಗದ ಮಧ್ಯೆ. ಅವರಿಬ್ಬರನ್ನು ಒಂದು ಮಾಡುವಂತ ಎಲ್ಲ ಪ್ರಯತ್ನವನ್ನು ನಾನು ಇವತ್ತಿನವರೆಗೂ ಮಾಡಿದ್ದೀನಿ ಕೂಡ. ಸೊ ಈಗ ಮತ್ತೊಂದು ಚಿತ್ರವನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ. ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಆ ಭಾಗದಲ್ಲಿ ಇಲ್ಲಿ ಹತ್ಯೆಗಳು ನಡೆಯುತ್ತೆ. ತೊಗರಿ ಬೆಳೆ ಬಹಳ ಪ್ರಮುಖವಾದಂತ ಬೆಳೆ, ವಾಣಿಜ್ಯ ಬೆಳೆ. ಅದು ತೊಗರಿ ಪೀಕು ಚೆನ್ನಾಗಿ ಬಂತು ಅಂತಂದ್ರೆ ಅವರಷ್ಟು ಸಂತೋಷ ಪಡುವಂತ ಜನ ಯಾರು ಇರಲ್ಲ. ತೊಗರಿಗೆ ಬೆಳೆ ಬಂತು ಅಂತಂದ್ರೆ ಅವರಷ್ಟು ಸಂತೋಷ ಪಡೋ ಜನ ಯಾರು ಇಲ್ಲ. ಈ ವರ್ಷ ತೊಗರಿಗೆ ಬೆಳೆ ಇಲ್ಲ. ಅದರ ಜೊತೆಗೆ ಭೀಮಾ ತೀರದ ವೈಶಿಷ್ಟ್ಯ ಅಂದ್ರೆ ನಿಂಬೆ ತೋಟಗಳು. ನಿಮ್ಗೆ ಹೋಗ್ತಾ ಇದ್ರೆ ಆ ನಿಂಬೆ ಹಣ್ಣಿನ ವಾಸನೆ ಬರ್ತಾ ಇರುತ್ತೆ. ದಟ್ಸ್ ಎ ವಂಡರ್ಫುಲ್ ಪ್ಲೇಸ್. ಹಾಗೆ ನೋಡಿದ್ರೆ ಅಲ್ಲಿಯ ಸಮೃದ್ಧಿಗೆ ಈ ಕೆನಾಲ್ ಬಂತಲ್ಲ, ಅದು ನಿಜವಾಗ್ಲೂ ಆ ಜನರನ್ನ ಉದ್ಧಾರ ಮಾಡಬೇಕಾಗಿತ್ತು. ಈ ಸ್ಥಳ ಯಾವ್ದಿದು ತೊಗರಿ ಬೆಳೆ ಇರತಕ್ಕಂಥದ್ದು? ಇದು ನಿಮ್ಮ ಮಾಣಿಕಪ್ಪ ಮಾಸ್ತರ್ನ ಹೊಲ. ಅವ್ರದೇ ಹೊಲ. ಇದು ಇಡೀ ಕಥಾನಕದ ಕೇಂದ್ರ ಬಿಂದುವಾದಂತ ಮಾಣಿಕಪ್ಪ ಮಾಸ್ತರ್ ಅವರ ಹೊಲ, ತೊಗರಿ ಪೀಕ್ ಇದ್ದಂತ ಹೊಲ. ಆಮೇಲೆ ಈ ಇಡೀ ಕಥೆಯಲ್ಲಿ ಈ ಬೆಳೆ ಸಾಕಷ್ಟು ಪ್ರಮುಖ ಪಾತ್ರ. ಎಲ್ಲೆಲ್ಲಿ ಬೆಳೆ ಜಾಸ್ತಿ ಆಗುತ್ತೆ ಅವರೆಲ್ಲ ಇದನ್ನೆಲ್ಲ ಮಾರಿ ಮದ್ದು ಗುಂಡು ಬಂದೂಕು ತರಲಿಕ್ಕೆ ಹೋಗ್ತಾರೆ. ಅದೇ ದುರಂತ ಆಗಿದ್ದು.
ಅಂದ್ರೆ ಈಗ ನಮ್ಮ ಮನೆಗೆ ಜೋಳ ಬಂತು ಅಂತಂದ್ರೆ ನಾವು ಜೋಳ ಊಟ ಮಾಡಿ ಅದ್ರ ದಂಟನ್ನ ದನಕ್ಕೆ ಹಾಕ್ತೀವಿ. ಆದ್ರೆ ಅದಿಷ್ಟು ಮಾರ್ಕೊಂಡು ನಾನು ಬಂದೂಕ್ ತರ್ತೀನಿ ಅಂತಂದ್ರೆ ಹೊಟ್ಟೆಗೆ ಅಂತ ತಿನ್ಬೇಕು. ಈ ಸಮಸ್ಯೆಯನ್ನ ನಾನು ಗುರುತಿಸಿದ್ದು ಮೊದಲು ಬಿಜಾಪುರ ಜಿಲ್ಲೆ. ಓಕೆ. ಇನ್ನೊಂದು ಈ ಇಡೀ ಕಥಾನಕದಲ್ಲಿ ಬಹಳ ಪ್ರಮುಖವಾಗಿ ಬರತಕ್ಕಂಥದ್ದು ಅಂದ್ರೆ ಬಹಳ ಒಂದು ಪದೇ ಪದೇ ಗಮನ ಸೆಳೀತಕ್ಕಂಥ ಭೀಮಾ ನದಿ. ನಿಮಗೆ ಇಡೀ ಸ್ಟೋರಿ ನಾವೀಗ ಆ ಭೀಮಾ ನದಿಯ ಒಂದು ಚಿತ್ರವನ್ನು ಕೂಡ ನೋಡ್ತಾ ಇದೀವಿ, ಮತ್ತೆ ಭೀಮಾ ನದಿ ಈಗ ದೃಶ್ಯಗಳನ್ನು ಕೂಡ ನಾವು ನೋಡ್ತೀವಿ ಕೆಲವು ಕ್ಷಣಗಳಲ್ಲಿ. ಭೀಮಾ ನದಿಯ ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾಕೆ ಭೀಮಿಗೆ ಆ ತರದ ಒಂದು ರಕ್ತಸಿಕ್ತ ಒಂದು ಕಳಂಕ ತಪ್ಪಲಿಕ್ಕೆ ಏನಾದ್ರು ಪರ್ಟಿಕ್ಯುಲರ್ ಕಾರಣ ಇದೆ ಅಂತ ನಿಮಗೆ? ಭೀಮಾ ನದಿಯ ವೈಶಿಷ್ಟ್ಯ ಅಂತಂದ್ರೆ ಅದು ಒಮ್ಮೊಮ್ಮೆ ತುಂಬಿ ಹರಿತದೆ, ಬಹಳ ಅದ್ಭುತವಾಗಿ ಮೈದುಂಬಿ ಹರಿತದೆ. ಇನ್ನೊಮ್ಮೊಮ್ಮೆ ಯಾರು ನಡ್ಕೊಂಡು ಹೋಗ್ಬೋದು, ದಾಟಬಹುದು. ಫುಲ್ ವಾಣಿಗೆ ಜೀಪ್ ಹೋಗುತ್ತೆ, ಕಾರ್ ಹೋಗುತ್ತೆ, ನಡ್ಕೊಂಡು ಹೋಗ್ಬೋದು. ಅಷ್ಟು ವಿಶೇಷವಾದಂಥ ನದಿ. ನಾನು ಈ ನದಿಯನ್ನ ಒಂದು ಸುಮಾರು ಈ ಕಡೆಯಿಂದ ಆ ಕಡೆಗೆ 50 ಸಲ, ಆ ಕಡೆಯಿಂದ ಈ ಕಡೆಗೆ ಒಂದು 50 ಸಲ ದಾಟಿರಬೇಕು. ಇಲ್ಲಿ ಈ ತರಹದ ದೋಣಿಗಳನ್ನ ಇಟ್ಕೊಂಡಿದ್ದಾರೆ. ನಿಮ್ಮ ಗಣಗಾಪುರ ಕ್ಷೇತ್ರ ಏನಿದೆ, ಬಹಳ ದೊಡ್ಡ ಕ್ಷೇತ್ರ. ಅಲ್ಲಿ ನಾನು ಸಾಮಾನ್ಯವಾಗಿ ಇವರನ್ನೆಲ್ಲ ಕಾಯ್ತಾ ಇದ್ದಾಗ ಸಾಧು ಸನ್ಯಾಸಿಗಳ ಮಧ್ಯೆ ಕೂತ್ಕೊಂಡು ಅವ್ರ ಜೊತೆಗೆ ಗಾಂಜಾ ಸೇತಾನೋ ಬಿಡಿ ಸೇತಾನೋ ಕೂತ್ಕೊಂಡಿರ್ತಾ ಇದ್ದೆ ನಾನು. ಅದ್ರದ್ದು ಮುಂದೆ ತೋರಿಸ್ತೀವಿ, ನೀವು ಇಟ್ಕೊಂಡಿದ್ದೀನಿ. ಒಂದಿಲ್ಲಂದ್ರೆ ಉತ್ತರ ಭಾರತದಲ್ಲಿ ಚಂಬಲ್ ಕಣಿವೆಗೆ ಯಾವ ರೀತಿ ಒಂದು ರಕ್ತಸಿಕ್ತ ಇತಿಹಾಸ ಇದೆ, ಆ ತರದ ಒಂದು ಕಳಂಕ ಇದೆ. ಅದೇ ತರದ ಒಂದು ನದಿ ಏನಾದ್ರೂ ಕರ್ನಾಟಕದಲ್ಲಿ ಇದ್ರೆ ಅದು ಭೀಮಾ ನದಿ ಅನ್ಸದಿಲ್ಲ ನಿಮಗೆ? ನನಗೆ ಹಾಗನ್ನೋದಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕದ ಜನ ಬೇಸಿಕಲಿ ಬಹಳ ಮುಗ್ಧರು, ಅಮಾಯಕರು, ಆದರೆ ಎಮೋಷನಲ್ ಫೆಲೋಸ್. ಅವರ ಪ್ರೀತಿನೂ ಅಷ್ಟೇ ಗಾಢವಾಗಿರುತ್ತೆ, ಅವರ ಶತ್ರುತ್ವನೂ ಅಷ್ಟೇ ಗಾಢವಾಗಿರುತ್ತೆ. ಅವರು ಸುಮ್ಮನೆ ಮರೆಯೋದಿಲ್ಲ ಯಾವುದನ್ನು ಕೂಡ. ನೀವು ಒಂದು ರೊಟ್ಟಿಯನ್ನ ಒಂದು ದಿವಸ ಕೊಟ್ಟಿದ್ದೀರಿ ಅಂತಂದ್ರೆ 1000 ವರ್ಷ ಆಗ್ಲಿ ಆ ರೊಟ್ಟಿಯ ಋಣ ತೀರ್ಸೇ ಸಾಯ್ತಾರೆ. ಹಾಗೇನೆ ಒಂದು ಕಪಾಳಕ್ಕೆ ಹೊಡೆದ್ರೆ ವಾಪಸ್ ನಿಮ್ ಕಪಾಳಕ್ಕೆ ಹೊಡೆದೇ ಸಾಯ್ತಾರೆ. ಅಂತದ್ದೇ ಒಂದು ರೊಟ್ಟಿ ಋಣ ನಿಮ್ಮ ಮೇಲೆ ಕೂಡ ಇದೆ. ನಾನು ಹೇಳಿದ್ನಲ್ಲ, ಅಲ್ಲಿ ನಿಮ್ ಪುಸ್ತಕದ ಮುನ್ನುಡಿಯಲ್ಲೇ ಶುರು ಆಗತ್ತದು. ನಾನು ಇಂಡಿಯಿಂದ ಜಳಕಿಗೆ ಬರ್ತಾ ನನಗೆ ಯಾವ ತರದ ಹಸಿವು ಅಂದ್ರೆ ಕಣ್ಣು ಕಟ್ಲೆ ಬರ್ತಾ ಇದೆ. ಒಬ್ಬ ರೈತನ ನಿಲ್ಸಿ ಕೇಳಿಬಿಟ್ಟೆ ನಾನು, ಅಪ್ಪ ನನಗೇನಾದ್ರೂ ತಿನ್ಲಿಕ್ಕೆ ಕೊಡು. ಅವನ ಹೆಂಡತಿ ಪಾಪ ಹೋಗಿ ಬಿಸಿ ಬಿಸಿಯಾಗಿ 8 ರೊಟ್ಟಿ ತಿಂದವನು ಸ್ವಾಮಿ. ನಾನು 8 ರೊಟ್ಟಿ ತಿಂದು ಒಂದಿಷ್ಟು ಮಜ್ಜಿಗೆ ಕುಡ್ದೆ. ಆಕೆ ನನಗ್ ಕೊಟ್ಟ ಮೇಲೆ ಗಂಡನಿಗೆ ಕೊಡಮ್ಮ ಅಂದೆ. ಇರ್ರಿ ಅಣ್ಣಾರೆ ಅಂತ ಹೇಳಿ ತಗೊಂಡೋಗಿ ಎತ್ತಿಗೆ ಮೊದಲು ಕೊಟ್ಟು, ಆ ಎತ್ತುಗಳಿಗೆ ಮೊದಲು ಒಂದೊಂದು ರೊಟ್ಟಿ ತಿನ್ನಿಸಿ ಆಮೇಲೆ ಗಂಡನಿಗೆ ಊಟ ಮಾಡಿಸ್ತಾಳೆ. ಅಂತ ಸತ್ ಸಂಪ್ರದಾಯ ಇರುವಂತಹ ಉತ್ತರ ಕರ್ನಾಟಕ. ಸೊ ಬನ್ನಿ ರವಿಬೆಳಗೆರೆಯವರು ಒಂದೊಂದಾಗಿ ಅಂಶಗಳನ್ನ ತೆರೆದಿರ್ತಾರೆ. ಯಾವ ರೀತಿ ಭೀಮಾ ನದಿ ಪ್ರಮುಖ ಪಾತ್ರ ವಹಿಸಿತ್ತು, ಯಾವ ರೀತಿ ತೊಗರಿಬೇಳೆ ಅಲ್ಲಿನ ಕೊಲೆಗಳಲ್ಲಿ ಸರಣಿ ಹಂತಗಳಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿತ್ತು ಅಂತಕ್ಕಂಥ ಒಂದು ಮಾಹಿತಿ ನೀಡಿದ್ರು. ಸೊ ರವಿಬೆಳಗೆರೆ, ಈಗ ಇನ್ನೊಂದು ಫೋಟೋ ನಾವು ಪ್ಲೇ ಮಾಡ್ತಿದ್ವಿ. ಅಂದ್ರೆ ಉತ್ತರ ಕರ್ನಾಟಕದ ಜನರ ಒಂದು ಧಾರ್ಮಿಕ ಭಾವನೆಗಳು ಕೂಡ ನಿಮ್ಮ ಇಡೀ ಈ ಪುಸ್ತಕದಲ್ಲಿ ಅಲ್ಲಲ್ಲಿ ವ್ಯಕ್ತ ಆಗ್ತಾ ಹೋಗ್ತದೆ. ಇಲ್ಲಿ ಒಂದು ಪಾದಯಾತ್ರೆ ಹೊರಟಿರತಕ್ಕಂಥ ಒಂದು ಫೋಟೋ ಇದೆ. ನನಗೆ ಗೌರವ ಮತ್ತು ಪ್ರೀತಿ ಮೂಡೋದು ಅಂತಂದ್ರೆ ಉತ್ತರ ಕರ್ನಾಟಕದ ಒಂದು ಮೂಲೆಯಿಂದ ಪಂಡ್ರಾಪುರದವರೆಗೆ ನಡ್ಕೊಂಡು ಹೋಗ್ತಾರೆ, ಬಂಡಿ ಕಟ್ಕೊಂಡು ಹೋಗ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೊಂದು ಊರಿನಲ್ಲಿ ಒಂದೊಂದು ಕೊಲೆ ಆಗಿರ್ಬೋದಲ್ಲಿ, ಆದ್ರೆ ಒಬ್ಬೊಬ್ಬ ಊರಿಗೆ ಒಬ್ಬೊಬ್ಬ ಸಂತ ಹುಟ್ಟಿದ್ದಾನೆ. ಮಹಾಕವಿಗಳಾದಂತಹ ಮಧುರಚಂದ್ರ ಹುಟ್ಟಿದ್ದಾರೆ, ಸಿಂಪಿ ಲಿಂಗಣ್ಣನವರು ಹುಟ್ಟಿದ್ದಾರೆ, ಹಲಸಂಗಿ ಗೆಳೆಯರೆಲ್ಲ ಹುಟ್ಟಿದ್ದಾರೆ. ಶಿವರಾಮ್ ಕಾರಂತರು ಅವ್ರನ್ನ ತಮಾಷೆಗೆ ಹೊಲಸಂಗಿ ಗೆಳೆಯರು ಅಂತ ಕರೀತಾ ಇದ್ರು. ಅಂತ ಮತ್ತು ಅದ್ಭುತವಾದ ಕಾವ್ಯ ರಚನೆ ಆಗಿದೆ. ಅದು ವಚನ ಸಾಹಿತ್ಯದ ಬೀಡು. ಮತ್ತೆ ಊರಿಗೆ ಒಂದು ಮಠ ಇದೆ, ಊರಿಗೆ ಒಂದು ದೇವಾಲಯ ಇದೆ. ಆ ಜನ ಬಹಳ ಭಕ್ತಿ ಮುತ್ಯ ಅಂತೇಳಿ ಸಾಕಷ್ಟು ಜನ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಿಮ್ಮ ವಯಸ್ಸಿನವರೇ ಒಬ್ರು ಸ್ವಾಮಿ ಆದ್ರೂ ಕೂಡ ಅವ್ರನ್ನ ಮುತ್ಯ ಅಂತಾನೆ ಕರೀತಾರೆ. ಜಿಡ್ಗಾ ಮುತ್ಯ ಅಂತಿದ್ದ, ಮೊನ್ನೆ ತೀರಿ ಹೋದ ಅವನು. ನಾನು ಆ ತರಹದ ಮುತ್ಯಗಳನ್ನು ಸುಮಾರು ಒಂದು 100 ಜನರನ್ನ ನೋಡಿದೆ. ನಾನು ಅಲ್ಲಿ ಆ ಭಾಗದಲ್ಲಿ ನನಗೆ ಗೊತ್ತಿಲ್ದಿರೋಂಥದ್ದು ಏನೂ ಇಲ್ಲ. ಆಮೇಲೆ ಅವರು ತಿನ್ನುವಂತ ಆಹಾರ ನೋಡಿ ನೀವು, ಅವರು ಬಹಳ ಕಡಿಮೆ ಮಾಂಸ ತಿನ್ನುವಂಥವ್ರು. ಅಂದ್ರೆ ಮಾಂಸ ತಿನ್ನೋದೇ ಇಲ್ಲ ಅಂತ ನಾನು ಹೇಳಾರೆ. ರೊಟ್ಟಿ, ಖಾರಬ್ಯಾಳಿ, ಕೆಂಪಿಂಡಿ, ಕರಿಂಡಿ, ಚಟ್ನಿ, ಗುರೆಳ್ಳು ಪುಡಿ, ಅವರ ಆಹಾರ ಪದ್ಧತಿನೇ ಆಗಿರುತ್ತೆ. ಆಮೇಲೆ ಅವ್ರಿಗೆ ಬಹಳ ದೊಡ್ಡ ಇದು ಬೇಕಾಗಿಲ್ಲ. ಈ ನಡುವೆ ಮೊಬೈಲ್ಗಳು ಬಂದು ಎಲ್ಲರ ಜೇಬಲ್ಲೂ ಮೊಬೈಲ್ ಇರ್ಬೋದು ಅಷ್ಟೇ ಹೊರತಾಗಿ ಅವ್ರು ಬಹಳ ಶೋಕಿ ಮಾಡುವಂತ ಜನ ಅಲ್ಲ. ಪ್ಯಾಂಟ್ ಅಲ್ಲಿ ಹಾಕ್ತಿದ್ರು, ಒಂದು ಧೋತ್ರ, ಒಂದು ಶರ್ಟ್, ನೆಹರು ಶರ್ಟ್, ಒಂದು ಟೋಪಿ, ಅಷ್ಟು ಬಿಟ್ರೆ ಅಷ್ಟು ಸರಳವಾದಂತ ಜನರನ್ನ ಈ ರಾಜಕಾರಣ, ಈ ಬಡತನ ಎಲ್ಲ ಸೇರಿ ಹಾಳು ಮಾಡ್ತೇ ಹೊರತು ಆ ಜನ ಬಹಳ ಒಳ್ಳೆಯವರು ಅಂತ ನಾನು ಭಾವಿಸ್ತೇನೆ. ಭೀಮಾ ನದಿಗೆ ಕಟ್ಟಿದ್ದಂತ ಸ್ವರ್ಣ ಮತ್ತು ದೇವಣಗಾಂವ ನಡುವೆ ಇರತಕ್ಕಂಥ ಒಂದು ಬ್ರಿಡ್ಜ್, ಆ ಬ್ರಿಡ್ಜ್ ನ ದೃಶ್ಯವನ್ನು ಈಗ ನಾವು ನೋಡ್ತಾ ಇದೀವಿ. ಪ್ರಾಯಶಃ ಇದು ನೀವು ಕಾರ್ನಲ್ಲಿ ಹೋದಾಗ ತೆಗೆದಂತ ಒಂದು ಫೋಟೋ. ಇದು ಬ್ರಿಡ್ಜ್
ಸೇತುವೆ. ಯಾಕೆ ಈ ಸೇತುವೆ ಇಡೀ ಕಥಾನಕದ ಕೇಂದ್ರ ಬಿಂದುವಾಗಿ ಮಾರ್ಪಡುತ್ತೆ? ನೋಡಿ, ಈ ಸೇತುವೆ ಒಂದು ಭಾಗಕ್ಕೆ ಸೊನ್ನ ಗ್ರಾಮ ಇದೆ, ಇನ್ನೊಂದು ಭಾಗದ ಆ ಕಡೆಗೆ ದೇವಣಗಾಂವ್. ಎರಡು ಮಾಮೂಲಿ ಹಳ್ಳಿಗಳೇ, ಆ ಥರದ್ದೇನು ವೈಶಿಷ್ಟ್ಯ ಇಲ್ಲ. ಎರಡು ದೇ ಆರ್ ಆಲ್ ವೆರಿ ಸಿಂಪಲ್ ವಿಲೇಜಸ್. ಈಗೇನಾದ್ರೂ ನಾನು ಅಲ್ಲಿ ಹೋಗಿ ಇಳಿದ್ರೆ ಒಂದು 2,000 ಜನ ಸೇರ್ಕೊತಾರೆ. ಅವಾಗಿನ್ನು ನಾನು ಯಾರು ಅಂತ ಜನಕ್ಕೆ ಗೊತ್ತಿರಲಿಲ್ಲ, ಆದ್ರಿಂದ ಒಂದಿಷ್ಟು ಜನ ಹುಡುಗರು ಸೇರ್ಕೊಂಡಿದ್ರು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ವೈಷಮ್ಯ ಶುರುವಾದಾಗ ಈ ಬ್ರಿಡ್ಜ್ ದಾಟಿ ಹೋಗುವಂತಹ ಮನುಷ್ಯ ಅವನ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ. ಅದು ಇದರ ಆರಂಭ. ಇದು ಮತ್ತು ಈ ಬ್ರಿಡ್ಜ್ಗೆ ಅನೇಕ ಪಿಲ್ಲರ್ಗಳಿವೆ. ಎಲ್ಲ ಬ್ರಿಡ್ಜ್ಗೂ ಪಿಲ್ಲರ್ಸ್. ಯಾವಾಗ 11ನೇ ಪಿಲ್ಲರ್ಗೆ ನೀರು ಬಂತು ಅಂತಂದ್ರೆ ಹೆಣ ಬಿತ್ತು ಅಂತಾನೆ ಗ್ಯಾರಂಟಿ. ಏನಕ್ಕೆ ಆ ಟ್ರೆಡಿಷನ್? ಯಾಕಂದ್ರೆ ಭೀಮಾ ನದಿಗೆ 11ನೇ ಪಿಲ್ಲರ್ಗೂ ಹೆಣ ಬೀಳೋದಕ್ಕೂ ಯಾವ ರೀತಿ ಲಿಂಕ್ ಬರುತ್ತೆ? ನೋಡಿ, 11ನೇ ಪಿಲ್ಲರ್ಗೆ ನೀರು ಬಂತು ಅಂತಂದ್ರೆ ತುಂಬಿತು ನದಿ ಅಂತ, ಅಂದ್ರೆ ಭರ್ತಿ ಆಯ್ತು ಅಂತ. ಆ ಟೈಮ್ ನಲ್ಲಿ ಕಾಲ್ ಕಟ್ಟಿ ಹಾಕ್ಬಿಟ್ರೆ ನೀವು ಅವನು ಹೆಣ ಎಲ್ಲೋ ಹೋಗಿ ತೇಲ್ಬೇಕದು, ಮಹಾರಾಷ್ಟ್ರದಲ್ಲೋ ಮತ್ತೆಲ್ಲೋ. ಅಂದ್ರೆ ದ್ವೇಷ ತೀರಿಸ್ಕೊಳ್ಳಿಕ್ಕೆ ಯಾರು ಕಾಯ್ತಾ ಇರ್ತಿದ್ರು, ನದಿ ತುಂಬ್ಲಿಕ್ಕೆ ಕಾಯ್ತಾ ಇದ್ರು. ಅದು ಮಾತಿನಲ್ಲಿ ಬರ್ತದೆ, ಮಗನ 11ನೇ ಪಿಲ್ಲರ್ ಬಂದದ ನೀರು ಬೀಳ್ತದ ನಿಂದು ಅಂತ ಹೇಳಿ ಹೊಡಿತಿದ್ರು. ಆ ತರಹದ ವೈಷಮ್ಯಗಳನ್ನ ನಾನು ನೋಡಿದ್ದೇನೆ. ಆಮೇಲೆ ಯಾಕಪ್ಪ ಮಾಡಿದ್ರಿ ಅಂತಂದ್ರೆ, 11ನೇ ಪಿಲ್ಲರ್ಗೆ ನೀರು ಬಂದವ್ರಿ ನಾವು ಹೊಡೆದ್ವಿ ಅಂತ ಹೇಳಿದೆ ಅಂತ ನನ್ನ ಎದುರಿಗೆ ಸ್ಟೇಟ್ಮೆಂಟ್ ಕೊಟ್ಟಂತವ್ರಿದ್ದಾರೆ. ಈ ಬ್ರಿಡ್ಜ್ ಬಹಳ ಮೇಜರ್ ರೋಲ್ ಪ್ಲೇ ಮಾಡಿ 3-4 ಬಾರಿ ಈ ಬ್ರಿಡ್ಜ್ ನ ಸುತ್ತಲೂ ಅನೇಕ ಘಟನೆಗಳು ನಡೆದಿವೆ. ಯಾಕಂದ್ರೆ ಇಟ್ಸ್ ಅ ಕನೆಕ್ಟಿಂಗ್ ಪಾಯಿಂಟ್. ಭೀಮಾ ನದಿಯನ್ನು ನೀವು ದಾಟಬೇಕಂದ್ರೆ ಈ ಬ್ರಿಡ್ಜ್ ಮೂಲಕನೇ ದಾಟಬೇಕು. ಕೆಲವು ಕಡೆ ನೀರು ಆರಿದಾಗ, ಅಂದ್ರೆ ಅಬ್ಬರ ಇಳಿದಾಗ ಹಾಗೆ ನಡ್ಕೊಂಡು ಹೋಗುವಂತ ಘಟನೆಗಳು ನಡೆದಿವೆ. ಬಟ್ ತುಂಬಿದಾಗ ಮಾತ್ರ ಇದ್ರ ಮೂಲಕನೇ ನೀವು ಹೋಗ್ಬೇಕು. ಈ ಬ್ರಿಡ್ಜ್ ನ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಕೇಂದ್ರ ಬಂದ್ರೆ ಉಮ್ರಾಣಿ ಹಳ್ಳಿ ಬರುತ್ತೆ. ಉಮ್ರಾಣಿ ಬೇರೆ, ಅದು ಜಳಕಿ ಮತ್ತು ಆ ಕಡೆ ಬರುತ್ತೆ. ಭೂಕಂಪಕ್ಕೆ ನಲುಗಿದಂತ ಒಂದು ಹಳ್ಳಿ. ಆ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದೀವಿ. ಇದು ನೋಡಿ, ಲಾತೂರ್ನಲ್ಲಿ ಭೂಕಂಪ ಆದಾಗ ಕರ್ನಾಟಕದ ಏಕೈಕ ಗ್ರಾಮ ಆ ಭೂಕಂಪದಿಂದ ಅಫೆಕ್ಟ್ ಆಗಿದ್ದಂತಹ ಗ್ರಾಮ. ಆ ಟೈಮ್ ನಲ್ಲಿ ನಾನು ಹೋಗಿ ತಕೊಂಡು ಬಂದಿರುವಂತ ಪಿಕ್ಚರ್ ಇದು ಒಂದು ಗ್ರಾಮ ಬಿಟ್ರೆ ಇನ್ನು ಯಾವ ಗ್ರಾಮಕ್ಕೂ ಕೂಡ ಕರ್ನಾಟಕದಲ್ಲಿ ತೊಂದರೆ ಆಗಲಿಲ್ಲ. ಇಲ್ಲಿ ಡಿವಿಷನ್ ಏನು ಅಂತಂದ್ರೆ, ಈ ಗ್ರಾಮ ದಾಟಿದ್ರೆ ಭೀಮಾ ನದಿ, ಅದನ್ನ ದಾಟಿದ್ರೆ ಮಹಾರಾಷ್ಟ್ರ. ಇಲ್ಲಿ ಬಾರ್ಡರ್ಸ್ ಆರ್ ಆಲ್ಸೋ ವೆರಿ ಥಿನ್. ಇದು ಇಲ್ಲಿಯ ಇನ್ನೊಂದು ಫೋಟೋ ಬರ್ತಾ ಇದೆ. ಇದು ನೀವು ಬ್ರಿಡ್ಜ್ ಕಥೆಯನ್ನು ಹೇಳಿದ್ರೆ, ಆ ಬ್ರಿಡ್ಜ್ ನಂತರ ಕೊಲೆಗಳ ಸರಣಿಗೆ ನಾವು ಮುಂದೆ ಹೋಗ್ತಾ ಇದೀವಿ. ಈಗ ಆದ್ರೆ ಇಲ್ಲಿ ಸಂಪೂರ್ಣವಾಗಿ ಪಾಳು ಬಿದ್ದ ಜಮೀನು ಕಾಣುತ್ತೆ, ಅಂದ್ರೆ ಖಾಲಿ ಜಮೀನು ಸಾಕಷ್ಟು ಕಾಣ್ತಾ ಇರುತ್ತೆ. ದುರಂತ ಅಂದ್ರೆ ಅನೇಕ ಕುಟುಂಬಗಳು, ಬೋರ್ಗಿಯ ಕುಟುಂಬ ಇರ್ಬೋದು, ಚಂದಪ್ಪನಿಗೆ ಜಮೀನು ಇರಲಿಲ್ಲ, ತಾವರ್ಖೇಡ್ ಕುಟುಂಬ ಇರ್ಬೋದು, ಅಥವಾ ಚಡ್ಚಣ ಮಲ್ಲಿಕಾರ್ಜುನ ಮತ್ತು ಚಡ್ಚಣ ಇವರು ನಮ್ಮ ಶ್ರೀಶೈಲನ್ ಕುಟುಂಬ ಇರ್ಬೋದು. ಕೊಲೆ ಕೇಸುಗಳಲ್ಲಿ ಸಿಕ್ಕಾಕೊಂಡು ಪರಾರಿಯಾಗಿ ಜೈಲು ಸೇರಿ ಪೊಲೀಸರ ಕೈಗೆ ಸಿಗದೆ ಮಹಾರಾಷ್ಟ್ರಕ್ಕೆ ಹೋಗಿ, ಬಾಂಬೆಗೆ ಹೋಗಿ, ಪುಣೆಗೆ ಹೋಗಿ ಕಲ್ಲು ಹೊತ್ತು ಮಣ್ಣು ಹೊತ್ತು ಜೀವನ ಮಾಡಿದ್ರಲ್ಲ, ಆ ಟೈಮಲ್ಲಿ ಬೀಳು ಬಿಟ್ಟಂತ ಜಮೀನು ಉಳ್ಳಲಿಕ್ಕೆ ಆಗದಂತ ಪರಿಸ್ಥಿತಿ ತರ್ತಾರೆ. ಅಂದ್ರೆ ಎಕರೆ ಖಾಲಿ ಬಿದ್ದು ಬಿಡುತ್ತೆ, 100 ಎಕರೆ ಖಾಲಿ ಬೀಳುತ್ತೆ. ನೀವು ಉಳ್ಳಿಕ್ಕೆ ಬಂದ್ರೆ ಮರ್ಡರ್ ಆಗ್ತೀರಿ ಅಂತ ಅನ್ನುವಂತ ಒಂದು ಥ್ರೆಟ್ ನ ಕೊಡ್ತಾರೆ. ಹಾಗಾಗಿ ಆ ಜಮೀನುಗಳು ಖಾಲಿ ಬಿದ್ದು. ಸೊ ಇದ್ರ ಜೊತೆ ನೀವು ಅಲ್ಲಿಗೆ ಏನು ಮಾಹಿತಿ ಸಂಗ್ರಹಕ್ಕೆ ಹೋದಾಗ ಇಲ್ಲಿ ಭಂಗಿ ಹೊಡಿತಾ ಇದ್ದಂತ ಒಂದು ದೃಶ್ಯ ಇರುತ್ತೆ. ಇದು ನನಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಒಬ್ಬ ಉದಾಹರಣೆಗೆ ಬೋರ್ಗಿ ಸಿಗ್ತೀನಿ ಅಂತ ಹೇಳ್ತಾನೆ. ನಾನು ಅಲ್ಲಿ ಕೂತ್ಕೊಂಡ್ರೆ, ನಾನು ಇನ್ಸರ್ಟ್ ಮಾಡ್ಕೊಂಡು ಕೂತ್ರೆ ಅಲ್ಲಿ ಇರೋರಿಗೆ ಅನುಮಾನ ಆಗ್ತದೆ, ಪೊಲೀಸರಿಗೆ ಅನುಮಾನ ಆಗ್ತದೆ, ಇವನ್ಯಾರೋ ಗಾಂಜಾ ಹುಡ್ಕೊಂಡು ಬಂದಿದ್ದಾನೆ ಅಂತ ಅನ್ನೋ ತರ ಒಂದು ಪ್ರಿಟೆನ್ಷನ್ ಮಾಡಿದ್ರೆ ಆ ಸಾಧು ಸಂತರ ಜೊತೆ ಸೇರ್ಕೊಂಡು ಒಂದು ದಮ್ಮು ಗಾಂಜಾ ಹೊಡೆಯೋದು, ಇವೆಲ್ಲ ನಮ್ ಕಡೆ ಬಹಳ ಸಹಜ. ಇವ್ರನ್ನು ಆಮೇಲೆ ಆ ಗಾಂಜಾಕ್ಕೆ ಹೆಸರಿದೆ, ಅದು ನಿಮ್ಗೆ ಗೊತ್ತಾ? ಗಾಂಜಾ ಅನ್ನೋದಿಲ್ಲ ಅವರು, ಅಜ್ಜ ಅಂತಾರ ಅವ್ರು. ಅಜ್ಜ ಯಾಕಂದ್ರೆ ಅದನ್ನ ಕೊಡೋನು ಮುತ್ಯ. ಇವೆಲ್ಲ ಒನ್ಸ್ ಅಗೇನ್ ರಿಲೇಟೆಡ್ ಟು ರಿಲಿಜಿಯನ್. ಸೊ ಅವ್ರ ಜೊತೆ ಸೇರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ. ಸೊ ಇವ್ರ ಜೊತೆ ಸೇರಿದ ನಂತರ ನಿಮಗೆ ಬೇರೆ ಬೇರೆ ಲಿಂಕ್ ಸಿಗ್ತಾ ಹೋಗುತ್ತೆ. ಬನ್ನಿ, ಈಗ ನಾವು ಇಡೀ ಕಥಾನಕದ ಕೇಂದ್ರ ಬಿದ್ದು ಪ್ರಮುಖವಾದ ವಿಲನ್ ಅಂತ ಏನು ಇಡೀ ಒಂದು ಪುಸ್ತಕ ನ್ಯಾರೇಟ್ ಆಗಿದೆ, ಮಾಣಿಕಪ್ಪ ಮಾಸ್ತರ್, ಆತನ ಒಂದು ಚಿತ್ರವನ್ನ ನೋಡ್ತಾ ಇದೀವಿ. ಈಗ ರೇವಣ್ಣವರೇ, ಈಗ ಮಾಣಿಕಪ್ಪ ಮಾಸ್ತರ್ನ ಚಿತ್ರವನ್ನು ನೋಡ್ತಾ ಇದೀವಿ. ಇಡೀ ಕಥೆಯ ಕೇಂದ್ರ ಬಿಂದು ಮತ್ತೆ ವಿಲನ್ ಯಾವ ರೀತಿ ಇಡೀ ಕಥೆಯ ಸೆಂಟ್ರಲ್ ಪಾಯಿಂಟ್ ಆಗಿ ಕ್ರಿಯೇಟ್ ಆಗ್ತಾ ಇದೆ? ಮಾಣಿಕಪ್ಪ ಮಾಸ್ತರ್ ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ಅರ್ಥದಲ್ಲಿ ವಿಲನ್ನು, ಒಂದು ಅರ್ಥದಲ್ಲಿ ದುರ್ದೈವಿ.
ಇಡೀ ಮಕ್ಕಳ ಸಂತತಿನೇ ಕಳ್ಕೊಂಡ. ಫ್ಯಾಮಿಲಿ ನಾಶ ಆಗೋದು. ನಾಶ ಅಂದ್ರೆ ಸಂಪೂರ್ಣ ನಾಶ ಆಗಿ ಒಬ್ಬನ ಮಾತ್ರ ಉಳ್ಕೊಂಡ. ಅದಕ್ಕೆ ಕಾರಣ ಏನು ಅಂತಂತಂದ್ರೆ ಆತ ಮಾಡಿದಂತ ಪ್ರಚೋದನೆಗಳು. ಕೆಲವು ಕೊಲೆಗಳಿಗೆ ಆತ ಪ್ರಚೋದನೆ ಮಾಡಿದ್ದಾನೆ. ಆ ಪ್ರಚೋದನೆಗಳಿಂದಾಗಿ ಆತನ ವಿರುದ್ಧ ಇವರು ತಿರುಗಿ ಬಿಡ್ತಾರೆ. ಉದಾಹರಣೆಗೆ ಸಿದ್ದಪ್ಪನ ಕೊಲೆ, ನಮ್ಮ ಶಿವಾಜಿ ಬೋರ್ಗಿ ಏನಿದ್ದಾನೆ ಅವರ ಅಣ್ಣನ ಕೊಲೆ. ಅವನು ಬೂಸ್ನೂರ್ ಕಾರ್ಖಾನೆಗೆ ಕಬ್ಬು ಹಾಕ್ತಾನೆ, ಅದ್ರ ದುಡ್ಡು ಇಸ್ಕೊಳಕ್ಕೆ ಅಂತ ಬರ್ತಾನೆ. ಬರುವಾಗ ಸೈಕಲ್ ತುಳಿತಾ ಇರ್ತಾನೆ. ಹಿಂದ್ ಕೂತವನ್ ಏನ್ ಹೇಳ್ತಾನೆ, ನೀನು ಬಯಲಾಟದ ಮಟ್ಟ ಹಾಡ್ತೀಯಲ್ಲ ಹಾಡು ಅಂತಾನೆ. ಆ ಬಯಲಾಟದ ಪದಗಳನ್ನ ಜೋರಾಗಿ ಹಾಡ್ಕೊಂಡು ಅವನು ತುಳ್ಕೊಂಡು ಬರ್ತಾನೆ. ಇವ ಸಚ್ ಎನ್ ಇನ್ನೋಸೆಂಟ್ ಮ್ಯಾನ್. ಅವಾಗೆಲ್ಲ ಇನ್ನೂ ಬಂದೂಕು ಅದು ಇದು ಬಂದಿರ್ಲಿಲ್ಲ. ಆ ಟೈಮಲ್ಲಿ ಅವನು ಬರೋದನ್ನ ಕಾದು ಆ ಶಬ್ದ ಕೇಳಿ ಅವನನ್ನು ಕೊಂದುಬಿಡ್ತಾನೆ. ಆ ಕೊಲ್ಲುವುದರ ಮೂಲಕ ಶುರುವಾಗ್ತದೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದವನೇ ಚಂದಪ್ಪ ಹರಿಚಂದ್ರ. ಬಟ್ ಇಲ್ಲಿ ಈ ಮಾಣಿಕಪ್ಪ ಮಾಸ್ತರ್ ಎಂಟ್ರಿ ಆಗೋದಂದ್ರೆ ನಿಂಗಪ್ಪ ಕಣಮೇಶ್ವರ, ಹೌದು, ಅವರು ಮತ್ತೆ ಇನ್ನೊಂದು ಏನು ಫ್ಯಾಮಿಲಿ ಜೊತೆಗೆ ವೈಷಮ್ಯ ಇತ್ತು, ಬೈರಗಿ ಬೋರ್ಗಿ ಕುಟುಂಬದ ಜೊತೆಗೆ ಆ ದ್ವೇಷದ ನಡುವೆ ಮಾಸ್ತರ್ ಎಂಟ್ರಿ ಹಾಕ್ತಾನೆ. ಈ ದ್ವೇಷ ಇಟ್ಟಿದ್ದೇ ಇವರು. ಆ ದ್ವೇಷ ಕಣಮೇಶ್ವರ ಮತ್ತು ಬೋರ್ಗಿ ಕುಟುಂಬದ ಮಧ್ಯದ ವೈಷಮ್ಯ ಇತ್ತಲ್ಲ, ಅದನ್ನ ಸರಿಪಡಿಸಬಹುದಾಗಿತ್ತು. ಆದ್ರೆ ಅದನ್ನ ಪ್ರಜ್ವಲಿಸುವ ಹಾಗೆ ಮಾಡಿದ್ದು ಮಾಣಿಕಪ್ಪ ಮಾಸ್ತರ್. ಓಕೆ, ಇದನ್ನ ನಾವು ಇತಿಹಾಸವನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಆ ಟೈಮ್ನಲ್ಲಿ ಸಿದ್ದಪ್ಪ ಅದು ಒಂದು ಲ್ಯಾಂಡ್ ಒಂದು ಬದುವಿನ ವಿಷಯಕ್ಕೆ ಶುರು ಆಗಂತ ಸಣ್ಣ ಒಂದು ಬದು ಬಿಟ್ರೆ ಅಲ್ಲಿ ಇನ್ನೇನಿಲ್ಲ. ಬೇರೆ ಕಡೆ ಆದ್ರೆ ಹೆಂಗಸರಿದ್ದಾರೆ, ಬೇರೆ ಕಡೆ ಹಣ ಇದೆ, ಮತ್ತೊಂದಿದೆ. ಇಲ್ಲಿ ಬರೀ ಒಂದು ಬದುವಿಗೋಸ್ಕರ ಒಂದು ನೀನ್ ತೊಗರಿ ಪೀಕೆ ನೀವು ನೋಡಿದ್ರಿ, ನೀವು ಆ ತೊಗರಿ ಹೊಲದ ಮಧ್ಯದ ಒಂದು ಬದುವಿಗೋಸ್ಕರ ಶುರುವಾಗುತ್ತೆ ಒಂದು ಸಣ್ಣ ಊರಿನ ಜಗಳ. ಮಾಣಿಕಪ್ಪ ಮಾಸ್ತರ್ನ ಹೊಲದ ಬದು. ಕಣಮೇಶ್ವರರ ಕುಟುಂಬಕ್ಕೂ ಇವ್ರಿಗೂ ಇರುತ್ತೆ. ಆಮೇಲೆ ಕಣಮೇಶ್ವರರು ಶ್ರೀಮಂತರು, ಸ್ವಲ್ಪ ಬೋರ್ಗಿ ಅವರು ದುಡ್ಕೊಂಡು ತಿಂತಾ ಇದ್ರು, ಅವರು ಶ್ರೀಮಂತರಾಗಿದ್ರು. ಅವ್ರೇನು ಬಹಳ ಬಡವರೇನಾಗಿರ್ಲಿಲ್ಲ. ಅವ್ರ ಮನೆಯಲ್ಲಿ ಚಂದಪ್ಪ ಹರಿಜನ ಆಳಾಗಿ ಕೆಲಸ ಮಾಡ್ತಾ ಇದ್ದ. ಅವರ ಮನೆಯ ಆಳಿನ ಅಣ್ಣ ಯಲ್ಲಪ್ಪ ಏನಿದ್ದ, ಅವನನ್ನು ಕರ್ಕೊಂಡೋಗಿ ಕಾಲ್ ಮುರಿದ್ರು. ಅಲ್ಲಿಂದ ಶುರುವಾಗುತ್ತಿದ್ದು. ಸಿದ್ದಪ್ಪನ ಕೊಲ್ಲುವಂತಹ ನೆಸಿಟಿ ಇರಲಿಲ್ಲ ಅಂತ ನಾನು ಹೇಳ. ಅಲ್ಲ, ಬರ್ತೀವಿ ಸಿದ್ದಪ್ಪನ ಹತ್ಯೆದಕ್ಕೂ ನೆಕ್ಸ್ಟ್ ಮುಂದಿನ ಕ್ಷಣ ಎಲ್ಲ ಬರ್ತೀವಿ. ಈಗ ಮತ್ತೊಂದು ಚಿತ್ರವನ್ನು ನೀವು ಏನು ಈಗ ಮಾಣಿಕಪ್ಪ ಮಾಸ್ತರ್ ನೋಡಿದ್ವಿ, ಆತನ ಮಗ ಬದುಕುಳಿದಿರತಕ್ಕಂಥ ಏಕೈಕ ಈತನ ನಾನು ನೋಡಿ. ಒಂದ್ ದಿವಸ ರಾತ್ರಿ ನನಗೆ ನೆನಪಿದ ಮಟ್ಟಿಗೆ ನಾನು ಗುಲ್ಬರ್ಗಾದಿಂದ ಆಳಂದಕ್ಕೆ ಹೋಗ್ತಾ ಇದ್ದೆ. ಆ ದಾರಿಯಲ್ಲಿ ಒಂದ್ಸಲ ನನ್ನ ಪಕ್ಕದಲ್ಲಿ ಚಂದಪ್ಪ ಕೂತಿದ್ದ. ಚಂದಪ್ಪನಿಗೂ ನನಗೂ ಎಂತ ಮಟ್ಟಿಗೆ ವಿಶ್ವಾಸ ಬೆಳೆದಿತ್ತು ಅಂತಂದ್ರೆ, ನಾನು ಡ್ರೈವ್ ಮಾಡ್ತಾ ಇದ್ರೆ ಪಕ್ಕದಲ್ಲಿ ಕೂತಿರ್ತಿದ್ದ. ಸಾಹೇಬ್ರು ಸ್ವಲ್ಪ ಗಾಡಿ ನಿಲ್ಸ್ರಿ ಅಂತಂದ. ಯಾಕೆ ಅಂತಂದೆ, ಅಲ್ಲೊಬ್ಬ ಹೊಂಟನ್ ಕರಿತೀನಿರ್ರಿ ಅಂತೇಳಿ ಈ ಹುಡುಗನನ್ನು ಕರೆದವನು ಇವೊಂದೊಂದು ಫೋಟೋ ತಗೊಳ್ರಿ, ನಿಮಗೆ ಬೇಕಾಗ್ತದೆ ಅಂತ. ಇವ್ ಚಂದಪ್ಪನಿಗೆ ಇದೊಂದು ಹುಚ್ಚಿತ್ತು, ಸಾಹೇಬ್ರ ಒಂದು ಫೋಟೋ ತಗೊಳ್ರಿ ಅಂತೇಳಿ. ಇದು ಬಹುಶಃ ರಾತ್ರಿ 11 ಗಂಟೆ 12 ಗಂಟೆಯಲ್ಲಿ ತೆಗೆದಂತ ಫೋಟೋ. ಯಾರು ಇವನು ಅಂತ ಕೇಳಿದೆ ನಾನು. ಇವನು ಮಾಣಿಕಪ್ಪ ಮಾಸ್ತರ್ನ ಮಗ ಅಂತ. ಇವನು ಒಬ್ಬನೇ ಉಳಿದಿರೋದು ಅಂತ. ಇನ್ನೊಬ್ಬನನ್ನ ಇವ್ರು ಹತ್ಯೆ ಮಾಡ್ತಾರೆ. ಕೇಸಪ್ಪ ತಾವ್ರ ಕೇಡ ಮಾಡ್ತಾನೆ. ಚಂದಪ್ಪ ಹೇಳ್ತಾನೆ, ಬಿಟ್ಟು ಬಿಡು, ಒಂದೇಟಿಗೆ ಹೊಡೆದು ಬಿಡೋಣ ಅತ್ಲಾಗೆ, ಸುಮ್ಮನೆ ಯಾಕೆ ಹಿಂಸೆ ಮಾಡ್ತೀವಿ ಅಂತ ಹೇಳಿ. ತಾವ್ರ ಕೇಡಿಂಗ್ ಎಷ್ಟು ಸಿಟ್ಟಿತ್ತು ಅಂತಂದ್ರೆ, ಆ ಬಾಯಿಗೆ ಉಮೇಶನ ಹತ್ಯೆ, ಆ ಬಾಯಿಗೆ ಮಚ್ಚಾಕಿ ಕಡಿತಾನೆ. ಅದಕ್ಕೆ ಮುಂದಿನ ಕ್ಷಣ ಬರ್ತಾ ಇದೀವಿ. ಈಗ ಈತನ ಉಳಿಸ್ಲಿಕ್ಕೆ ಏನು ಕಾರಣ ಅಂತ ಹೇಳಿ ಅಂದ್ರೆ, ಇಲ್ಲ, ಈ ಹುಡುಗ ಯಾವ್ದ್ರಲ್ಲೂ ಇನ್ವಾಲ್ವ್ ಆಗ್ಲಿಲ್ಲ. ಓಕೆ, ಅಂದ್ರೆ ದ್ವೇಷ ಆ ಮಟ್ಟಕ್ಕೂ ಇವರು ಬೆಳೆಸ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿ. ಹೋಗ್ಲಿಲ್ಲ, ಒಂದು ಕಡೆಗೆ ಉಳಿದವನೇ ಒಬ್ನು. ಆಮೇಲೆ ಈ ಹುಡುಗ ಕೂಡ ಸಭ್ಯ, ಹಿ ಇಸ್ ನಾಟ್ ಎ ಕ್ರಿಮಿನಲ್. ಆ ತರಹದ ಉಳ್ಕೊಂಡು ಹುಡುಗರು ಚೆನ್ನಾಗಿದ್ದಾರೆ. ಸರ್ಕಾರಿ ಕೆಲಸಗಳಲ್ಲಿದ್ದಾರೆ. ದೇ ಆರ್ ಡೂಯಿಂಗ್ ವೆಲ್. ಓಕೆ, ಇಡೀ ಒಂದು ಕಥೆಯಲ್ಲಿ ಮತ್ತೊಂದು ಪ್ರಮುಖ ಪಾತ್ರ ಬರೋದು ಅಂದ್ರೆ ಚೋಳಪ್ಪ ಗೌಡ ಅಂತ ಹೇಳಿ. ಆ ಚೋಳಪ್ಪ ಗೌಡನ ಹತ್ಯೆಯ ಒಂದು ದೃಶ್ಯವನ್ನ ನೋಡ್ತೀವಿ. ಬೆಳಗ್ಗೆ ಈಗ ಚೋಳಪ್ಪ ಗೌಡ ಅಂತ ಹೇಳಿ ಅಂದ್ರೆ ನಾವು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಬಗ್ಗೆ ಒಂದೊಂದಾಗಿ ಹೋಗ್ತಾ ಇದೀವಿ. ಅಂದ್ರೆ ಯಾವ ರೀತಿ ಕ್ಯಾರೆಕ್ಟರ್ ಒಂದೊಂದಾಗಿ ಎಂಟ್ರಿ ಆಗ್ತಾ ಇದೆ ಅಂತ ಹೇಳಿ. 10 ಕ್ರಾಸ್ ನಲ್ಲಿ ಈ ಚೋಳಪ್ಪ ಗೌಡ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಹತ್ಯೆ ಆಗುತ್ತೆ. ಇದು ಇಡೀ ಕಥೆಗೆ ಮುಂದಿನ ದಿನಗಳಲ್ಲಿ ಒಂದು ಪೊಲಿಟಿಕಲ್ ಟರ್ನ್ ಅನ್ನು ಕೊಡುತ್ತೆ. ನೋಡಿ, ಅದೇನಾಯ್ತು, ಚೋಳಪ್ಪ ಗೌಡ ಇವರು ಮಾಣಿಕಪ್ಪ ಮಾಸ್ತರ್ನ ಹೊಡಿಬೇಕು ಅಂತ ತೀರ್ಮಾನ ಮಾಡ್ತಾರೆ. ಹೊಡೆದಿದ್ದು ಬಹಳ ವಿಚಿತ್ರವಾದ ಸನ್ನಿವೇಶದಲ್ಲಿ. ಮಾಣಿಕಪ್ಪ ಮಾಸ್ತರ್ ತನ್ನ ಟ್ರ್ಯಾಕ್ಟರ್ ರಿಪೇರಿ ಮಾಡಿಸ್ಬೇಕು ಅಂತ ಹೇಳಿ ಗುಲ್ಬರ್ಗಕ್ಕೆ ಹೋಗ್ತಾನೆ. ಬಿಜಾಪುರಕ್ಕೆ. ಅಲ್ಲಿ ಒಂದು ಗ್ಯಾರೇಜ್ ಅಲ್ಲಿ ಇವನು ಗಾಡಿ ಬಿಟ್ಟಿದ್ದಾನೆ ಅಂತ ಇವ್ರಿಗೆ ಗೊತ್ತಾಗ್ತದೆ. ಆ ಗ್ಯಾರೇಜಿನ ಸುತ್ತಮುತ್ತ ಇವರು ಕವರ್ ಆಗಿರ್ತಾರೆ. ಅವ್ ಮಾಣಿಕಪ್ಪ ಮಾಸ್ತರ್ ಅಲ್ಲಿಗೆ ಬರ್ತಾನೆ. ಬಂದಾಗ ಫೈರ್ ಮಾಡಿ ಅವನನ್ನು ಕೊಲ್ತಾರೆ. ಆ ಕೊಲೆಯ ಹಿಂದೆ ಚೋಳಪ್ಪ ಗೌಡನ್ ಪಾತ್ರ ಇದೆ ಅಂತ ಅನ್ನೋ ಅನುಮಾನ ಈ ಕುಟುಂಬಕ್ಕೆ ಬರ್ತದೆ. ಮಾಣಿಕಪ್ಪ ಮಾಸ್ತರ್ ಮಕ್ಕಳಿಗೆ ಬರ್ತದೆ. ಬಸವರಾಜ ಯುವರಾಜ ಪಂಡಿತ ಈ ಗುಂಪಿಗೆ ಬರ್ತದೆ. ಚೋಳಪ್ಪ ಗೌಡ ಆಕ್ಚುಲಿ ಯಾರು ಅಂತ ತಿಳ್ಕೊಂಡಿದ್ದೀರಿ?
ಹಿ ವಾಸ್ ಅ ಪೊಲಿಟಿಷಿಯನ್ ಅಂಡ್ ಪರ್ಸನಲ್ ಫ್ರೆಂಡ್ ಆಫ್ ದೇವೇಗೌಡ. ದೇವೇಗೌಡರಿಗೆ ಆತ್ಮೀಯ ಸ್ನೇಹಿತ, ಬಹಳ ಆತ್ಮೀಯ ಸ್ನೇಹಿತ ಚೋಳಪ್ಪಗೌಡ. ಓಕೆ. ಆಮೇಲೆ ಇಂಡಿಯಲ್ಲಿ ಒಬ್ರು ಬಾಬಾಗೌಡ ಅಂತಿದ್ದಾರೆ, ಬಾಬಾಗೌಡ ಪಾಟೀಲ್ ಅಲ್ಲ, ವಯಸ್ಸಾದವರು ಒಬ್ರು ಬಾಬಾಗೌಡ ಅಂತ ಒಬ್ಬರಿದ್ದಾರೆ. ಅವರಿಗೆ ಇವರು ಬಹಳ ಆತ್ಮೀಯರಾಗಿದ್ದವರು. ಓಕೆ. ಇವ್ರಿಗೆ ಅನೇಕರು ವಾರ್ನಿಂಗ್ ಕೊಡ್ತಾರೆ, ಬೇಡ ಒಬ್ಬೊಬ್ಬನೇ ಅಡ್ಡಾಡಬೇಡ, ಇದು ಬಹಳ ಅಪಾಯ ಇದೆ ನಿನಗೆ ಅಂತ ಚೋಳಪ್ಪಗೆ. ಆದ್ರೆ ಚೋಳಪ್ಪನ ಸಮಸ್ಯೆ ಏನು ಅಂತಂದ್ರೆ, ಚೋಳಪ್ಪಗೌಡನ ಇನ್ನೊಂದು ಹೆಸರು ಗೌಡಪ್ಪಗೌಡ. ಈತನಿಗೆ ಏನಿತ್ತು ಅಂದ್ರೆ, ನಾನ್ ಏನೂ ಮಾಡಿಲ್ಲ, ಆದ್ರಿಂದ ನಾನ್ ಯಾಕೆ ಹೆದರ್ಲಿ ಅಂತ ಹೇಳಿ ಇವರು ತಂಪಾಡಿ ತಾವು ಜೀಪಲ್ಲಿ ಓಡಾಡ್ತಾ ಇರ್ತಾರೆ. ಆಮೇಲೆ ದೇವೇಗೌಡರು ಈತನನ್ನ ಬಹುಶಃ ಬದುಕಿದ್ದಿದ್ರೆ ಕ್ಯಾಂಡಿಡೇಟ್ ಮಾಡ್ತಾ ಇದ್ರು ಅಲ್ಲಿ ಅಗೇನೆಸ್ಟ್ ಗುತ್ತೇದಾರ್ಸ್ ಅಂಡ್ ಅದರ್ಸ್. ಆದ್ರೆ ದುರಂತ ಅಂದ್ರೆ ಹತ್ನೂರು ಕ್ರಾಸ್ ಬಳಿ ಕಾದಿದ್ದು ಈತನನ್ನ ಹೊಡೆದು ಬಹಳ ಬರ್ಬರವಾಗಿ ಕೊಂದು ಜೀಪ್ ಒಳಗೆ ಮಡಚಿ ಎತ್ತ ಹಾಕಿ ಹೋಗ್ಬಿಟ್ರು. ಇದು ಜೀಪ್ ಒಳಗೆ ಹಾಕಿದಂತ ಜೀಪ್ ಒಳಗೆ ಬಿದ್ದಿರುವಂತಹ ಶವ ಅದು. ಅಂದ್ರೆ ಅದ್ರ ಇವ್ರ ಕತೆ ಓದ್ತಾ ಇದ್ರೆ ಪಾಪ ಇವ್ರು ಎಲ್ಲ ಅಮಾಯಕವಾಗಿ ಇವ್ರ ಪಾಡಿಗೆ ಇವ್ರು ಇದ್ದಂತವ್ರು, ಈ ಕಡೆ ಇವ್ರು ಹೋಗಿ ಅವ್ರ ಹೆಲ್ಪ್ ಕೇಳಲಿಕ್ಕೆ ಹೋಗ್ತಾರೆ, ಅಲ್ಲಿಂದ ಇವರು ಸುಮ್ಮನೆ ಅನಗತ್ಯವಾಗಿ ಇವ್ರನ್ನ ಎಳೆದು ಒಳಗಡೆ ತರ್ತಾರೆ ಇದರಲ್ಲಿ. ಹಾಗೆ ಬಹಳ ಜನ ಸತ್ತಿದ್ದಾರೆ ಇಲ್ಲಿ. ಅಂದ್ರೆ ಯಾವುದಕ್ಕೂ ಸಂಬಂಧಪಡದೆ, ಉದಾಹರಣೆಗೆ ಬೆಸ್ಟ್ ಉದಾಹರಣೆ ಕೇಸಪ್ಪ ತಾವರಖೇಡ್. ಕೇಸಪ್ಪ ತಾವರಖೇಡ್ನ ಮನೆಯಿಂದ ಏನೂ ಹೋಗಿರ್ಲಿಲ್ಲ, ಕೇಸಪ್ಪ ತಾವರಖೇಡ್ನಿಗೆ ಏನೂ ನೋವಾಗಿರ್ಲಿಲ್ಲ, ಬಿಕಾಸ್ ಆಫ್ ಹಿಸ್ ಫ್ರೆಂಡ್ಶಿಪ್ ವಿತ್ ಬೋರ್ಗಿ. ಸಿದ್ದಪ್ಪ ಬೋರ್ಗಿ ಸ್ನೇಹ. ಕೆಲವು ಫೋಟೋಗಳನ್ನು ಮುಂದಿನ ಆದ್ರೆ ಚೋಳಪ್ಪ ಗೌಡನ ಹತ್ಯೆ ಇಡೀ ಪ್ರಕರಣಕ್ಕೆ ಹೊಸ ತಿರುವನ್ನು ಕೊಡುತ್ತೆ. ಖಂಡಿತ. ಯಾರು ಇವ್ರನ್ನ ಬಳಸ್ಕೊಂಡು ಕೊಲೆ ಮಾಡ್ಲಿಕ್ಕೆ ಹೋಗ್ತಾರೆ ಅವರು ಮುಂದೆ ಇದೇ ಕಾರಣಕ್ಕೆ ಕೊಲೆ ಆಗ್ಬೇಕಾಗತ್ತೆ. ಹೌದು 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 ಹೌದು. ಅದು ನೋಡಿ ಈಗ ಹೇಗೆ ಅಂತಂದ್ರೆ, ನಮ್ಮಲ್ಲಿ ಬಸ್ಸಿನ ಜಗಳ ಆಗುತ್ತಲ್ಲ, ಇಳಿಯೋ ಕೆಳಗೆ ನೋಡ್ತೀನಿ ಅಂತಾನೆ, ಅವನು ಇಳಿಯಲ್ಲ, ಇವನು ನೋಡಲ್ಲ. ಅದು ಹಾಗಲ್ಲ. ಉತ್ತರ ಕರ್ನಾಟಕದ ಸ್ಥಿತಿ ಹೇಗೆ ಅಂತಂದ್ರೆ, ಬಸ್ಸನ್ನ ನಿಲ್ಲಿಸಿ ಉಳಿದವ್ರನ್ನೆಲ್ಲ ಇಳಿಸಿ ಬೇಕಾದ್ರೆ ಇವರೇ ಬಸ್ ಹತ್ತಿ ಅವ್ನು ಕತ್ತರಿಸ್ತಾರೆ. ಹಾಗೆ ಕತ್ತರಿಸಿರೋ ಘಟನೆ ನಡೆದಿದೆ. ನಿಮಗೆ ಇದು ಓದಿದ್ರೆ ಗೊತ್ತಾಗುತ್ತೆ, ಖಜೂರಿ ಮರ್ಡರ್ನ. ಆ ಬಸ್ನೇ ಓಡಿಸ್ಕೊಂಡು ಸ್ಮಶಾನಕ್ಕೆ ಹೋಗ್ತಾರೆ, ಅಲ್ಲಿ ಸತ್ತಂತವನು ಸಮಾಧಿ ಮೇಲೆ ಇಟ್ಟು ಅವನು ಕಡಿತಾರೆ. ಈ ತರಹದ ವೈಚಿತ್ರಗಳು ಅಲ್ಲಿ ನಡೆದಿವೆ. ಓಕೆ. ಸೊ ಈಗ ಮತ್ತೊಂದು ಫೋಟೋ ನಿಮಗೆ ತೋರಿಸ್ತಾ ಇದ್ರಿ, ಶಿವಾಜಿ ಬೋರಗಿ. ಇಡೀ ಪ್ರಕರಣದಲ್ಲಿ ಮತ್ತೊಬ್ಬ ಪ್ರಮುಖ ಅಂದ್ರೆ ಶಿವಾಜಿ ಬೋರಗಿ, ಚಂದಪ್ಪ, ಕೇಶಪ್ಪ. ಇದರಲ್ಲಿ ಶಿವಾಜಿ ಬೋರಗಿಯ ಒಂದು ತುಂಬಾ ವಿಚಿತ್ರವಾದ ಫೋಟೋ ನೋಡುತ್ತೆ. ನಾಯಿ ಜೊತೆಗೆ ಆತನ ಶೋಕಿ, ಕನ್ನಡಕ, ಇದು ಒಂದು ಉದ್ದಕ್ಕೆ ಒಂದು ನಾಮ, ಕಪ್ಪು ಕಲರ್ ಡ್ರೆಸ್. ಏನು ನೀವು ಶಿವಾಜಿ ಬೋರಗಿಯನ್ನು ಯಾವ ಭೇಟಿ ಮಾಡಿದ್ದು, ಹೇಗಿತ್ತು? ನಾನು ಶಿವಾಜಿ ಬೋರಗಿಯನ್ನ ಎರಡು ಮೂರು ಸಂದರ್ಭಗಳಲ್ಲಿ ಮೀಟ್ ಮಾಡಿದ್ದೀನಿ. ಒಂದು ಹೀಗಿದ್ದಾಗ ನೋಡಿದ್ದೀನಿ, ವೇರ್ ಹಿ ವಾಸ್ ಫಿಸಿಕಲಿ ವೆರಿ ಟಫ್. ಆಮೇಲೆ ಸ್ವಲ್ಪ ಅಹಂಕಾರಿ ಏನೋ ಅನ್ನುವಂಥ ಧಾಟಿಯಲ್ಲಿ ಮಾತಾಡ್ತಾ ಇದ್ದಂಥ ಹುಡುಗ. ಮತ್ತು ಈ ಹುಡುಗನನ್ನ ಚಂದಪ್ಪ ಸಾವುಕಾರ ಅಂತ ಕರೀತಿದ್ದ. ಯಾಕೆಂದ್ರೆ ಅದು ಅವನ ಮನೆ ಆಳವನು, ಇಲ್ಲಿ ಸಾವುಕಾರ ಅಂತೇಳಿ ಮಾತಾಡ್ತಿದ್ದ. ಬೋರ್ಗಿಗೆ ಒಂದು ವೈಶಿಷ್ಟ್ಯ ಏನಂತಂದ್ರೆ, ಈ ತರದ ಈ ನಾಯಿ ಸಾಕೋ ಹುಚ್ಚು, ಡಾಬರ್ಮನ್ ನಾಯಿ ಇಟ್ಕೊಂಡಿದ್ದ. ಆಮೇಲೆ ಬಹಳ ದಿವಸ ಇವರು ಟೈಮ್ ಕಳೀತಾ ಇದ್ದು ಸೊಲ್ಲಾಪುರ ಮತ್ತು ಪುಣೆ. ಈ ಸೊಲ್ಲಾಪುರ ಮತ್ತು ಪುಣೆಯ ಸ್ನೇಹ ಇವರಿಗೆ ಎಲ್ಲಿವರೆಗೂ ಬಂತು ಅಂತಂದ್ರೆ, ಒಂದ್ ಕಡೆ ಹೇರ್ ಕಟ್ ಮಾಡಿಸ್ಕೊಳಕ್ ಹೋಗ್ತಾರೆ. ಇದೇ ಶಿವಾಜಿ ಬೋರ್ಗಿ ಹೋಗ್ತಾನೆ. ಹೇರ್ ಕಟ್ ಮಾಡಿಸ್ಕೊಳಕ್ ಹೋದಾಗ ಅಲ್ಲಿ ಪರಿಚಯ ಆದವನೇ ಚಂದ್ರಕಾಂತ್ ವಾರಿಕ. ಬಿಕಾಸ್ ವಾರಿಕ್ ಇಸ್ ಎ ಬಾರ್ಬರ್, ವಾರಿಕ ಕ್ಷೌರಿಕ ಏನೋ. ಹಾಗೆ ಈ ಗುಂಪು ಬೆಳೆಸ್ ಅಂಡ್ ಇದು ಹಿ ವಾಸ್ ಅ ವಂಡರ್ಫುಲ್ ಆರ್ಗನೈಸರ್. ಅವನಿಗೆ ಆರ್ಗನೈಸಿಂಗ್ ಕೆಪಾಸಿಟಿ. ಹತ್ಯೆಗಳಿಗೆ ಏನಾದ್ರೂ ಬರದೇ ಇದ್ದಿದ್ರೆ ಎಲ್ಲೊಂದ್ ಕಡೆ ದೊಡ್ಡ ಲೀಡರ್ ಆಗಿ ಬೆಳೆಯೋಕೆ ಸಾಧ್ಯತೆ ಇತ್ತ ಶಿವಾಜಿ? ಈ 3 ಜನಕ್ಕೆ ಬೆಳೆಯೋ ಚಾನ್ಸ್ ಇತ್ತು. ನಾನು ಚಂದಪ್ಪ ಹರಿಜನನ್ಗೆ ಸ್ಪಷ್ಟವಾಗಿ ಹೇಳಿದ್ದೆ, ನೀನು ಸರೆಂಡರ್ ಆಗು, 4 ವರ್ಷ ಇರು, ಫೈಟ್ ಮಾಡು, ಎಲ್ಲ ಕೇಸ್ ಗೆಲ್ತೀಯ. ಯಾಕಂದ್ರೆ 48 ಕೇಸ್ಗೆ ವಿಟ್ನೆಸ್ ಇರಲಿಲ್ಲ, ಯಾವುದಕ್ಕೂ ವಿಟ್ನೆಸ್ ಇರಲಿಲ್ಲ. ನಿಮ್ಮನ್ನು ಬಿಟ್ಟರೆ ಯಾರು ನೋಡಿರ್ಲಿಲ್ಲ ಅವನ್ನ. ಯಾರು ನೋಡಿದ್ರು? ಯಾರ್ಯಾರು ನೋಡಿರ್ಲಿಲ್ಲ ಅವನ್ನ. ಆಮೇಲೆ ಈಚೆ ಬರ್ತಿ ಮಾರ, ನೀನು ಬಂದ್ರೆ ಈ ವುಡ್ ಹ್ಯಾವ್ ಬಿನ್ ಇಷ್ಟೊತ್ತಿಗೆ MLA ಆಗಿ ಇಲ್ಲಿ ಪಕ್ಕದಲ್ಲಿ ಕೂತಿರ್ತಿದ್ದಾನೆ. ನೋಡಿ, ಈ ಹುಡುಗ ಮದುವೆ ಆಗಿದ್ದು ಸ್ವಲ್ಪ ದೂರದ ಊರಿನಲ್ಲಿ, ಬೀದರ್ ನಲ್ಲಿ ಮದುವೆ ಆಗ್ತಾನೆ. ಮತ್ತು ಸ್ನೇಹಕ್ಕೋಸ್ಕರ ಏನಾದ್ರೂ ಮಾಡಬಲ್ಲೆ ಅಂತ ಅನ್ನುವಂತಹ ವಿಶ್ವಾಸವನ್ನ ಇನ್ನೊಬ್ಬರಲ್ಲಿ ಕ್ರಿಯೇಟ್ ಮಾಡ್ತಾನೆ. ಇವ್ರ ಅಣ್ಣನಿಗೋಸ್ಕರ ಬಂದಂತವನು ಕೇಸಪ್ಪ ತಾವರಖೇಡ್, ಇವ್ರ ಅಣ್ಣ ಸಿದ್ದಪ್ಪನಿಗೋಸ್ಕರ ಬಂದಂತವನೇ ಚಂದಪ್ಪ. ಆದ್ರೆ ಅವರಿಬ್ಬರನ್ನು ಕೂಡ ಬಹಳ ವರ್ಷಗಳ ತನಕ ತನ್ನ ಸ್ನೇಹದ ಬಂಧನದಲ್ಲಿ ಇಟ್ಕೊಂಡಿದ್ದಂಥವನು ಶಿವಾಜಿ ಬೋರ್ಗಿ. ದುರಂತ ಅಂದ್ರೆ, ಈ ಹುಡುಗ ತೀರ್ಕೊಂಡಾಗ ನಾನು
ಐ ವಾಸ್ ಅನ್ ಐ ವಿಟ್ನೆಸ್. ಇವನು ಬಿಡುಗಡೆ ಆಗಬೇಕು ಅಂತೇಳಿ ಕೋರ್ಟಿಂದ ಆರ್ಡರ್ ಬಂತು. ಆ ಆರ್ಡರ್ ರಿಸೀವ್ ಮಾಡಿ ಸಿಗ್ನೇಚರ್ ಮಾಡುವಾಗ ಇವನು ಪ್ರಾಣ ಹೋಯ್ತು. ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಪ್ರಾಣ ಹೋಯ್ತು. ಅಂದ್ರೆ ಆ ಸಮಯದ ತಿರುವಿದೆಯಲ್ಲ, ನಾನು ಒಂದು 14-15 ವರ್ಷ ಇವ್ರನ್ನ ನೋಡ್ತಾ ಬಂದಿರೋದ್ರಿಂದ ಇವರೆಲ್ಲರ ಜೀವನದ ದುರಂತಗಳನ್ನ ನಾನು ಗಮನಿಸ್ತಾ ಬಂದಿದ್ದೇನೆ. ನಂತರ ನೀವು ತೋರಿಸಬೇಕಾದಂಥ ರಿಯಲ್ ಹೀರೋ ಆಫ್ ದಿ ಸ್ಟೋರಿ ಅಂತಂದ್ರೆ ಕೇಶಪ್ಪ ತಾವರ್ಕೇಣ. ಎಸ್, ಕೇಶಪ್ಪ ತಾವರ್ಕೇಣ ಒಂದು ಫೋಟೋ ತೋರಿಸ್ತಾ ಇದೀವಿ. ಇದ್ರ ಜೊತೆಗೆ ಮತ್ತೊಂದು ಫೋಟೋವನ್ನು ಕೂಡ ಈಗ ನಾವು ನಿಮಗೆ ತೋರಿಸ್ತಾ ಇದೀವಿ. ಇನ್ನೊಂದು ಫೋಟೋ ಕೇಶಪ್ಪ ತಾವರ್ಕೇಣ ಫೋಟೋ ಇದೆ. ಅದ್ರಲ್ಲಿ ಆತ ಬಂದೂಕನ್ನು ಹಿಡ್ಕೊಂಡು ಬಹಳ ಶೋಕಿಯಾಗಿ ನಿಂತಿರ್ತಕ್ಕಂಥ ಫೋಟೋ ಕೂಡ ಇದೆ. ಅಂದ್ರೆ ಮೀಸೆಯನ್ನು ತಿರುವಿ ಏನು ಇಡೀ ಒಂದು ಕಥೆಯಲ್ಲಿ ತುಂಬಾ ಅಷ್ಟೇ ಒಂಥರ ಧೈರ್ಯ ಇರ್ತಕ್ಕಂಥವನು, ತುಂಬಾ ತಮಾಷೆಯ ವ್ಯಕ್ತಿ, ಅಷ್ಟೇ ಒಂದು ತರ ವಿಚಿತ್ರವಾದಂತ ಕ್ಯಾರೆಕ್ಟರ್ ಈ ಕೇಶಪ್ಪ ತಾವರ್ಕೇಣ. ಕೇಶಪ್ಪ ನಾನು ನನ್ನ ನಿಲುಕಿಗೆ ಬಹಳ ವಿಚಿತ್ರವಾಗಿ ಸಿಗ್ತಾನೆ. ನೀವು ಕೇಶಪ್ಪ ತಾವರ್ಕೇಡ್ನ ಮನೆ ನೋಡಬೇಕು. ಅದೊಂದು ದೊಡ್ಡ ಕೋಟೆ. ಇಟ್ಸ್ ಲೈಕ್ ಎ ಹ್ಯೂಜ್ ಕಾಂಪೌಂಡ್. ಒಂದು ಕಾಂಪೌಂಡ್ ತರ ಒಂದು ಮನೆ ಇದೆ. ನಾವು ಒಳಗಡೆ ಹೋದ್ರೆ ಒಂದು ಏನಿಲ್ಲ ಅಂತಂದ್ರೆ ಒಂದು 50-60 ಜನ ಊಟ ಮಾಡ್ತಾರೆ. ಈತನ ಮನೆಯವ್ರನ್ನ ನಾನು ನೋಡಿದ್ದೇನೆ, ತಮ್ಮನನ್ನು ನೋಡಿದ್ದೇನೆ, ಮಕ್ಕಳನ್ನು ನೋಡಿದ್ದೇನೆ. ಮಕ್ಕಳು ಬಹಳ ಚಿಕ್ಕವರು ಅವಾಗ ಈತನಿಗೆ. ಆಮೇಲೆ ಶೋಕಿ ಮನುಷ್ಯ, ಹಠದ ಮನುಷ್ಯ, ಕೂಲಿಂಗ್ ಗ್ಲಾಸು ಅದೆಲ್ಲ ಇತ್ತು. ಮೀಸೆ ತಿರುವುದು, ಫೋಟೋ ತೆಗೆಸ್ಕೊಳ್ಳೋದು, ಆಮೇಲೆ 2 ಬ್ಯಾರಲ್ ಇದು ಹಾಕೊಳ್ಳೋದು, ಬುಲೆಟ್. ಅದಕ್ಕಿಂತ ಈ ಪಾಟ್ಲಿ ಅಂತ ಚೈನ್ಗಳು, ಬಂಗಾರ ಚೈನ್ ಹಾಕೊಳ್ಳೋದು, ಈ ತರದ್ದೆಲ್ಲ ಹಠ ಇದ್ದಂತ ಮನುಷ್ಯ. ಆಮೇಲೆ ಭಯಂಕರ ತಮಾಷೆ ಮನುಷ್ಯ. ನನ್ಗೆ ರೇಕ್ಸೋನು ಎಲ್ಲ ಗೊತ್ತಾದ್ ತಗೊಳ್ರಿ ಅಂತೇಳಿ. ಅವನ ಜೊತೆಗೆ ನಡೆದ ಯಾವ್ದಾದ್ರು ಒಂದು ಘಟನೆ ಶೇರ್ ಮಾಡ್ಬೋದಾ? ನಾನು ನೋಡಿದಾಗ ಕೇಶಪ್ಪ ತಾವರ್ಕೇಡ್ ಬಹಳ ವಿಚಿತ್ರ ರೀತಿಯಲ್ಲಿ ಗುಂಡು ಹಾಕ್ತಾ ಇದ್ದೆ. ನಾನು ಎಲ್ಲಾ ತರದ ಗುಂಡು ಹಾಕೋರ್ನ ನೋಡಿದ್ದೀನಿ, ನಾನು ಹಾಕ್ತಿದ್ದೆ. ಆದ್ರೆ ಒಂದು ಬಕೆಟ್ ಒಂದು ಮಗ್ಗು ಇಟ್ಕೊಂಡು ಕೂತ್ಕೊಂಡು ಗುಂಡು ಹಾಕಿದ್ದವ್ರು ನಾನು ಜನ್ಮದಲ್ಲಿ ನೋಡಿದ್ದೆ. ಅಲ್ಲ, ಇಡೀ ಬಕೆಟ್ ತುಂಬಾ ಸರಾಯಿ ಸುರ್ಕೊಂಡ್ಬಿಡೋದು, ಎಲ್ಲಾರನ್ನ ಕರೆದು ಕುಡಿಸೋದು. ಅದು ನೀನ್ ತಗೋ, ನೀನ್ ಕುಡಿ, ನಾನ್ ಕುಡಿತೀನಿ ಅಂತ ಹೇಳಿ. ಹಿ ವಾಸ್ ನಾಟ್ ಎ ಕ್ರಿಮಿನಲ್. ಅವನನ್ನು ಯಾರು ಕೂಡ ಕೇಶಪ್ಪ ಅಂತ ಕರೀತಿರ್ಲಿಲ್ಲ. ಕೇಶಪ್ಪನ ಕರಿಬೇಕು ಅಂತಂದ್ರೆ ಚೇರ್ಮನ್ ಅಂತಾನೆ ಕರಿಬೇಕು. ಅದು ಕಾರಣ ಏನು ಅಂತಂದ್ರೆ ಅಲ್ಲಿ ಜಾತಿ ವ್ಯವಸ್ಥೆ ಮತ್ತು ಅಧಿಕಾರ ವ್ಯವಸ್ಥೆ ತೂಕೊಂಡು ಹೋಗ್ತೇವೆ, ಸರಿಸಮನಾಗಿ ಹೋಗ್ತವೆ. ನೀವು ಮೊನ್ನೆ ಒಬ್ಬನು ತೀರ್ಕೊಂಡಲ್ಲ, ಪುತ್ರಪ್ಪ ಸಾವುಕಾರ. ಅವನ ಹೆಸರು ಸಾವುಕಾರ ಅಲ್ಲ, ಆದ್ರೆ ಅವನನ್ನು ಕರೆಯೋದೇ ಸಾವುಕಾರ ಅಂತ ಹಾಗೆ ಫಿಕ್ಸ್ ಆಗಿಬಿಟ್ಟಿರ್ತದೆ. ಈ ಕೇಶಪ್ಪ ಈ ವಾಸ್ ಅ ವಂಡರ್ಫುಲ್ ಪರ್ಸನಾಲಿಟಿ. ಈ ಕೇಶಪ್ಪ ಈ ಸಿದ್ದಪ್ಪ ಮತ್ತೆ ಶಿವಾಜಿ ಬೋರ್ಗಿ ಇವ್ರ ಕುಟುಂಬಕ್ಕೆ ಆಪ್ತ, ದೂರದ ನೆಂಟ. ಇವರು ಸಹಾಯ ಮಾಡಬೇಕು ಅಂತ ಹೇಳಿ ಈ ಕ್ರೈಮ್ಗಳಲ್ಲಿ ಬರ್ತಾನೆ. ಇವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಕಿಣಗಿ ಏನು ಫ್ಯಾಮಿಲಿಯಲ್ಲಿ ಆಳ್ ಮಕ್ಕಳಾಗಿರ್ತಾರೆ, ಯಲ್ಲಪ್ಪ ಮತ್ತೆ ಅವ್ರ ತಮ್ಮ ಚಂದಪ್ಪ, ಇವ್ರದ್ದು ಎಂಟ್ರಿ ಆಗತ್ತೆ. ಸೊ ಈ ಸಂದರ್ಭದಲ್ಲಿ ಚಂದಪ್ಪನ ಎಂಟ್ರಿ ಆಗತ್ತೆ. ಚಂದಪ್ಪ ಹೇಗಿದ್ದ ಈ ಹತ್ಯೆಗೆ ಕೈ ಇಟ್ಟಾಗ, ಆ ಸಂದರ್ಭದಲ್ಲಿ ಆತ ಎಷ್ಟು ಹೆಂಗಾಗಿದ್ದ, ಅದರ ಒಂದು ಚಿತ್ರವನ್ನ ಈಗ ನಾವು ನಿಮಗೆ ತೋರಿಸ್ತಾ ಇದೀವಿ. ಎಸ್, ಈಗ ನಾವು ಚಂದಪ್ಪನ ಒಂದು ಫೋಟೋ ನೋಡ್ತಾ ಇದ್ದೆ. ಲಾಸ್ಟ್ ಈಗ ಜೋಬಿನಲ್ಲಿ ಕೈ ಇಟ್ಕೊಂಡು ನಿಂತಿದ್ದಾನಲ್ಲ, ಪ್ಯಾಂಟ್ ಹಾಕೊಂಡು, ಆತನೇ ಚಂದಪ್ಪ. ಅವನು ಬಹುಶಃ ಪ್ಯಾಂಟು ಶರ್ಟ್ ಮೊದಲನೇ ಸಲ ಹಾಕಿರ್ಬೇಕು ಜೀವನದಲ್ಲಿ, ಫೋಟೋ ತೆಗೆಸ್ಕೊಂಡೆ. ಓಕೆ, ಅಷ್ಟು ಚಿಕ್ಕ ಹುಡುಗ, ದೈಹಿಕವಾಗಿ ಬಹಳ. ಓಕೆ, ಈ ಚಂದಪ್ಪನ ಎಂಟ್ರಿ ಇಡೀ ಭೀಮಾ ತೀರದಲ್ಲಿ ಒಂದು ಪ್ರಮುಖವಾದಂತ ಒಬ್ಬ ಲೀಡರ್ ಆಗಿ, ಹತ್ಯೆಗಳ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಚಂದಪ್ಪ ಎಮರ್ಜ್ ಆಗ್ತಾನೆ. ಈ ತರ ಎಂಟ್ರಿ ಹತ್ಯೆಗಳಿಗೆ ಯಾವ ರೀತಿ ಆಗತ್ತೆ ನೋಡಿ. ಏನಾಗುತ್ತೆ, ಈ ಆಳು ಯಲ್ಲಪ್ಪ ಏನಿದ್ದ, ಇವ್ರ ಅಣ್ಣ ಚಂದಪ್ಪನ ಅಣ್ಣ, ಅವನನ್ನ ಕರ್ಕೊಂಡು ಹೋಗಿ ಕಾಲ ಮೇಲೆ ಕಲ್ಲೆ ತಾಕ್ತಾರೆ, ಕಿಣಿಗೆ ಜಡ್ಜ್ ಬಿಡ್ತಾರೆ ಅವ್ರಿಗೆ. ಮಾಣಿಕಪ್ಪ ಮಾಸ್ತರ್ನ ಮಕ್ಕಳು. ಹೌದೌದೌದೌದು. ಅದು ಮೋಸದಿಂದ ಕರ್ಕೊಂಡು ಹೋಗ್ತಾರೆ, ಕಾಂಪ್ರಮೈಸ್ ಅಂತ ಹೇಳಿ. ಮನೆ ಒಳಗೆ ಕಾಂಪ್ರಮೈಸ್ ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿ ಹಾಲ್ ಮೇಲೆ ಪ್ರಮಾಣ ಮಾಡಿಸ್ತೀವಿ ಅಂತೇಳಿ ಸುಳ್ಳು ಹೇಳಿ ಅವನನ್ನ ಕರ್ಕೊಂಡೋಗಿ ಅವನ ಕಾಲನ್ನು ಮುರಿತಾರೆ, ಸುತ್ತಿಗೆಯಿಂದ ಹೊಡೆದು. ಹೌದೌದೌದು, ಕೊಡಬಾರ್ದು ಹಿಂಸೆ ಕೊಟ್ಟು ಹೊಡಿತಾರೆ. ಕೊಂದು ಹಾಕ್ಬಿಟ್ಟಿದ್ರೆ ಆ ಮಾತು ಬೇರೆ ಇರ್ತಿತ್ತು, ಬದುಕಕ್ ಬಿಡ್ತಾರೆ. ಅವನು ಬಂದು ಅಷ್ಟು ಕಥನವನ್ನು ಹೇಳ್ತಾನೆ. ಆಗ ಚಂದಪ್ಪ ಬಹಳ ಚಿಕ್ಕ ಹುಡುಗ, 15-16 ವರ್ಷದ ಹುಡುಗ. ಆದ್ರೆ ಇವಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಚಂದಪ್ಪನ ವೈಶಿಷ್ಟ್ಯ ಅದು ಗೊತ್ತಾಗೋದು ಯಾವಾಗ ಅಂತಂದ್ರೆ, ಮಾಣಿಕಪ್ಪ ಮಾಸ್ತರ್ನ ಮಕ್ಕಳ ಹತ್ಯೆ ಆಗತ್ತಲ್ಲ, ಬಸ್ ಸ್ಟ್ಯಾಂಡ್ ನಲ್ಲಿ ಆಗುವಂತ ಹತ್ಯೆಗಳು, ಆ ಟೈಮಲ್ಲಿ ಇವು ಮಲ್ಲಿಕಾರ್ಜುನನ ಸಪೋರ್ಟ್ ತಗೊಳ್ತಾನೆ, ಆರ್ಗನೈಸ್ ಮಾಡ್ತಾನೆ ಅಂತ. ಇವರೆಲ್ಲರಿಗೂ ಒಬ್ಬ ಕೇಂದ್ರ ಬಿಂದು ಇನ್ನೊಬ್ಬ ಬರ್ತಾನೆ ಇದ್ರೊಳಗೆ, ಕುಮಟೇಗೌಡ ಪಾಟೀಲ್ ಅಂತ ಹೇಳಿ. ಈ ಕುಮಟೇಗೌಡ ಪಾಟೀಲ್ ಕೂಡ ಇನ್ನೇ
ವೇ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಇಂಡಿ. ಈ ರವಿಕಾಂತ್ ಪಾಟೀಲ, ಕುಮಟೇಗೌಡ ಪಾಟೀಲ ಇವರೆಲ್ಲ ಸೇರಿ ಇವರನ್ನ ಆರ್ಗನೈಸ್ ಮಾಡ್ತಾರೆ. ಆರ್ಗನೈಸ್ ಮಾಡಿದಾಗ ಒಪ್ಪಂದ ಏನು ಅಂತಂದ್ರೆ, ನಿನ್ನ ದುಶ್ಮನ್ನ ನಾನು ಹೊಡಿತೀನಿ, ನನ್ನ ದುಶ್ಮನ್ನ ನೀನ್ ಹೊಡಿಬೇಕು. ಕಾರಣ ಇಷ್ಟೇ, ನೀನ್ ನನ್ನ ನೋಡಿದ್ಯಾ. ಈಗ ನನಗೆ ನೀವು ಶತ್ರು, ನಾನು ನಿಮ್ಮನ್ನ ನೋಡಿರ್ತೀನಿ, ನೀವು ಬಂದ್ ಕೂಡಲೇ ನಾನು ಹುಷಾರಾಗ್ತೀನಿ. ಯಾರೋ ಅಪರಿಚಿತ ಬರ್ತಾನೆ ಅಂತಂದ್ರೆ ಗೊತ್ತಾಗೋದಿಲ್ಲ, ಆರಾಮಾಗಿ ಹೊಡಿತೀನಿ. ಹಾಗೆ ಹೊಡೆಯುವಾಗ ಪ್ಲಾನ್ ಮಾಡೋದ್ರಲ್ಲಿ ನಿಸ್ಸೀಮ ಅಂತ ಅನಿಸ್ಕೊಂಡವನು ಚಂದಪ್ಪ ಹರಿಶ್ಚಂದ್ರ. ನೋಡಿ ಆ ಕೊಲೆ ಹೇಗಾಗುತ್ತೆ ಅಂತಂದ್ರೆ, ಆ ಹೋಟ್ಲಲ್ಲಿ ಒಂದಾಗ್ತದೆ, ಹೋಟ್ಲ್ ಎದುರುಗಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದಾಗ್ತದೆ, ಬಸ್ಸಿಗೆ ಹತ್ಸಕ್ ಬಿಡ್ತೇವೆ 15 ನಿಮಿಷದಲ್ಲಿ ಬೀಳ್ತದಲ್ಲ. ಬಿದ್ದ ಮೇಲೆ ಇವ್ರು ಮಾಡಿದ್ದೇನು? ಸುಮ್ಮನೆ ಇವ್ರ ಪಾಡಿಗೆ ಇವರು ಶಿವಾಜಿ ಬೋರ್ಗಿ ಮತ್ತು ಚಂದಪ್ಪ ಹೊರಟು ಬಿಡ್ತಿದ್ರು. ಆದ್ರೆ ಕೇಶಪ್ಪ ಆ ತರದ ಮನುಷ್ಯ ಅಲ್ಲ. ಸ್ಟೇಷನ್ ಮುಂದೆ ಕೂಗ್ತಾನೆ, ನಾವು ಹೊಡೆದೇವ್ ಬರ್ರಿ, ಯಾರಾದ್ರೂ ಇದ್ರ ತಾಕತ್ತಿದ್ರು ಬಂದು ನನ್ನ ಅರೆಸ್ಟ್ ಮಾಡ್ರಿ ಅಂತ, ನರ ಇದ್ದವ್ರು ಬರ್ರಿಲ್ಲಿ ಅಂತಂತಾನೆ. ಅಂದ್ರೆ ಹಿ ವಾಸ್ ಎ ಸಾರ್ಟ್ ಆಫ್ ಅ ಮ್ಯಾನ್ ಹೂ ಹ್ಯಾಡ್ ದಟ್ ಕ್ರೈಮ್ ಎಂಜಾಯ್ ಮಾಡೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದ ಅಂತ. ಕ್ರೈಮ್ ಅನ್ನು ಎಂಜಾಯ್ ಮಾಡ್ತಿದ್ದ ಮತ್ತು ಆ ಫ್ಯೂಡಲಿಸ್ಟಿಕ್ ಇದಿತ್ತು. ನನಗೆ ಕೇಶಪ್ಪನ ಬಗ್ಗೆ ಅಯ್ಯೋ ಅನ್ಸಿದ್ದು ಯಾವಾಗ ಅಂತಂದ್ರೆ, ಅವನ್ನ ಕಡೆ ದಿನಗಳಲ್ಲಿ ನಾನು ನೋಡಿದಾಗ ನನ್ಗನ್ಸಿದ್ದು ಎಷ್ಟು ಚಂದಾಗಿ ಬದುಕಬಹುದಾಗಿತ್ತು. ಒಬ್ಬ ಜಮೀನ್ದಾರ, ಅವನು ಚೇರ್ಮನ್ ಶ್ರೀಮಂತ, ಊಟ ಹಾಕ್ತಿದ್ದ, ಓಎಸ್ ಧಾರಾಳವಾಗಿ. ಆಮೇಲೆ ದುಷ್ಟ ಮನಸ್ಸಿರ್ಲಿಲ್ಲ, ಕೆಟ್ಟ ಮನಸ್ಸಿರ್ಲಿಲ್ಲ, ಅವನಿಗೆ ಶೋಕಿ ಬಂದ್ಬಿಡ್ತದ. ಆಮೇಲೆ ಈ ಆಹೇರಿ ವಿಷಯಕ್ಕೆ ನಾವು ಮುಂದೆ ಬರ್ತೀವಿ ಅಂತ ಕಾಣಿಸುತ್ತೆ. ಹೇಗೆ ರೆಸಿಸ್ಟ್ ಮಾಡ್ತಾನೆ ಅಂತೇಳಿ, ಮಹಾನ್ ಹಠಮಾರಿ. ಆಮೇಲೆ ಅಷ್ಟು ಕೂಡಿದ್ರು ಅಷ್ಟಿದ್ರು ಎಚ್ಚರ ತಪ್ಪಿದ್ದಿಲ್ಲ ಮನುಷ್ಯ. ಅಂಥದ್ದು ಆ ಟೈಮ್ನಲ್ಲಿ ಪ್ಲಾನ್ ಮಾಡಿದಂಥವನು ಚಂದಪ್ಪ ಹರಿಶ್ಚಂದ್ರ. ಆ ಪ್ಲಾನಿಂಗ್ ಅವನಿಗೆ ಬಹಳ ಬ್ಯೂಟಿಫುಲ್ ಆಗಿ ಅದು ಗೊತ್ತಿತ್ತು, ಮತ್ತು ಗ್ರೂಪ್ಸ್ ನ ಬಳಸೋದು ಗೊತ್ತಿತ್ತು. ಯಾವ್ಯಾವ ಊರಿನಲ್ಲಿ ಯಾರ್ಯಾರನ್ನ ಇಟ್ಕೋಬೇಕು, ಅವನಿಗೆ ಗೊತ್ತಿಲ್ಲದ ಊರು ಯಾವ್ದಿತ್ತು ಚಂದಪ್ಪಗೆ. ಹೌದು, ಒಂದ್ಸಲ ಮೋಟರ್ ಸೈಕಲ್ ಹೊರಟ ಅಂತಂದ್ರೆ ಯಾವ ಊರಿಗೆ ತಲುಪಿ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ, ಎಲ್ಲಿ ಮಲಗ್ತಾನೆ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ, ಯಾರಿಗೂ ಹೇಳ್ತಿರ್ಲಿಲ್ಲ. ಅವನು ಫ್ಯಾಮಿಲಿಯಲ್ಲಿದೆ ಅಂತೇಳಿ ಯಾರಿಗೂ ಹೇಳ್ತಿರ್ಲಿಲ್ಲ. ಚಂದಪ್ಪ ಮದುವೆ ಆಗಿದ್ದೆ ಹಾಗೆ. ಮದುವೆ ಆಗಿದ್ದ ಹುಡುಗಿನ ಗಂಡನ ಮನೆಯಿಂದ 2 ದಿವಸದಲ್ಲಿ ಎಳ್ಕೊಂಡ್ಬಂದು ಗಂಡನಿಗೆ ರಿವಾಲ್ವರ್ ಇಟ್ಟು, ಮಗನೇ ನನ್ನ ಹೆಂಡತಿ ಬಿಡು ಅಂತೇಳಿ ಬಿಡಿಸ್ಕೊಂಡು ಬಂದ. ಅವಳು ತಾಳಿ ತೆಗೆದು ಗಂಡನ ಕೈ ಕೊಟ್ಟು ಬಂದ್ಲು. ನಾನು ಹೇಳೋದು, ಅಲ್ಲಿಯ ಜನರ ಪ್ರೀತಿಯನ್ನ ನೀವು ನೋಡಬೇಕು ಮತ್ತು ಅಲ್ಲಿಯ ಜನರ ದ್ವೇಷವನ್ನು ನೋಡಬೇಕು. ಆ ದ್ವೇಷಕ್ಕೆ ಕಾರಣ ಆಗೋದು ನಿಮ್ಮ ಸ್ವಾರ್ಥ. ಇವತ್ತು ನಾನು ಇಷ್ಟು ಬರೆದಿದ್ದೀನಲ್ಲ, ಮಾಣಿಕಪ್ಪ ಮಾಸ್ತರ್ ಬಗ್ಗೆ ಬರೆದಿದ್ದೀನಿ, ಎಲ್ಲರ ಬಗ್ಗೆ ಬರೆದಿದ್ದೀನಿ, ಇನ್ಕ್ಲೂಡಿಂಗ್ ಗುತ್ತೇದಾರ್ ಬಗ್ಗೆ ಬರೆದಿದ್ದೀನಿ. ಎಲ್ಲರೂ ಯಾರ ಮನೆಗೆ ಹೋಗ್ಲಿ ಹೇಳಿ, ಯಾರ ಮನೆಗೆ ಬೇಕಾದ್ರೂ ನಾನು ಹೋಗ್ತೀನಿ, ಯಾರ ಮನೆಯಲ್ಲಿ ಬೇಕಾದ್ರೂ ಊಟ ಮಾಡ್ತೀನಿ. ನನ್ನನ್ನು ಅವರು ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ಕಾರಣ ಏನು ಅಂದ್ರೆ, ನನಗೆ ಸ್ವಾರ್ಥ ಇಲ್ಲ. ಇದರಿಂದ ನಾನೇನೋ ಗಳಿಸ್ಕೊಂತೀನಿ ಅಂತ ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದು ಏನೂ ಇಲ್ಲ. ಇದೇ ರವಿ ಪಾಟೀಲ್ ಇನ್ಸಿಡೆಂಟ್ ನಿಮಗೆ ನಾನು ಹೇಳಿದೆ. ಕಣ್ಣೀರಿಟ್ಬಿಟ್ಟ ರವಿ ಪಾಟೀಲ್, ನನ್ನ ಜೀವನ ಉಳಿಸಿದ್ರಿ ನೀವು ಅಂತ. ಚಂದಪ್ಪ ಹರಿಜನನಿಗೆ ಒಬ್ಬ ಸಹೋದರ ಕೂಡ ಇದ್ದ, ಇನ್ನೊಬ್ಬ ತಮ್ಮ ಕೂಡ ಇದ್ದ. ಆತನ ಫೋಟೋವನ್ನು ಈಗ ನಾವು ನೋಡ್ತಾ ಇದ್ದೀವಿ. ಬೆಳಗರವರೇ, ಈತ ಬಸವರಾಜ್ ಅಂತ ಹೇಳಿ, ಪ್ರಾಯಶಃ ಈಗ ಈತ ಈಗಲೂ ಕೂಡ ಇದ್ದಾನೆ ಅಂತ ಹೇಳಿ ಭಾವಿಸ್ತೀವಿ. ಬಸು ಇದ್ದಾನೆ. ಬಸುನ ನಾನು ನೋಡಿದಾಗ ಅವನು ಬಹುಶಃ ಇನ್ನು ಮೀಸೆ ಬಂದಿಲ್ಲದೆ ಇರೋ ಹುಡುಗ. ಅವನನ್ನು ನಾನು ಬಿಜಾಪುರದ ಜೈಲಲ್ಲಿ ಭೇಟಿಯಾಗಿದ್ದೆ. ಒಂದ್ಯಾವುದೋ ಒಂದು ಸಣ್ಣ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದ. ನನ್ನ ಆಸೆ ಮತ್ತು ಆಶಯ ಅಂತಂದ್ರೆ, ಕಡೆ ಪಕ್ಷ ಬಸು ಈ ತಕರಾರುಗಳಿಂದ ಹೊರಗಡೆ ಬಂದು ಸ್ವತಂತ್ರವಾಗಿ, ಸಭ್ಯನಾಗಿ, ಒಳ್ಳೆಯವನಾಗಿ ಜೀವನ ಮಾಡಲಿ ಅಂತ ಹೇಳಿ ನಾನು ಬಯಸ್ತೀನಿ. ಯಾಕೆಂದ್ರೆ ನಾನು ಬರೆದಂತ ಹುಡುಗರು ನನ್ನ ಎದುರಿಗೆ ಸತ್ತೋದ್ರೆ ಬಹಳ ನೋವಾಗುತ್ತೆ ಮನಸ್ಸಿಗೆ. ಅದು ಒಬ್ಬರಲ್ಲ, ತುಂಬಾ ಜನ ಸತ್ತೋಗ್ಬಿಟ್ಟು, ತುಂಬಾ ಜನ ಸತ್ತಿದ್ದಾರೆ. ಅದು ಅವ್ರ ತಪ್ಪೇ ಇರ್ಬೋದು. ಅವ್ರನ್ನ ತಿದ್ದುವ ಮತ್ತೆ ಅವ್ರನ್ನ ಸರಿಪಡಿಸುವ. ಈಗಲೂ ಬಸವರಾಜ್ ನಿಮ್ಮ ಸಂಪರ್ಕದಲ್ಲಿ ಇದ್ದಾನ? ನನ್ನ ಸಂಪರ್ಕದಲ್ಲಿ ಎಲ್ಲರೂ ಇದ್ದಾರೆ. ಆದ್ರೆ ಈಗ ಆ ತರದ ಮೂಡಿಂದ ಹೊರಗಡೆ ಬಂದಿದ್ದಾರ ಅಥವಾ ಏನಾದ್ರೂ? ಅದನ್ನು ನಾನು ಈಗ ಅವ್ರು ಏನಾಗುತ್ತೆ ಅಂದ್ರೆ, ಯಾವ ಹೊತ್ತಿನಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅಲ್ಲ, ನೀವು ಯಾಕಂದ್ರೆ 2ನೇ ಭಾಗ ಬರೀತೀನಿ ಅಂತ ಹೇಳ್ತಿದ್ರಿ ಭೀಮಾತ್ರ ಸಂತಕರು. ಅದರಲ್ಲಿ ಇವರ ಈಗಿನ ಮಾನಸಿಕ ಸ್ಥಿತಿ ಏನಿದೆ, ಏನು ಅವ್ರದ್ದು ಉದ್ದೇಶ? ಮೇನ್ ಸ್ಟ್ರೀಮ್ ಬರಬೇಕು ಅಂತಿದ್ರ, ದ್ವೇಷ ಎಲ್ಲ ಮರೆತು ಏನಾದ್ರೂ ಶಾಂತಿಯುತವಾಗಿ ಬದುಕಬೇಕು ಅಂತ ಏನಾದ್ರು ಯೋಚನೆ ಮಾಡಿದಾರ? ಆ ಯೋಚನೆಯನ್ನ ಮಾಡಿಸುವಂಥ ಎಲ್ಲ ಪ್ರಯತ್ನಗಳನ್ನು ನಾನು ಮಾಡಿದ್ದೇನೆ. ನೀವು ನಂಬಲಿಕ್ಕಿಲ್ಲ, ಇಡೀ ಗುಲ್ಬರ್ಗಾ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಹುಡುಕ್ತಾ ಇದ್ದಂತ 2 ಹಂತಕರು ಅಂತಂದ್ರೆ ರಜಾಕ್ ಮತ್ತು ಪೈಲ್ವಾನ್. ಶಿರ್ವಾಳದ ಮರ್ಡರ್ ಅಂತಂತೇಳಿ 4 ಮರ್ಡರ್ ಆಗುತ್ತೆ. ಅದು ಬಂದಿಲ್ಲ, ಈ ಪುಸ್ತಕದಲ್ಲಿ ಬಂದಿಲ್ಲ.
ನಾನು ಈ ಪುಸ್ತಕ ಬರೆದು ಪ್ರಿಂಟ್ ಆದ್ಮೇಲೆ 19 ಮರ್ಡರ್ ಆಗಿದೆ. ನಾನು ಆ 4 ಹತ್ಯೆಗಳನ್ನ ಮಾಡಿದಂತ 2 ಹುಡುಗರು ಅಣ್ಣ ತಮ್ಮಂದ್ರವರು, ಅವ್ರ ಅಣ್ಣನ ಕೊಂದ್ರು ಅನ್ನೋ ಕಾರಣಕ್ಕೆ ಇವ್ರು ಮಾಡ್ತಾರೆ. ಆ ಹುಡುಗರನ್ನ 3 ತಿಂಗಳು ನನ್ನ ಮನೇಲಿ ಇಟ್ಕೊಂಡಿದ್ದೀನಿ. ನನ್ನ ಆಶ್ರಯದಲ್ಲಿ ಇಟ್ಕೊಂಡು ಅವರನ್ನ ಪೊಲೀಸರಿಗೆ ಸರೆಂಡರ್ ಮಾಡಿಸಿ ಈ ತಪ್ಪು ನೀವು ಮಾಡಬೇಡಿ ಅಂತ ಹೇಳಿದ್ದೀನಿ. ಒಬ್ಬ ಹುಡುಗ ಅದರಲ್ಲಿ ರಿಲೀಸ್ ಆಗಿದ್ದಾನೆ, ಮದುವೆ ಆಗಿದ್ದಾನೆ, ಅವನಿಗೊಂದು ಮಗು ಆಗಿದೆ. ಅಂಡ್ ಹಿ ಸೇಸ್ ಹಿ ಇಸ್ ಫ್ರೀ ಫ್ರಮ್ ದ ಕ್ರೈಮ್. ಓಕೆ, ಬನ್ನೀಗ ಮತ್ತೊಂದು ಫೋಟೋವನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಈ ವ್ಯಕ್ತಿ ಈಗಾಗಲೇ ಹತ್ಯೆ ಆಗಿರ್ತಕ್ಕಂಥ ಫೋಟೋ. ಈತನೇ ಇಡೀ ಕೇಂದ್ರದ ಶಕುನಿ, ಇಡೀ ಕೇಂದ್ರದಲ್ಲಿ ಅನೇಕರ ಹಾದಿಯನ್ನು ತಪ್ಪಿಸ್ತಾನೆ, ಸಾಕಷ್ಟು ಜನರನ್ನ ಮಿಸ್ಗೈಡ್ ಮಾಡ್ತಾರೆ, ಸಾಕಷ್ಟು ಜನರ ಹತ್ಯೆಗೆ ಕಾರಣ ಆಗ್ತಾನೆ, ಕೊನೆಗೆ ತಾನು ಕೂಡ ಅಷ್ಟೇ ಬರ್ಬರವಾಗಿ ಹತ್ಯೆ ಆಗ್ತಾನೆ. ಈತನ ಹೆಸರು ಅಮೀನ್ ಸಾಬ್ ಔಟಿ. ಬೆಳಗೆರೆ ಅವರು, ಈತನ ಹಿನ್ನೆಲೆಯನ್ನು ಯಾಕೆ ಇಡೀ ಕಥೆಯಲ್ಲಿ ಈತ ತನ್ನ ಸ್ವಾರ್ಥಕ್ಕೋಸ್ಕರ ಒಂದೊಂದು ಬಾರಿ ಕೂಡ ಪಂಗಡ ಚೇಂಜ್ ಮಾಡ್ತಾನೆ, ಒಬ್ಬರ ಗುಂಪಿನ ಮಾಹಿತಿ ಇನ್ನೊಬ್ಬರಿಗೆ ಕೊಡ್ತಾನೆ, ತನಗೆ ಬೇಕಾದಂತೆ ಎಲ್ಲರನ್ನು ಗಿರಿಗಿಟ್ಲಾಡಿಸ್ತಾ ಹೋಗ್ತಾನೆ. ಅಮೀನ್ ಸಾಬ್ ಔಟಿ ರೌಡಿ ಅಲ್ಲ. ಅಮೀನ್ ಸಾಬ್ ಔಟಿಗೆ ನಿಂತು ಬಡದಾಡೋ ತಾಕತ್ತಿರಲಿಲ್ಲ. ಅಮೀನ್ ಸಾಬ್ ಔಟಿ ಸ್ಮಾಲ್ ಟೈಮ್ ಉಸುಗಿನ ಕಾಂಟ್ರಾಕ್ಟರ್, ಮರಳಿನ ದಂಧೆ ಮರಳಿನ ದಂಧೆ ಮಾಡ್ಕೊಂಡಿದ್ದಂಥವನು, ಭೀಮಾ ತೀರದಲ್ಲಿ ಇದ್ದಂಥವನು. ಇವನು ನಿಧಾನವಾಗಿ ಈ ಗುಂಪುಗಳ ಸಂಪರ್ಕಕ್ಕೆ ಬಂದ ಮೇಲೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಮಾಹಿತಿ ಕೊಟ್ಟರೆ ದುಡ್ಡು ಬರ್ತದೆ ಅನ್ನೋದು ಒಂದಾಗಿ, ಎರಡನೇದು ಪ್ರತಿ ಸಾವಿಗೂ ಒಂದಿಷ್ಟು ದುಡ್ಡು ಬರ್ತದೆ ಅಂತ, ಒಬ್ಬರು ಸತ್ರ ದುಡ್ಡು ಬರ್ತದೆ ಅಂತ ಹೇಳಿ. ಸೊ 2 ಗುಂಪುಗಳ ಮಧ್ಯೆ ಹಣವನ್ನ ಪಡಿತಾ ಇದ್ದಂತ ವ್ಯಕ್ತಿ ಆದ. ಇವನ ಸಾವಿಗೆ ಹೇಗೆ ಕಾರಣ ಆಯಿತು ಅನ್ನೋದರ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಾನು. ಫಸ್ಟ್ ಇವನು ಕೋರ್ಟಿಗೆ ಬರ್ತಾನೆ ಅನ್ನುವಂತಹ ವರ್ತಮಾನವನ್ನ ಚಂದಪ್ಪ ಹರಿಜನನಿಗೆ ಕೊಟ್ಟಿದ್ದಂತಹ ಹುಡುಗನ ಹೆಸರು ಗಾಲಿಬ್. ಇನ್ನೊಂದು ಇದನ್ನು ವಿವರಿಸೋದಕ್ಕೂ ಮೊದಲು, ಇದೇ ಏನು ಅಮೀನ್ ಸಾಬ್ ಔಟಿ ಏನಿದ್ದಾನೆ, ಈತನೇ ಅದೇ ಕೋರ್ಟ್, ಯಾವ ಕೋರ್ಟ್ ಆವರಣದಲ್ಲಿ ಕೊಲೆ ಆದ ಅದೇ ಕೋರ್ಟ್ ಆವರಣದಿಂದನೇ ತನ್ನ ವಿರುದ್ಧದ ಗುಂಪಿಗೆ ಏನು ಮಾಹಿತಿ ಕೊಟ್ಟಿರ್ತಾನೆ ಮೊದಲು. ಆ ಗುಂಪಿನವರು ಇವನು ಮತ್ತೆ ಹತ್ಯೆ ಮಾಡ್ತಾರೆ. ಅಂದ್ರೆ ವಿಚಿತ್ರ ಅಂದ್ರೆ ತಾನು ಯಾರ ಸಾವಿಗೆ ಕಾರಣ ಆಗಿದ್ನೋ, ಯಾವ ಸ್ಥಳದಲ್ಲಿದ್ದು ಅದೇ ಸ್ಥಳದಲ್ಲಿ ಈತ ಹತ್ಯೆ. ಹೌದು ಅದು ಇವನ ಮರ್ಡ್ರೆ ಒಂದು ಬಹಳ ವಿಶಿಷ್ಟವಾದ್ದು. ಯಾರಿಗೂ ಗೊತ್ತಿರಲಿಲ್ಲ ಇವನ ಬಗ್ಗೆ. ಅಂದ್ರೆ ಇವನು ಮೂವ್ಮೆಂಟ್ಸ್ ಏನು ಯಾವ್ದು ಗೊತ್ತಿರಲಿಲ್ಲ. ಎಲ್ಲ ರಿಲ್ಯಾಕ್ಸ್ ಆಗಿದ್ರು. ಎಲ್ಲಿ ರಿಲ್ಯಾಕ್ಸ್ ಆಗಿದ್ರು ಅಂತಂದ್ರೆ, ಯಮುನಪ್ಪ ಅಂತ ಹೇಳಿ ಒಬ್ಬನಿದ್ದ, ಅವನು ಮರ್ಡರ್ ಆದ. ಆ ಯಮುನಪ್ಪನ ಹತ್ರ ಇವರೆಲ್ಲ ಕೂತಿದ್ರು, ಈ ಚಂದಪ್ಪ ಹರಿಜನ ಇವರೆಲ್ಲ ಕೂತಿದ್ರು. ಅವಾಗ ಗಾಲಿಬ್ ಇವ್ರಿಗೆ ಸುದ್ದಿ ಕೊಡ್ತಾನೆ, ಔಟಿ ಬರ್ಲಿಕ್ಕತ್ತಾನ ಸಿಂದಗಿ ಕೋರ್ಟ್ಗೆ ಅಂತ ಹೇಳಿ. ಸಿಂದಗಿ ಕೋರ್ಟ್ಗೆ ಔಟಿ ಬರ್ಲಿಕ್ಕತ್ತಾನ ಅಂತಂದ್ರೆ ನಾವ್ ಇಷ್ಟು ದೂರ ಇದ್ದೀವಿ, ಮತ್ತೆ ನನ್ನ ಗಾಡಿಯಲ್ಲಿ ಅಂತ ಹೇಳ್ತಾನೆ. ಅವಾಗ ಯಮುನಪ್ಪನ ಗಾಡಿ ತಗೋತಾರೆ ಇವ್ರು. ಯಮುನಪ್ಪನ ಗಾಡಿ ತಗೊಂಡು ಹೊರಟಾಗ ಭೀಮಾ ತೀರದಲ್ಲಿ, ಭೀಮಾ ನದಿಯಲ್ಲಿ ಎಷ್ಟು ನೀರಿತ್ತು ಅಂದ್ರೆ ಗಾಡಿ ಸರಾಗವಾಗಿ ಹಾದು ಹೋಗ್ತಿತ್ತು. ಅಂದ್ರೆ ಮೊಣಕಾಲುದ್ದನೂ ಇರಲಿಲ್ಲ. ಆ ಸಿಕ್ಕಾಕೊಂಡಾಗ ಇಳಿದು ಇವರೇ ದಬ್ತಾರೆ, ಅದನ್ನ ಗಾಡಿನ ದಬ್ಬಿ ಬರ್ತಾರೆ. ಬಂದು ಇವನು ಕೋರ್ಟ್ ಹಾಜರಾಗಿ ಅಲ್ಲಿ ಒಂದು ಕ್ಯಾಂಟೀನ್ ಇದೆ, ಒಂದು ತಡಿಕೆ ಕ್ಯಾಂಟೀನ್ ಇದೆ, ಒಂದು ಚಿಕ್ಕ ಚಾ ಕುಡಿಯೋದು. ಅಲ್ಲಿ ಚಾ ಕುಡಿಲಿಕ್ಕೆ ಅಂತ ಬಂದಾಗ ಸ್ಟೆನ್ ಗನ್ ವಾಸ್ ಯೂಸ್ಡ್ ಫಾರ್ ದಿ ಫಸ್ಟ್ ಟೈಮ್. ಮೊಟ್ಟ ಮೊದಲ ಬಾರಿಗೆ ಸ್ಟೆನ್ ಗನ್ ಯೂಸ್ ಮಾಡ್ತಾರೆ. ನನಗೆ ಗೊತ್ತಿದ್ದ ಮಟ್ಟಿಗೆ 70 ಸಲ ಫೈರ್ ಮಾಡ್ತಾರೆ. 70 ಸಲ 70 ಬುಲೆಟ್ಸ್ ವರ್ ಫೈರ್ಡ್ ಅಗೇನ್ಸ್ಟ್ ಅಮೀನ್ ಸಾಬ್ ಔಟಿ. ಮತ್ತು ಅಮೀನ್ ಸಾಬ್ ಔಟಿಯ ಸಾವಿದೆಯಲ್ಲ, ಅದು ದೊಡ್ಡ ಸೆಲೆಬ್ರೇಷನ್ ಅವರಿಗೆ. ಅಲ್ಲಿ ಕೂಡ ಅಷ್ಟೇ, ಮಾಡಿ ಓಡಿ ಹೋಗೋ ಪ್ರಶ್ನೆ ಇದೆಯಾ? ಓಡಾದ್ರೂ ಹೋಗ್ಬೇಕಾ? ಆರಾಮಾಗಿ ಇನ್ನೊಂದು ಜೀಪ್ ಹತ್ಕೊಂಡು ಪಿಕ್ನಿಕ್ಗೆ ಹೋದಂಗೆ ಹೋಗ್ತಾರೆ. ಅಲ್ಲಿನ 70 ಗುಂಡುಗಳನ್ನ ಹಾರಿಸ್ತಕ್ಕಂಥ ದ್ವೇಷ ಯಾಕೆ ಹುಟ್ಕೊಳ್ಳುತ್ತೆ ಇವರಿಗೆ? ಯಾಕೆ ಬರುತ್ತೆ ಅಂತಂದ್ರೆ, ಒಂದು ಆ ಬರ್ಬರತೆಯನ್ನ ತಾವು ಮೆರಿದೇ ಇದ್ರೆ ಶತ್ರುತ್ವವನ್ನು ಹಾಗೆ ತೀರಿಸ್ಕೊಂಡಂಗೆ ಆಗ್ಲಿಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಈಗ ನಾನ್ ನಿಮ್ಗೆ ಕಪಾಳಕ್ಕೆ ಹೊಡೆದು ಬಿಟ್ರೆ ನನ್ ಸಿಟ್ಟು ಹೋಗುತ್ತೆ, ಆದ್ರೆ ನಾನು ಕಪಾಳಕ್ಕೆ ಹೊಡಿಯಲ್ಲ. ನಿಮ್ಗೆ ಹೊಡಿತೀನಿ ನೋಡು ಅಂದಂದ್ ಹೊಡಿತೀನಿ. ದೆನ್ ಓನ್ಲಿ ನನ್ನ ಒಳಗಿನ ಆ ಕ್ರೌರ್ಯ, ಆಕ್ರೋಶ ಅದು ವರ್ಕೌಟ್ ಆಗುತ್ತೆ. ಅದು ಆಗ್ಬೇಕು ಅನ್ನೋದು ಚಂದಪ್ಪನ ಪ್ಲಾನ್ ಆಗಿತ್ತು. ಚಂದಪ್ಪ ಡಿಡ್ ಇಟ್. ಆಮೇಲೆ ಈ ಚಂದಪ್ಪ ಹೆಂಗಾಗ್ಬಿಟ್ಟ ಅಂದ್ರೆ, ಮನೆ ಆಳಾಗಿದ್ದಂಥವನು ಬರ್ತಾ ಬರ್ತಾ ಶಿವಾಜಿ ಬೋರಿಗೆಯನ್ನ ಮತ್ತೆ ಕೇಶಪ್ಪ ತಾವರ್ಖೇಡ್ನನ್ನ ಲೀಡ್ ಮಾಡಿ ಶುರು ಮಾಡ್ತಾರೆ. ಅವ್ರಿಗೆ ಕೊಡುವಂತ ಗೌರವವನ್ನು ಕೊಡ್ತಾ ಇದ್ದ. ಸೌಕಾರ ಅಂತ ಹೇಳಿ, ಯಾಕೋ ಸೌಕಾರ ಸ್ವರ್ಗಿ ಎಲ್ಲ ಮತ್ತೆ ಆಕಳ ಕೊಡಿಸ್ಲೇನು, ಎಮ್ಮೆ ಕೊಡಿಸ್ಲೇನು ಅಂತ ಮಾತಾಡ್ತಿದ್ದ. ಕೊಡಿಸ್ತಾನೆ, ಕೊನೆಗೊಂದು ಎಮ್ಮೆ ಹೌದು ಕೊಡಿಸ್ತಿದ್ದ. ಆಮೇಲೆ ಕೇಶಪ್ಪನ ಹಂಗೆ ಮಾತಾಡಿಸ್ತಿದ್ದ. ಆದ್ರೆ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಪಕ್ಕಾ ಅವನೇ ಮಾಡ್ತಿದ್ದ. ಮತ್ತೆ ಶಿವಾಜಿ ಬೋರ್ಗಿಗೆ ಹ್ಯಾಬಿಟ್ಸ್ ಇತ್ತು, ಕೇಶಪ್ಪನಿಗೆ ಕುಡಿಯೋ ಚಟ ಇತ್ತು, ಚಂದಪ್ಪನಿಗೆ ಯಾವ ಹ್ಯಾಬಿಟ್ ಇತ್ತು.
ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ, ಹೆಂಗಸರ ಚಟ ಕೂಡ ಇರಲಿಲ್ಲ ಅವ್ರಿಗೆ. ಹೆಂಗಸರ ಚಟ ಇರ್ಲಿಲ್ಲ ಅಂತ ನಾನು ಹೇಳಲಾರೆ, ಬಟ್ ಈ ಹ್ಯಾಡ್ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಅಲ್ಲ, ಆದ್ರೆ ಮೈ ಮರೆಯೋ ಪ್ರಶ್ನೆನೇ ಇರಲಿಲ್ಲ. ನನ್ನ ಪಕ್ಕದಲ್ಲಿ ಮಲಗಿದ್ದಾಗ್ಲೂ ಕೂಡ ಒಂದ್ ಸಣ್ಣ ಹೊರಳ್ತು ಅಂದ್ರೆ ಸರ್ ಅಂತಿದ್ದ, ಸಾಹೇಬ್ರೆ ಅಂತಿದ್ದ. ಅಷ್ಟರ ಮಟ್ಟಿಗೆ ಅವನು ಇವದಲ್ಲ, ಒಂದು ಮೃಗ ಸಹಜವಾದಂತಹ ಒಂದು ಎಚ್ಚರಿಕೆ ಅವನಲ್ಲಿತ್ತು. ಸೊ ಬರೀ ಈಗ ಚಂದಪ್ಪನ ಬಗ್ಗೆ ಹೇಳ್ತಾರೆ. ಮತ್ತೆ ಈಗ ಒಂದು ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ. ಅಂದ್ರೆ ರವಿ ಬೆಳಗೆರೆ ಯಾವ ಬಿಜಾಪುರದ ಸಂದರ್ಶನ ಮಾಡ್ಲಿಕ್ಕೆ, ಚಂದಪ್ಪನನ್ನ ಭೇಟಿ ಮಾಡ್ಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಭೀಮಾ ತೀರಕ್ಕೆ ಹೋಗ್ತಾರೆ. ದೇವಳಗಾವದ ಬ್ರಿಡ್ಜ್ ಅನ್ನ ದಾಟಿ ಹೋಗ್ತಾರೆ. ದಾಟಿ ಹೋದಾಗ ರವಿ ಬೆಳಗೆರೆ ಅವರು ಹೇಳಿದ್ರು, ನನ್ನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಕರ್ಕೊಂಡು ಹೋಗ್ತಾರೆ. ಆಗ ಇದು ಸೊಲ್ಲಾಪುರದ ಹತ್ರ ಮೊಟ್ಟ ಮೊದಲ ಬಾರಿಗೆ ನನಗೆ ಚಂದಪ್ಪ ಸಿಕ್ಕ ಅಂತ ಹೇಳಿ ಅದೇ ಸಂದರ್ಭದ ಒಂದು ಫೋಟೋವನ್ನ ಈಗ ನಾವು ನಿಮಗೆ ತೋರಿಸ್ತಾ ಇದೀವಿ. ಬೆಳಗೆರೆ ಇದೇ ಸಂದರ್ಭದಲ್ಲಿ ಧೋತ್ರಿ ಗ್ರಾಮದಲ್ಲಿ ನಿಮಗೆ ಫಸ್ಟ್ ಟೈಮ್ ಸಂದರ್ಶನ ಕೊಟ್ಟಿದ್ದಾರೆ. ನನಗೆ ಅದು ಧೋತ್ರೆ ಗ್ರಾಮ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಓಕೆ, ಗ್ರಾಮ ದೂರದಲ್ಲಿತ್ತು. ಇಲ್ಲೊಂದು ಶೆಡ್ ಇತ್ತು. ಆ ಶೆಡ್ ವಿಪರೀತ ಮಳೆ ಅವತ್ತು. ಅವತ್ತು ಜೊತೆಯಲ್ಲಿದ್ದವರು ಅಂತಂದ್ರೆ ನಾನು, ಚಂದಪ್ಪ ಹರಿಜನ್, ಇವನ ಬ್ರದರ್ ಇನ್ ಲಾ ಮುತ್ತುರಾಜ ಮತ್ತು ನನ್ನನ್ನು ಕರ್ಕೊಂಡು ಹೋದಂತ ಇನ್ಫಾರ್ಮೆಂಟ್. ಅವರು ನನ್ನ ಓದುಗರವರು, ಪಾಪ ಅವರು ಕರ್ಕೊಂಡು ಹೋಗಿದ್ದು. ಒಂದು ಸೇಬ್ ಹಣ್ಣು ನಾನು ತಗೊಂಡೋಗಿದ್ದೆ, ನನಗೆ ಇವತ್ತಿಗೂ ನೆನಪಿದೆ ಈ ಭೇಟಿ ಸಂದರ್ಭದಲ್ಲಿ. ಹೌದೌದು, ನನಗೆ ಹಸಿವಾಗ್ತಾ ಇದೆ. ನನಗೆ ಹಸಿವಾಗ್ತದಪ್ಪ, ನಾ ಹಣ್ಣು ತಿನ್ರಿ ಸಾಹೇಬ್ರು ನೀವು ಅಂತಂತ. ನೀವೊಂದು ತಿನ್ನು ಅಂತಂದೆ. ನಾನ್ ತಿನ್ನೋದಿಲ್ಲ ಅಂತಂದೆ. ಯಾಕೆ ಅಂದ. ಅದ್ರೊಳಗೆ ಇಂಜೆಕ್ಷನ್ ಕೊಟ್ಟಿದ್ರೆ ಏನ್ ಮಾಡ್ಲಿ ಅಂತ ನಾನು. ಅಂದ್ರೆ ಆ ಸೇಬು ಹಣ್ಣಿಗೆ ವಿಷ ಕೊಟ್ಟು ನೀವು ವಿಷ ಕೊಟ್ಟು ನಾನು ಕೊಂದು ಬಿಟ್ರೆ ಅಷ್ಟು ಅನುಮಾನ ಪ್ರಾಣಿ. ನಾ ಹೇಳಿದೆ ಅರ್ಧ ನಾನ್ ತಿಂತೀನಿ, ಅರ್ಧ ನೀನ್ ತಿಂತೀಯ ಅಂತ. ಆಯ್ತು ತಿನ್ರಿ ನೀವು ಫಸ್ಟ್ ಅಂತ. ತಿಂದ ಮೇಲೆ 5 ನಿಮಿಷ ನನಗೇನು ಆಗಿಲ್ಲ ಅಂತ ಗ್ಯಾರಂಟಿ ಆದ್ಮೇಲೆ ಅವ್ನು ತಿಂದ. ತಮಾಷೆ ಅಂತಂದ್ರೆ ಇದೇ ಸಂದರ್ಭದಲ್ಲಿ, ಇದೇ ಭೇಟಿಯ ಸಂದರ್ಭದಲ್ಲಿ ಅವನಿಗೆ ನಾನು ನೆನಪಿನ ಕಾಣಿಕೆ ಅಂತ ಹೇಳಿ ಇವ್ರನ್ನೆಲ್ಲ ಮನವೊಲಿಸ್ಕೋಬೇಕಾಗುತ್ತೆ. ನಾಟ್ ಬೈ ಮನಿ, ದುಡ್ಡಲ್ಲ ಅಲ್ಲಿ, ಪ್ರೀತಿ ವಿಶ್ವಾಸ ಗಳಿಸ್ಕೋಬೇಕು ಅಂತ ಹೇಳಿ ನನ್ನ ಕೈಲಿದ್ದಂತ ಒಂದು ಉಂಗುರ ಬಿಚ್ಕೊಟ್ಟೆ. ಈಗ ನಾನೇ ನಿಮ್ಗೆ ಉಂಗುರ ಕೊಟ್ರೆ ನೀವು ಹಾಕೋತಿರೋದು. ಅವನು ತಗೊಂಡೋಗಿ ಮನೆಯಲ್ಲಿ 3 ದಿವಸ ನೀರಲ್ಲಿ ಇಟ್ಟಿದ್ದಾರೆ ಉಂಗುರನ. ಹೌದು, ಅದ್ರೊಳಗಿಂದ ಏನಾದ್ರೂ ಮೆಸೇಜ್ ಹೋದ್ರೆ. ಆ ತರಹದ ಮನುಷ್ಯ ಬೆಂಗಳೂರಿಗೆ ಬಂದು ನನ್ನ ಮನೆಯಲ್ಲಿದ್ದು, ನನ್ನ ಆಫೀಸ್ನಲ್ಲಿದ್ದು, ನನ್ನ ಕಾರ್ನಲ್ಲಿ ಕೂತ್ಕೊಂಡು ಇಲ್ಲಿ ಸಾಹೇಬ್ರು ನಾನು ಇಲ್ಲೇ ಎದ್ದು ಬಿಡ್ತೀನಿ ಅಂತಂದ. ನಿಮ್ಗೆ ಅದಕ್ಕಿಂತ ಆಶ್ಚರ್ಯದ ಸುದ್ದಿ ಹೇಳ್ತೇನೆ. ಕಾರ್ಗಿಲ್ ಯುದ್ಧ ನಡೆದಾಗ ಸಾಹೇಬ್ರು ನನಗೊಂದು ಬಂದೂಕ್ ಕೊಡ್ರಿ, ಅವನು ಬದುಕೋದು ಏನದ, ನಾವು ಹೋಗಿ ಅಲ್ಲಿ ಬಡದಾಡ್ಯಾರ ಸಾಯ್ತೀನಿ ಅಂತ ಇವಾಗ ಸಚೆ ಈ ಆರ್ಮಿ ಸೆಟಪ್ಸ್ ಇಲ್ಲಿ ಗೌರ್ಮೆಂಟ್ ಇದು ನಮ್ಮ ವ್ಯವಸ್ಥೆ ಇದು ಏನು ಕೂಡ ಅವ್ರಿಗೆ ಪ್ರಜ್ಞೆಗೆ ಹೋಗ್ತಿರ್ಲಿಲ್ಲ. ಓಕೆ. ಸೊ ಈ ನೀವು ಹೇಳಿದ್ರೆ ಒಂದು ಮುತ್ತು ಅಂತಕ್ಕಂಥ ಒಂದು ಹೆಸರನ್ನು ಹೇಳಿದ್ರಿ. ಅಂದ್ರೆ ಇವರೆಲ್ಲರೂ ಕೂಡ ಈ ಸರಣಿ ಹತ್ಯೆಗಳನ್ನ ಮಾಡ್ತಾ ಹೋಗ್ತಾರೆ. ಎಲ್ಲೋ ಒಂದ್ ಕಡೆಗೆ ಒಂದು ಹಂತದಲ್ಲಿ ಶತ್ರುಗಳೇ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಆಗತ್ತೆ. ಆ ಸಂದರ್ಭದಲ್ಲಿ ಮುತ್ತು ಅಂತಕ್ಕಂಥ ಈತನ ಸಂಬಂಧಿಕ ಎಂಟ್ರಿ ಆಗ್ತಾನೆ. ಅಲ್ಲಿಂದ ಅವರು ವಸೂಲಿಗೆ ಇಳಿತಾರೆ ಇವರೆಲ್ಲ. ಮುತ್ತುದ ಒಂದು ಪಾತ್ರ ಇದೆ. ಇದಕ್ಕೆ ಒಂದು ಸಣ್ಣ ಹಿನ್ನೆಲೆ ಕೊಡ್ತೀನಿ. ದಿಸ್ ಇಸ್ ಮುತ್ತು. ಈ ಕಡೆ ಮುತ್ತು. ಯಾವ ಹುಡುಗಿನ ಇವನು ಮದುವೆ ಆದ 2ನೇ ದಿವಸಕ್ಕೆ ಕರ್ಕೊಂಡ್ಬಂದು ಚಂದಪ್ಪ ತನ್ನ ಹೆಂಡತಿಯನ್ನಾಗಿ ಮಾಡ್ಕೋತಾನೋ ಅವಳ ಕಾಸ್ತಮ್ಮ. ಇವನು ಚಂದಪ್ಪ ಹರಿಜನ ಜೈಲಿನಲ್ಲಿದ್ದಾಗ ಆಸ್ಪತ್ರೆಗೆ ಸೇರಿಸಿ ಆಸ್ಪತ್ರೆಯಿಂದ ಹಾರಿಸ್ಕೊಂಡ್ ಬರ್ತಾನೆ. ಅದು ಇವನ ಸಾಹಸ. ಅದು ಮುತ್ತುನೇ ಮಾಡಿ. ಮತ್ತು ಮುತ್ತು ಒಬ್ಬ ಸರ್ಕಾರಿ ಶಿಕ್ಷಕ. ಅವನೇನೋ ಕ್ರಿಮಿನಲ್ ಅಲ್ಲ ಏನಲ್ಲ. ಮುತ್ತು ಟೀಚರ್ ಆಗಿದ್ದವನ. ಟೀಚರ್ ಆಗಿದ್ದ. ಇವಾಗ ಗವರ್ಮೆಂಟ್ ಸ್ಕೂಲ್ ಟೀಚರ್. ಇದಾದ್ಮೇಲೆ ಬಿಡ್ತಾನತ್ತು ಇಲ್ಲ ಸಾಯೋವರೆಗೂ ಇವಾಗ ಗವರ್ಮೆಂಟ್ ಸ್ಕೂಲ್ ಟೀಚರ್. ಅವನನ್ನು ಕೊಂದ್ರು, ಭಾಗಪ್ಪ ಕೊಂದ. ಹೇಳ್ತೀನಿ ಅದನ್ನ, ಆ ವಿಷಯಕ್ಕೆ ಬರ್ತೀನಿ ನಿಮ್ಗೆ. ಅದು ನಾನು ಇನ್ನೂ ಬರ್ದಿಲ್ಲ ಅದನ್ನ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಚಂದಪ್ಪನ ಅರ್ಧ ದಾರಿ ತಪ್ಪಿಸಿದವನೇ ಮುತ್ತು. ಚಂದಪ್ಪನನ್ನ ಇಂಥ ಡೀಲ್ ಮಾಡು, ಇಂಥದ್ ಮಾಡಬೇಡ, ಇಂಥದ್ ಮಾಡು, ಇಷ್ಟು ದುಡ್ಡು ಬರ್ತದೆ. ಎಜುಕೇಟೆಡ್ ಆಗಿದ್ರಿಂದ ಆ ಪ್ಲಾನಿಂಗ್ ಇತ್ತು ಅವನಿಗೆ. ಅದರಲ್ಲಿ ಇನ್ನೊಂದು ಸ್ವಾರ್ಥ ಏನ್ ಬಂತು ಅಂತಂದ್ರೆ, ಅವನ ಹೆಸರೇ ಹೇಳಿ ನಾನು ದುಡ್ಡು ಮಾಡಬಹುದಲ್ಲ ಅಂತ ಮುತ್ತುಗೆ ಗೊತ್ತಾಯ್ತು. ಮುತ್ತುಗೆ ಆ ವಿಷಯ ಗೊತ್ತಾಯ್ತು. ಅಲ್ಲಿಗೂ ಚಂದಪ್ಪ ಕಂಟ್ರೋಲ್ ಇಡ್ತಿದ್ದ. ನನಗೆ ಗೊತ್ತಿದೆ. ಅವರಿಬ್ಬರು ಮಾತಾಡ್ತಿರುವಾಗ ನನ್ನ ಮಧ್ಯೆ ಕೂತಿರ್ತಿದ್ದೆ. ನಾ ಬೈತಿದ್ದೆ ಚಂದಪ್ಪ. ಓಕೆ. ಆದ್ರೆ ಚಂದಪ್ಪನ ನಂತರ ಆಗಿದ್ದು ಹಾರಿಬಲ್. ನೀವು ಹೇಳಿದಾಗೆ ಒಂದು ಹಂತದಲ್ಲಿ ಪಂಡಿತ ಇವರೆಲ್ಲ ಸತ್ತೋದ್ರಲ್ಲ. ಮಾಣಿಕಪ್ಪ ಮಾಸ್ತರ್ ಮಕ್ಕಳೆಲ್ಲ ಸತ್ರು. ಆ ಸೀಮೆಯಲ್ಲಿ ಇವರಿಗೆ ಶತ್ರುಗಳೇ ಇಲ್ದಂಗಾಯ್ತು. ಆ ಶತ್ರುಗಳು ಆದಂಥ ಪ್ರಸಂಗದಲ್ಲಿ ನಾನು ಇವರ ಹತ್ರ ಕೂತ್ಕೊಂಡು ಮಾತಾಡಿ, ಇನ್ನು ಸಾಕಿದು ಮುಗಿಸ್ರಿ ಅಂತ ಕೂತ್ಕೊಂಡೆ. ಸಾಕಲ್ಲ, ಆಯ್ತು, ಯಾರನ್ನ ಕೊಲ್ಬೇಕಾಗಿತ್ತು ಕೊಂದ್ರಿ, ಮುಗೀತು. ದ್ವೇಷ ನೀವು ಗೆದ್ರಿ,
ಬಂದ್ಬಿಟ್ರಿ ಈ ಕಡೆ ಅಂತ. ಆದ್ರೆ ಇವರ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರೆ ಸುತ್ತಮುತ್ತಲಿನ ಅನೇಕ ಹಳ್ಳಿಗಳ ಸಣ್ಣ 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 ಜಗಳಗಳೇನಿದ್ವಲ್ಲ, ಪಂಚಾಯಿತಿಗಳು, ಅಣ್ಣ ತಮ್ಮಂದ್ರ ಜಗಳ, ಅಕ್ಕಪಕ್ಕದವ್ರ ಮನೆ ಜಗಳ, ಅವೆಲ್ಲಗಳ ಗುತ್ತಿಗೆ ಇವ್ರು ಹಿಡಿದಿದ್ರು. ಏನಿದ್ರು ಇವ್ರ ಹತ್ರಕ್ಕೆ ಬರೋದು ಜನ ಬರಬೇಕು, ಅವ್ರ ಕೈಗೆ ಇವ್ರು ಬಂದು ಕೊಡ್ಬೇಕು, ಅವ್ರು ಹೊಡಿಬೇಕು. ಇಲ್ಲ ನಿನ್ ಪರವಾಗಿ ನಾವು ಹೊಡಿತೀವಪ್ಪ, ನಮ್ಗಿಷ್ಟು ಕೊಡು. ಹಿಂಗೆ ಆ ಕೆಲಸ ಮಾಡಬಾರ್ದಾಗಿತ್ತು ಅಂತ ಸುಪಾರಿ ಇಳಿದು. ಹೌದು. ಅದ್ರ ಜೊತೆಗೆ ಹಾಳು ಮಾಡಿದ್ದು ಅಂತಂದ್ರೆ ನನಗೆ ಇವತ್ತಿನವರೆಗೂ ಅಕ್ಷಮ್ಯ ಅಂತ ಅನ್ಸೋದು ಅಂತಂದ್ರೆ ಇಂಡಿಯಾ ಅಂದಿನ ಶಾಸಕರಾದಂತ ರವಿ ಪಾಟೀಲ್. ಇಡೀ ಹತ್ಯೆಗಳ ಸರಣಿ ರಾಜಕೀಯ ತಿರುವನ್ನ ಪಡೀಲಿಕ್ಕೆ ಶುರುವಾಗತ್ತೆ. ಅದರ ಆರಂಭ ಆಗೋದು ಇವರು ಊರಿನ ವ್ಯಾಜ್ಯಗಳನ್ನ ಬಗೆಹರಿಸಲಿಕ್ಕೆ ಶುರು ಮಾಡ್ತಾರೆ, ಅಲ್ಲಿ ವಸೂಲಿಗೆ ಇಳಿತಾರೆ. ಅದರಲ್ಲಿ ಪ್ರಮುಖವಾದಂತಹ ವ್ಯಕ್ತಿ ಅಂದ್ರೆ ಚಂದ್ರಕಾಂತ್ ವಾರಿಕ್. ಆತನ ದೃಶ್ಯವನ್ನ, ಆತನ ಫೋಟೋವನ್ನ ಈಗ ನಾವು ನೋಡ್ತಾ ಇದೀವಿ. ಇದನ್ನ ಚಂದ್ರಕಾಂತ್ ವಾರಿಕ್ ಖಜೂರಿ ಗ್ರಾಮದ ಹುಡುಗ ಮತ್ತು ಚಂದಪ್ಪ ಹರಿಜನನ ಅತ್ಯಂತ ಆತ್ಮೀಯ ಸ್ನೇಹಿತ, ನಿಕಟವರ್ತಿ. ಇವರಲ್ಲಿ ನೋಡಿ, ನಿಮಗೆ ಅರ್ಥ ಮಾಡ್ಕೋಬೇಕು, ಇವರ ಹೊಲ ಅಂತಂದ್ರೆ ಊರು ಹೊರಗಡೆ ಇದೆ. ಊರ ಹೊರಗಡೆ ಇರುವಂತ ಇವರ ಹೊಲದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಮತ್ತು ಅದರೊಳಗೊಂದು ಗರಡಿ ಮನೆ ಇದೆ. ಇವತ್ತೇ ಪೈಲ್ವಾನ್, ಇವರೆಲ್ಲ ಬಾಡಿ ಬಿಲ್ಡರ್ಸ್. ಇವ್ರಿಗೂ ಯಾವ ಚಟಗಳು ಇಲ್ಲದೆ ಇರುವಂತ ಕೇವಲ ಬಾಡಿ ಬಿಲ್ಡ್ ಮಾಡ್ಕೊಂಡಿದ್ದಂತ ಇವರು. ಸೊ ಇವರು ಜಾಯಿನ್ ಆಗಿ ಒಂದು ಭಯಾನಕವಾದ ಕೊಲೆಯನ್ನು ಮಾಡ್ತಾರೆ. ಈ ಚಂದ್ರಕಾಂತ್ ವಾರಿಕ್ನೇ ಮಾಡ್ತಾನೆ. ಬಸ್ ನಿಲ್ಲಿಸಿ ಆ ಬಸ್ನೇ ತಗೊಂಡೋಗಿ ನಾಗ ಅಂತ ಹೇಳಿ ಅವನ್ನ ಸಮಾಧಿ ಮೇಲೆ ಕತ್ತರಿಸ್ತಾರೆ ಅವನ್ನ. ಅಂದ್ರೆ ಆ ತರಹಗಳಿಗೆ ಪ್ರಚೋದನೆಯನ್ನು ಕೊಡ್ಲಿಕ್ಕೆ ಚಂದಪ್ಪ ಶುರು ಮಾಡ್ತಾನೆ. ಅಂದ್ರೆ ಆಯ್ತಪ್ಪ, ನಿನ್ ಕಷ್ಟ ಇದೆಯಲ್ಲ, ನಿನ್ ಪರವಾಗಿ ನಾ ಇದ್ದೀನಿ. ಅದು ಒಂಥರ ಸಪೋರ್ಟ್ ಹುಮ್ತನ. ಅದ್ರೊಳಗೆ ದುಡ್ಡೇನು ಮಹಾ ಬರ್ತಾ ಇರಲಿಲ್ಲ, ಅಟ್ ಶೆಲ್ಟರ್ ಸಿಗ್ತಾ ಇತ್ತು. ಯಾಕಂದ್ರೆ ಇವ್ರ ಮನೇಲಿ ಒಂದು 6 ತಿಂಗಳು ಇರ್ಬೋದಾಗಿತ್ತು, ಅಥವಾ ಬೋರ್ಗಿ ಅವರ ಅತ್ತೆ ಮನೇಲಿ ಇರ್ಬೋದಾಗಿತ್ತು, ಕೇಸಪ್ಪನ ಅತ್ತೆ ಮನೇಲಿ ಇರ್ಬೋದಾಗಿತ್ತು. ಈ ತರದ ಬಿಟ್ರೆ ಮಹಾ ದುಡ್ಡೇನು ನೋಡ್ಲಿಲ್ಲ. ಆದ್ರೆ ಒಂದು ಹೇಳ್ಬೇಕು, ಆ ಕೆನಾಲ್ ಏನ್ ಬಂತು, ಆ ಕೆನಾಲ್ ಕಾಂಟ್ರಾಕ್ಟರ್ಸ್ ಇಂದ ಸುಲಿದು ತಿಂದವ್ರು. ಹೌದು, ಅಲ್ಲಿಂದ ಸುಲಿದು ತಿಂದು ದುಡ್ಡು ಮಾಡಿಕೊಂಡ್ರು. ಆ ದುಡ್ಡು ಎಲ್ಲಿ ಹೋಯ್ತು ಏನು ಭಗವಂತ ಬಲ್ಲ. ಇದ್ರ ಜೊತೆಗೆ ಪೊಲೀಸರು ಕೂಡ ಹೆದರ್ತಾ ಇದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಮಾಹಿತಿ ಹೇಳಲಿಕ್ಕಿರ್ಬೋದು, ಮಾತಾಡ್ಲಿಕ್ಕಿರ್ಬೋದು. ಆ ಸಂದರ್ಭದಲ್ಲಿ ತಾವು ಅನೇಕ ಪೊಲೀಸರುಗಳನ್ನು ಕೂಡ ಭೇಟಿ ಮಾಡಿದ್ರೆ ಅದ್ರಲ್ಲಿ ಒಂದು ಚಿತ್ರವನ್ನು ನೋಡ್ತೀವಿ. ಇವ್ರು ಯಾರು ಅಂತ ಹೇಳ್ಬೋದು? ಇವರು ಸನ್ಮಾನ್ಯ ಶ್ರೀ ರಮೇಶ್ ಕುಮಾರ್ ಅಂತ ಹೇಳಿ ಇವ್ರ ಹೆಸರು. ಇವರು ನಾನು ಭೇಟಿ ಮಾಡಿದಾಗ ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ಇವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಇವರು ಬೆಂಗಳೂರಿನ ರಾಜಾಜಿನಗರದವರು. ಇಲ್ಲಿ ನಡೆದಂತಹ ಸಗಾಯಿ ಎನ್ನುವಂತಹ ರೌಡಿಯ ಎನ್ಕೌಂಟರ್ ನಲ್ಲಿ ಇವರು ಪಾತ್ರ ವಹಿಸ್ತಾರೆ. ಇವರನ್ನ ಹಾಕಿದ್ದೇ ಅಲ್ಲಿಗೆ ಚಂದಪ್ಪ ಹರಿಜನನ್ನ ಕೊಲ್ಲಬೇಕು ಅಂತ ಹೇಳಿ. ಆದ್ರೆ ಇವ್ರು ಯಾವತ್ತೂ ಆಲ್ಮೇಲ್ ಪೊಲೀಸ್ ಸ್ಟೇಷನ್ ಇಂದ ಹೊರ ಬಂದಿದ್ದು ನಾನು ನೋಡ್ಲಿಲ್ಲ. ಪೊಲೀಸರು ಈಚೆ ಬರ್ತಿರ್ಲಿಲ್ಲ. ಅಲ್ಲಿ ಓಪನ್ ಆಗಿ ಹೆಡ್ ಕಾನ್ಸ್ಟೇಬಲ್ಸ್ ಹೇಳೋರು, ಅಲ್ರಿ ಆ ಹುಡುಗರ ಕೈಯಾಗ ಸ್ಟೆನ್ ಗನ್ ಅದೇ, ನಾನು ಇಷ್ಟಪ್ಪ ಹೊಟ್ಟೆ ಹೊತ್ಕೊಂಡು ನಾನು ಎಲ್ಲಿ ಓಡ್ಲಿ ಅವ್ರ ಹಿಂದೆ, ನಾನು 303 ರೈಫಲ್ ನಾನು ರೆಡಿ ಮಾಡಿಕೊಳ್ಳೋ ಅಷ್ಟೊತ್ತಿಗೆ ನನಗೆ 3 ಗುಂಡು ಹಾರಿಸಿರ್ತಾರೆ ಅವರು ಅಂತ. ಅಂದ್ರೆ ಪೊಲೀಸ್ ಫೋರ್ಸ್ ವಾಸ್ ನಾಟ್ ಪ್ರಿಪೇರ್ಡ್. ಪ್ರತಾಪ್ ರೆಡ್ಡಿ ಹೋಗೋ ತನಕ ಅಲ್ಲಿ ಆ ಪೊಲೀಸ್ ಫೋರ್ಸ್ಗೆ ಒಂದು ತಾಕತ್ ಬಂದಿರಲಿಲ್ಲ. ಇದು ಮೇನ್ ರೀಸನ್ ಆಗಿತ್ತು. ಇದ್ರ ಜೊತೆ ಹೇಳಿದ್ರಿ ಅಪ್ಪರ್ ಕೃಷ್ಣ ಬಂದ್ ಎಲ್ಲರನ್ನೂ ಕೂಡ ಸ್ಪಾಯ್ಲ್ ಮಾಡಿತ್ತು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಸೂಲಿಗಳು ಕೂಡ ಶುರು ಆಗಿತ್ತು. ಸೊ ಈ ಫೋಟೋಗೆ ಸಂಬಂಧಪಟ್ಟಂತೆ, ಈ ವಸೂಲಿಗೆ ಸಂಬಂಧಪಟ್ಟಂತೆ ಏನ್ ಕಥೆ ಇದೆ ಇದ್ರಲ್ಲಿ? ಇವನು ನೋಡಿ, ಗುಲ್ಬರ್ಗಾದ ಒಬ್ಬ ಮಾರ್ವಾಡಿ, ಜೈನ್ ಮಾರ್ವಾಡಿ, ಇವನ ಹತ್ರ ದುಡ್ಡು ಕಿತ್ತಾ ಇದ್ರು ಚಂದಪ್ಪ. ಹೌದೌದು, ಚಂದಪ್ಪ ಜೊತೆಗೆ ಕೂತಿಯಾನೆ. ಇವನು ಲೈಕ್ ಲ್ಯಾಂಡ್ ಡೀಲ್ ಮಾಡ್ತಿದ್ದ, ಗಿರಿವಿ ಇಟ್ಕೋತಿದ್ದ. ಈ ತರಹದವರನ್ನ ಹುಡುಕಿ ಗುಲ್ಬರ್ಗಾದ ಮಟ್ಟದಲ್ಲಿ ಡೀಲಿಂಗ್ಸ್ ಮಾಡ್ತಾ ಇದ್ರು. ಅದು ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಈ ಫೋಟೋ ತೆಗೀರಿ ಅಂತ ಹೇಳಿದವನೇ ಚಂದಪ್ಪ. ಇಟ್ಕೊಳ್ರಿ ಸಾಹೇಬ್ರಿ, ಕೆಲ್ಸಕ್ಕೆ ಬರ್ತಾನೆ ನಿಮ್ಗೆ ಅಂತ. ನನ್ನ ಕೆಲ್ಸಕ್ಕೆ ಬರ್ತಾನೆ ಇಲ್ಲ, ಅವ್ರಿಗಂತೂ ಬಂದ ಅಂತ ಕಾಣಿಸ್ತದೆ ನನಗೆ. ಐ ಡು ನಾಟ್ ನೋ. ಇಡೀ ಘಟನೆಯನ್ನ ನಾವು ನೋಡ್ತಾ ಹೋದ್ರೆ ಇಲ್ಲಿಂದ ಮುಂದಕ್ಕೆ ಇಡೀ ಪ್ರಕರಣ ರಾಜಕೀಯ ತಿರುವನ್ನ ಪಡಿತದೆ. ಯಾವಾಗ ಮಾಣಿಕಪ್ಪ ಮಾಸ್ತರ್ನ ಇದಾಗತ್ತೆ, ಮುಂದೆ ಓಳಪ್ಪಗೌಡನ ಹತ್ಯೆ ಆಗತ್ತೆ. ಅದಾದ ನಂತರ ಇವರು ರಾಜಕಾರಣಿಗಳ ಸಹಾಯವನ್ನು ಕೇಳಲಿಕ್ಕೆ ಚಂದಪ್ಪ, ಶಿವಾಜಿ, ಕೇಶಪ್ಪ ಎಲ್ಲರೂ ಕೂಡ ಹೋಗ್ತಾರೆ. ನಿಮ್ಮ ಪ್ರಕಾರ ಈ ಭೀಮಾ ತೀರದ ಸರಣಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದಂತ ರಾಜಕಾರಣಿಗಳು ಯಾರು? ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಜೀಪು, ಕಮಾಂಡರ್ ಜೀಪು, ಒಂದು ಕಮಾಂಡರ್ ಜೀಪು ಮತ್ತು 2 ಲಕ್ಷ ರೂಪಾಯಿ ಕೊಡಬೇಕು ನನಗೆ ಅಂತ ಹೇಳಿ ವಿನಂತಿ ಇಟ್ಟಿದ್ದು ಚಂದಪ್ಪ, ಬೋರ್ಗಿ ಮತ್ತು ಕೇಶಪ್ಪ.
ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ರವಿಕಾಂತ್ ಪಾಟೀಲ್. ರವಿಕಾಂತ್ ಪಾಟೀಲ್ರು ತಮ್ಮ ಕೆಲಸ ಆದ್ಮೇಲೆ ತಾವು ಹೋಗಿ ಪ್ರಚಾರ ಮಾಡ್ತಾರ್ರಿ. ಈ 3 ಜನ ನಿಂತು ರವಿಕಾಂತ್ ಪಾಟೀಲ್ ಪ್ರಚಾರ ಜೀಪಲ್ಲಿ ನಿಂತ್ಕೊಂಡು ಗನ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ, ಗನ್ ಹಿಡ್ಕೊಂಡು ನಿಂತ್ಕೋತಾರೆ, ಪ್ರಚಾರನೂ ಮಾಡ್ತಾರೆ, ಬಾಡಿ ಗಾರ್ಡ್ಸು ಆಗಿರ್ತಾರೆ. ಆದ್ರೆ ಇವರು ಅವರಿಗೆ ಕೊಡೋದಿಲ್ಲ. ಒಂದು ಕಮಾಂಡರ್ ಜೀಪ್ ಎಷ್ಟಾಗ್ಬೋದು, ಅಥವಾ ಒಂದು 2 ಲಕ್ಷ ರೂಪಾಯಿಗೆ ಏನ್ ಮಹಾ ಕಷ್ಟ ಆಗ್ಬೋದು, ನಾ ಕೊಡೋದಿಲ್ಲ, ಹೋಗಿ ಏನ್ ಮಾಡ್ತೀನಿ ಅಂತ ಹೇಳಂತಾರೆ. ಅವಾಗ ಚಂದಪ್ಪ ಹರಿಜನ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾನೆ ನನ್ನ ಪತ್ರಿಕೆಗೆ. ಈ ಸಲ ಆಗಸ್ಟ್ 15ಕ್ಕೆ ಒಬ್ಬ ಶಾಸಕನಾಗಿ ನೀನು ಇಂಡಿಗೆ ಬಂದು ತಾಕತ್ತಿದ್ರೆ ಜೆಂಡಾ ಹಾರಿಸಿ ನೋಡ್ತೀನಿ ಅಂತ. ಬರೋದಿಲ್ಲ, ಅವಾಗ ಬರೋದಿಲ್ಲ ಅಂತಂದೆ. ಅಂದ್ರೆ ತನ್ನದೇ ಕ್ಷೇತ್ರಕ್ಕೆ ಒಬ್ಬ ಶಾಸಕ ಬಾರದೆ ಇರುವ ಹಂಗೆ ಮಾಡುವಷ್ಟು ತಾಕತ್ತು ಅವನಿಗೆ ಚಂದಪ್ಪ. ಹೌದೌದು. ಬಟ್ ಈ ಏನು ಇವರ ಹೆಸರನ್ನ ಹೇಳಿದ್ರು ಅಂದ್ರೆ ರವಿಕಾಂತ್ ಪಾಟೀಲ್ ಯಾವ ತರ ಅವರೆಲ್ಲ ಬಳಸ್ಕೊಡಂತ ಯಾವ್ಯಾವ ಹಂತದಲ್ಲಿ ಇವರು ಅವ್ನು ಬಳಸ್ಕೊಡ್ತಾ ಹೋಗ್ತಾರೆ. ಆದ್ರೆ ಇವ್ರು ಗೆದ್ದು ಬರ್ಲಿಕ್ಕೆ ಬಳಸ್ತಾರೆ, ಹೇಗೆ ಗೆದ್ದು ಬರ್ಲಿಕ್ಕೆ ಬಳಸ್ತಾರೆ, ತಮ್ಮ ಶತ್ರುಗಳನ್ನು ಸದೆ ಬಡಿಲಿಕ್ಕೆ ಬಳಸ್ತಾರೆ. ಇವರ ವಿರುದ್ಧ ನಾಮಿನೇಷನ್ ಫೈಲ್ ಮಾಡಿದಂತವನ ಮನೆ ಒಳಗೆ ನುಗ್ಗಿ ಅವನನ್ನು ಬಡಿತಾರೆ, ವಾಪಸ್ ತೆಗೆಸ್ತಾರೆ, ಎಲ್ಲವನ್ನೂ ಮಾಡಿದ್ರು. ರವಿ ಪಾಟೀಲ್ಗೋಸ್ಕರ ಇವ್ರು ಏನು ಮಾಡಲಿಲ್ಲ, ಎಲ್ಲವನ್ನೂ ಮಾಡಿದ್ರು. ಯಾಕೆ ಮಾಡಿದ್ರು ಅಂತಂದ್ರೆ ಶಿವಾಜಿ ಬೋರ್ಗಿ ವಾಸ್ ಎ ರಿಲೇಟಿವ್ ಆಫ್ ರವಿ ಪಾಟೀಲ್. ರಿಲೇಟಿವ್ ಇದ್ದ ಅವನು. ಈ ಎಲ್ಲ ಕರಳು ಬಳ್ಳಿ ಸೇರಿದಂತವೆ. ಓಕೆ. ಹೀಗಾಗಿ ಇವರ ವಿರುದ್ಧ ತಿರುಗಿ ಬಿಡ್ತಾರೆ ಚಂದಪ್ಪ. ಹಾಗೆ ಇವರನ್ನ ಬಳಸಿದಂತ ಇನ್ನೊಬ್ಬ ರಾಜಕಾರಣಿ ಅಂತಂದ್ರೆ ಮಾಲಿಕಯ್ಯ ಗುತ್ತೇದಾರ್. ಓಕೆ. ಮಾಲಿಕಯ್ಯ ಗುತ್ತೇದಾರ್ ಕೂಡ ಇವ್ರನ್ನ ಬೇರೆಯವ್ರನ್ನ ಬಳಸಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಒಂದು ಚಂದಪ್ಪ ಹರಿಜನ, ಶಿವಾಜಿ ಕೇಶಪ್ಪ ಇವರ ಗುಂಪಿಗೆ ರವಿ ಪಾಟೀಲ್ನ ಸಪೋರ್ಟ್ ಆದ್ರೆ, ಇನ್ನೊಂದು ಗುಂಪಿಗೆ ಮಾಲಿಕಯ್ಯ ಗುತ್ತೇದಾರ್ ಸಪೋರ್ಟ್ ಮಾಡಿದ್ರು. ಮಾಲಿಕಯ್ಯ ಗುತ್ತೇದಾರರ ವೈಶಿಷ್ಟ್ಯ ಅಂತಂದ್ರೆ ಅವ್ರಿಗೆ ಬೇಕಾದಾಗ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು, ಬೇಡಾದಾಗ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಮಾಲಿಕಯ್ಯ ಗುತ್ತೇದಾರರ ಪ್ರಮುಖ ಆಸಕ್ತಿ ಏನಿತ್ತು ಅಂತಂದ್ರೆ ತಮ್ಮ ಲಿಕ್ಕರ್ ಬಿಸ್ನೆಸ್, ಅದಕ್ಕೆ ತೊಂದರೆ ಆಗದಂಗೆ ನೋಡ್ಬೇಕು ಅಂತ ಮಾಲಿಕಯ್ಯ ಮಾಸ್ತರ್ ಟ್ರೈ ಮಾಡಿದ್ರು. ಅಲ್ಲಿ ಸಣ್ಣ ಸಣ್ಣ ಬಿಸ್ನೆಸ್ ನೋಡಿ, ಮಾಡಾಳ ಬಸ್ಯ ಅಂತ ಒಬ್ಬನು ಬರ್ತಾನೆ. ಮಾಡಾಳ ಬಸ್ಯ ಇಸ್ ಎ ಮಟ್ಕ ರೈಟ್. ಅವನು ಕೂಡ ಇವ್ರನ್ನ ಕರೀತಾನೆ, ನನ್ನ ಸಪೋರ್ಟಿಗೆ ಬರ್ರಿ ಅಂತ. ಅವನಿಗೋಸ್ಕರ ಒಂದು ಕೊಲೆ ಮಾಡ್ತಾರೆ ಇವರು. ಮಾಡಾಳ್ ಬಸವಂತರಾಯ. ಹೌದು, ಬಸವಂತರಾಯ. ನಾವು ಬಸ್ಯ. ಹೀಗೆ ಪ್ರತಿಯೊಂದಕ್ಕೂ ಇವರನ್ನ ಬಳಸೋದಕ್ಕೆ ಶುರು ಮಾಡ್ತಾರೆ. ಇವರಿಗೆ ಯಾರೂ ಕೂಡ ಕೂತ್ಕೊಂಡು ತಿಳುವಳಿಕೆ ಹೇಳಿ ಇದೆಲ್ಲ ಕಂಡ್ರೆ ಇದು ಇದೇ ಗುತ್ತೇದಾರ್ ಅವರು, ಇದೇ ರವಿ ಪಾಟೀಲ್ ಅವರು ಕೂಡಿಸಿ ಇವ್ರನ್ನ ಬೇಡಪ್ಪ ಇನ್ನು ಸಾಕಿದು ಅಂತೇಳಿ ಹೇಳಿದ್ರೆ ಆಗ್ಬೋದಾಗಿತ್ತ. ಆ ತರಹದ ಒಬ್ಬ ರಾಜಕಾರಣಿ ಅಲ್ಲಿ ಬರಲಿಲ್ಲ ಅನ್ನೋದೇ ನನ್ನ ಬೇಸರ ಮತ್ತು ದುಃಖ. ಎಲ್ಲರೂ ಕೂಡ ಈ ಭೀಮಾ ತೀರದ ಹತ್ಯೆಯಲ್ಲಿ ಭಾಗವಹಿಸಿದ್ರು. ಎಲ್ಲರೂ ಕೂಡ ತಮಗೆ ತೋಚಿದ ಹಾಗೆ ಯೂಸ್ ಮಾಡಿ ತಮಗೆ ಬೇಡಾದವ್ರ ನಿರ್ನಾಮ ಮಾಡ್ಲಿಕ್ಕೆ ಬಳಸಿದ್ರು. ಅವ್ರು ಸತ್ತಾಗ ಈಗ ಯಾವ ರವಿ ಪಾಟೀಲ್ರು ಚಂದಪ್ಪನ ವಿರುದ್ಧ ದ್ವೇಷ ಶುರು ಮಾಡಿದ್ರು, ಅದೇ ರವಿ ಪಾಟೀಲ್ರು ಜೈಲಲ್ಲಿದ್ದಾಗ ಆರೋಗ್ಯದ ನೆಪದ ಮೇಲೆ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆದ್ರು. ಸೊಲ್ಲಾಪುರದಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ, ಧೋತ್ರಿಯಲ್ಲಿ ಶೂಟ್ಔಟ್ ಆದಾಗ ತಗೊಂಡೋಗಿ ಅದೇ ಸೊಲ್ಲಾಪುರದ ಆಸ್ಪತ್ರೆಯಲ್ಲಿ ಚಂದಪ್ಪ ಹರಿಜನನ್ನ ಪೋಸ್ಟ್ ಮಾರ್ಟಮ್ ಆಯ್ತು. ದಿಸ್ ವೆಂಟ್ ಅನ್ರಿಕಾರ್ಡೆಡ್. ಅಲ್ಲಿ ಒಳಗಡೆ ಧಣಿ ಮಲಗಿದಾನೆ, ಆ ಧಣಿಯನ್ನ ಗೆಲ್ಲಿಸಿದಂತವನು ಇಲ್ಲಿ ಹೆಣ ಆಗಿ ಬಿದ್ದಿದ್ದಾನೆ. ಬಂದು ನೋಡೋ ಸೌಜನ್ಯ, ನೈತಿಕ ಧೈರ್ಯ, ಇವುಗಳನ್ನೆಲ್ಲ ಕ್ವಶನ್ ಮಾಡಲಿಕ್ಕೆ ಚಂದಪ್ಪ ಹರಿಜನ್ಗೆ ಒಂದು ಫೋರಂ ಬೇಕಾಯ್ತು. ಯಾರಾದ್ರೂ ಒಬ್ರು ಹೇಳ್ತಾರ ಇದನ್ನ? ಹೇಳೋ ತಾಕತ್ತದೆ ನಿನಗೆ ಅಂತ ನನಗೆ ಕೇಳ್ದ ಅವನು. ಹೇಳೋ ತಾಕತ್ತಿದೆ ನಿನಗೆ, ನೀನ್ ನಮ್ಮವನ ಅವ್ರ ಪೈಕಿ ಅಂತ ಕೇಳಿದ್ದ ನಾನು. ಅಂದ್ರೆ ಜಾತಿಯ ವ್ಯವಸ್ಥೆ ಹೆಂಗಿರುತ್ತೆ ಅಂತಂದ್ರೆ ನೀನ್ ನಮ್ ಜಾತಿಯವನ ಅವ್ರ ಜಾತಿಯವನ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಪರಿಶೀಲಿಸಿ ಎಲ್ಲ ಮಾಡಿ ಹಿ ಫೈನಲಿ ಗೇವ್ ದಿ ಸ್ಟೋರಿ. ಬನ್ನಿ, ಯಾವಾಗ ಇಡೀ ಹತ್ಯೆಗಳು ರಾಜಕೀಯ ಸ್ವರೂಪವನ್ನು ಪಡೆತವೆ ಆಗ ಒಬ್ಬೊಬ್ಬರಾಗಿ ಅರೆಸ್ಟ್ ಆಗ್ಲಿಕ್ಕೆ ಹೊರಡ್ತಾರೆ. ಆಗ ಮೊದಲು ಅರೆಸ್ಟ್ ಆಗೋದು ಕೇಶಪ್ಪ ತಾವರ್ಕೆಡ. ಈತನ ಅರೆಸ್ಟ್ ಮಾಡಲಿಕ್ಕೆ ಸುಮಾರು 800 ಜನರ ಪೊಲೀಸ್ ಪಡೆ ಹೋಗಿತ್ತು ಅಂದ್ರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗತ್ತೆ. ಸೊ ರವಿ ಬೆಳಗೆರೆ, ಈತ ಕೇಶಪ್ಪ ತಾವರ್ಕೆಡ ಅರೆಸ್ಟ್ ಆಗಿದ್ದು. ಕೇಶಪ್ಪ ತಾವರ್ಖೇಡನ ಅರೆಸ್ಟ್ ಇದೆಯಲ್ಲ, ಆಹೇರಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಆಗ್ತದೆ. ಅದನ್ನ ಕರ್ನಾಟಕದ ಇತಿಹಾಸದಲ್ಲಿ ವೀರಪ್ಪನ ಬಿಟ್ಟರೆ ಬಹುಶಃ ಇನ್ಯಾರನ್ನೂ ಅಷ್ಟು ಕಷ್ಟಪಟ್ಟು ಅರೆಸ್ಟ್ ಮಾಡಿರ್ಲಿಕ್ಕಿಲ್ಲ. ಅದೊಂದು ದೊಡ್ಡ ಕಲ್ಲಿನ ಮನೆಯಲ್ಲಿ ಅವನು ಸೇರ್ಕೊಂಡಿರ್ತಾನೆ. ಅವನ ಹೆಂಡತಿಯ ತವರು ಮನೆ ಅದು. ಅಲ್ಲಿ ಒಳಗಡೆ ಹಿತ್ಲು ಬಾಗಿಲು ಒಡ್ಕೊಂಡು ಹೊರಗಡೆ ಹೋಗ್ಬೇಕು ಅನ್ನುವಂಥ ಪ್ರಯತ್ನವನ್ನು ಅವ್ನು ಮಾಡ್ತಿರ್ತಾನೆ. ಅವನಿಗೆ ಗೊತ್ತಿರೋದಿಲ್ಲ ಇವರು ಪೊಲೀಸರು ಬಂದಿದ್ದಾರೆ ಅಂತ ಹೇಳಿ, ಯಾರೋ ಶತ್ರುಗಳು ಬಂದಿದ್ದಾರೆ ಅಂತ ಹೇಳಿ. ಈ ರೈಡ್ ನಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು ಈಟೇರು. ಓಕೆ, ಸುಮಾರು ಸಾಕಷ್ಟು ಹೊತ್ತು ರೈಡ್ ಆಗತ್ತೆ. ಇಡೀ ರಾತ್ರಿ ಆಗುತ್ತೆ.
ಬೆಳಗಿನ ಜಾವದ ಹೊತ್ತಿಗೆ ಅವನು ಈಚೆ ಬರ್ತಾನೆ. ಅವನ ಹೆಂಡತಿಗೆ ಗುಂಡು ಬೀಳುತ್ತೆ, ಇನ್ನು ಸಾಕಿದು ಅಂತ ಹೇಳಿ ಈಚೆ ಬರ್ತಾನೆ. ಇಟ್ಟಿದ್ದಾರೆ ಅವ್ರ ಹೆಂಡತಿಗೆ ಗುಂಡು ಬಿತ್ತು ಅಂತ ಅವಾಗ ಒಂದು ಹೌದು ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅದಕ್ಕರ್ಧ ಸರೆಂಡರ್ ಆದ, ಇನ್ನು ಅರ್ಧ ಇದು ಬಂದಿರೋದು ಪೊಲೀಸರು ಅನ್ನೋದು ಗೊತ್ತಾದ್ಮೇಲೆ ಸರೆಂಡರ್ ಆದ ಅಂತ ಹೇಳಿ. ಆಮೇಲೆ ಒಮ್ಮೆ ನೀವು ಬಂಧಿಸಿದ್ಮೇಲೆ ಆತ ಜೈಲಿನಿಂದ ಹೊರಗೆ ಬರಲೇ ಇಲ್ಲ, ಹೌದಿಲ್ರಿ? ಅಥವಾ ಜೈಲ್ ಬ್ರೇಕ್ ಆಮೇಲೆ ಆಯ್ತಾ? ಇಲ್ಲ, ಒಂದ್ಸಲ ನಾವು ಬಂಧಿಸಿದ ನಂತರ ಮತ್ತೆ ಒಮ್ಮೆ ಅವರು ಪರಾರಿಯಾಗಿದ್ದಾರೆ. ಜೈಲಲ್ಲಿ ಫೈರ್ ಮಾಡಿ ಓಡಿ ಬಂದ್ರು ಅವರು. ಗುಲ್ಬರ್ಗಾದಿಂದ ಏನೋ ಓಡಿ ಹೋಗಿದ್ದಾರೆ ಅವರು. ಹೌದು, ಜೈಲಲ್ಲಿ ಖಾರಪುಡಿ ಎರಚಿ ಗುಲ್ಬರ್ಗಾದಿಂದ ಮೋಸ್ಟ್ಲಿ ಅಲ್ಲಿಂದ ಪರಾರಿ ಆಗ್ತಾರೆ. ಅಲ್ಲಿಂದ ಆಗಿದ್ದಾರೆ. ಚಂದಪ್ಪನ ಅರೆಸ್ಟ್ ಮಾಡಿದ್ರೆ ಚಂದಪ್ಪ ಇದರಿಂದ ಆಗಿರೋದು, ಆಸ್ಪತ್ರೆಯಿಂದ ಅದು ಒಂದು ದೊಡ್ಡ ನಾಟಕ ಮಾಡಿ ಪರಾರಿ ಆದ ಅದೆಲ್ಲ. ಓಕೆ, ಈಗ ನೇರವಾಗಿ ಚರ್ಚಣದ ಹತ್ಯೆಗೆ ನಾವು ಬರ್ತಾ ಇದೀವಿ. ಚರ್ಚಣದಲ್ಲಿ ಕೂಡ ಸಾಕಷ್ಟು ಹತ್ಯೆ ಆಗ್ತದೆ, ಶಾಂತನ ಮಕ್ಕಳದ್ದು. ಅದೊಂದು ಬ್ರೀಫ್ ಆಗಿ ಏನಾಯ್ತು ಅಂತ ಹೇಳ್ಬೋದಾ? ಅದು ಈಟೇರ್ ಅವರಿಗೆ ನನಗಿಂತ ಬಹಳ ಚೆನ್ನಾಗಿ ಗೊತ್ತು. ಈಟೇರ್ ಅವರ ಪರಿಸ್ಥಿತಿ ಏನಿತ್ತು ಅಂತ ನಾನು ಅವ್ರಿಗೆ ಹೇಳ್ತೀನಿ. ಏನಿತ್ತು ಅಂದ್ರೆ, ಈಟೇರ್ ಅವರ ದಯವಿಟ್ಟು ಕೇಳಿಸ್ಕೊಳ್ರಿ, ಮನೆಯಿಂದ ಹೊರಡುವಾಗ ಹೊರಗಡೆ ನೀರು ಕುಡಿದ್ರೆ ಎಲ್ಲಿ ವಿಷ ಹಾಕ್ತಾರೋ ಅನ್ನೋ ಕಾರಣಕ್ಕೆ ಮನೆಯಿಂದ ನೀರನ್ನ ತಗೊಂಡು ಹೋಗ್ತಾ ಇದ್ದಂತ ಕಾಲ ಇತ್ತು ಈಟೇರ್ ಅವರಿಗೆ. ಹೌದೇ? ನಿಜ ಇದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಒಂದು ಕಹಿಯ ವಾತಾವರಣವನ್ನ ಈಟೇರ್ ಅವರು ಕೂಡ ನೀರಿನ ಮನೆಯಿಂದನೇ ಹೋಯ್ತಿದ್ರು. ಈಟೇರ್ ಅವಾಗ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಅಂಡ್ ಈ ವಾಸ್ ಒನ್ ಆಫ್ ದಿ ಬೋಲ್ಡ್ ಸಬ್ ಇನ್ಸ್ಪೆಕ್ಟರ್ಸ್. ಆಮೇಲೆ ಅವರು ಮನಸ್ಸು ಮಾಡಿದ್ರೆ ಯಾರು ಹೆಣ ಬೇಕಾದ್ರೂ ಹಾಕ್ಬೋದಾಗಿತ್ತು. ಆ ತರಹದ ಪೊಲೀಸಿಂಗ್ ಮಾಡಿದಂತಹ ಒಬ್ಬ ದಿಟ್ಟ ಅಧಿಕಾರಿ. ಇವತ್ತು ಒಬ್ಬ ಕಾನ್ಸ್ಟೇಬಲ್ ನಾನು ನೆನ್ಸ್ಕೊಳ್ಬೇಕಾಗುತ್ತೆ, ಬಡಿಗೇರ್ ಅಂತ ಹೇಳಿ, ಬಹುಶಃ ಈಸ್ ನೋ ಮೋರ್. ಅವ್ರ ಮನೆಯಿಂದ ಊಟ ತರಿಸ್ಕೊಳ್ತಿದ್ದೆ, ನಾ ಬೇರೆ ಎಲ್ಲಿ ತರಿಸ್ಕೊಳಕ್ ಹೋಗ್ತಿದ್ದಿಲ್ಲ. ಅವನು ಮನೆ ಕ್ವಾರ್ಟರ್ಸ್ ನಲ್ಲೇ, ನಾನು ಕ್ವಾರ್ಟರ್ಸ್ ನಲ್ಲೇ ಇದ್ದೆ. ಅವನ ಮನೆಯಿಂದ ಕ್ವಾರ್ಟರ್ಸ್ ನಿಂದ ನನ್ನ ಮನೆಗೆ ಅವರು ಹುಡುಗರು ಮಕ್ಕಳು, ಸಣ್ಣ ಮಕ್ಕಳು ಊಟ ತಗೊಂಡು ಬಂದು ನನ್ನ ಮನೆ ಒಳಗೆ ಮುಟ್ಟೋವರೆಗೂ ಅವ್ನು ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ, ಯಾರಾದ್ರೂ ಮತ್ತೆ ಏನಾದ್ರೂ ಮಿಸ್ಚೀಫ್ ಮಾಡಬಾರ್ದು ಅಂತ ಹೇಳಿ. ನನ್ನ ಮನೆ ಒಳಗೆ ಬಂದ ಹುಡುಗರು ಊಟ ಕೊಟ್ಟ ನಂತರ ಆವಾಗ ಅವನಿಗೆ ಕನ್ಫರ್ಮ್ ಆಗೋದು, ನೇರವಾಗಿ ಹೋಗಿ ಊಟ ಸಾಹೇಬ್ರು ಮುಟ್ಟಿದೆ ಅಂತ ಹೇಳಿ. ಅಷ್ಟೊಂದು ಪಾಪ ಇವತ್ತು ಆ ಮನುಷ್ಯ ಇಲ್ಲ. ಅವ್ರು 4 ಜನ ನನ್ನ ಜೊತೆಗೆ ಬಹಳ ರಾತ್ರಿ ಹಗಲು 24 ತಾಸನ್ನು ಕೆಲಸ ಮಾಡಿದ್ರು. ಶಾಂತ ಅಂತೇಳಿ, ಶಾಂತನ ಮಕ್ಕಳು ಅಂತೇಳಿ ಅವ್ರನ್ನ ಕರೀತಾರೆ. ಅನೈತಿಕ ಸಂಬಂಧದಿಂದ ಶುರು ಆಗುತ್ತೆ ಈ ಹತ್ಯೆ ಸರಣಿ. ಶಾಂತನ ಮರ್ಡರ್ ಮಾಡ್ತಾರೆ ಊರ್ ಜನ ಸೇರಿ. ಈಟರ್ ಅವರು ನನಗೆ ಗೊತ್ತಿದ್ದ ಮಟ್ಟಿಗೆ ಶಾಂತನ ಮರ್ಡರ್ ಮಾಡಿದ ಮೇಲೆ ಶಾಂತನ್ ತಂಗಿ ಒಬ್ಬ ಆಕೆ ಅತ್ತೆ ಈ ಇಬ್ಬರು ಮಕ್ಕಳನ್ನ ಬೆಳೆಸ್ತಾಳೆ. ನಿಮ್ಮಪ್ಪ ಹುಲಿ ಇದ್ದಂಗಿದ್ದ, ನಿಮ್ಮಪ್ಪ ಸತ್ತಿದ್ದು ಸಂಯುಕ್ತ ಕನ್ನಡದಾಗ ಬಂದಿತ್ತು ಅಂತ. ನಿಮ್ಮಪ್ಪ ಹುಲಿ ಇದ್ದಂಗಿದ್ದ, ಸತ್ತಾಗ ಸಂಯುಕ್ತ ಕನ್ನಡದಾಗ ಬಂದಿತ್ತು. ನೀವು ದೊಡ್ಡವರಾದ್ಮೇಲೆ ಅವ್ರು ಯಾರ್ಯಾರು ಮರ್ಡರ್ ಮಾಡಿದ್ರು ಅವ್ರನ್ನ ಮರ್ಡರ್ ಮಾಡಬೇಕು ಅಂತೇಳಿ 20 ವರ್ಷ ದ್ವೇಷ ಬೆಳೆಸ್ತಾಳೆ, ಹಾಲು ಕುಡಿಸಿ ಬೆಳೆಸ್ತಾಳೆ. ಏನು ರಾಜಕೀಯ ತಿರುವುಗಳನ್ನ ಪಡೆದಂತಹ ಈ ಹತ್ಯೆಗಳ ಸರಣಿಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅವರ ಅಂತ್ಯ ಕೂಡ ಆರಂಭ ಆಗುತ್ತೆ. ಮೊದಲು ಕೇಶಪ್ಪ ತಾವರ್ಕೇಡ ಅರೆಸ್ಟ್ ಆಗ್ತಾನೆ. ಆತನ ಅಂತ್ಯ ಹೇಗಾಗತ್ತೆ ಕೇಶಪ್ಪ ತಾವರ್ಕೇಡ ಬ್ರೀಫ್ ಆಗಿ ಹೇಳ್ಬೋದಾ? ಕೇಶಪ್ಪ ತಾವರ್ಕೇಡ ಅಂತ್ಯ, ಅರೆಸ್ಟ್ ಆದಾಗ ಕೇಶಪ್ಪ ಚೆನ್ನಾಗಿದ್ದ, ಓಡ್ತಿದ್ದ. ಓಡುವಾಗ ಬಿದ್ದ ಕೂಡಲೇ ಪೊಲೀಸರು ಇಲ್ಲ, ಸುಮ್ಮನೆ ಓಡ್ತಿದ್ದ, ಬಿದ್ದಾಗಲೇ ಪೊಲೀಸರು ಹಿಡಿದ್ರು. ಚಂದಪ್ಪ ಎಸ್ಕೇಪ್ ಆಗ್ತಾನೆ. ಜೈಲಿಗೆ ಹೋದ ಮೇಲೆ ಅಲ್ಲಿನ ಜನರ ಪ್ರಕಾರ, ಅಂದ್ರೆ ಸೊನ್ನ ದೇವಣಗಾಂವದ ಮತ್ತು ಆ ಸುತ್ತಮುತ್ತಲಿನ ಜನರ ನಂಬಿಕೆಯ ಪ್ರಕಾರ ಆತನಿಗೆ ಜೈಲಿನಲ್ಲಿ ಇಂಜೆಕ್ಷನ್ ಕೊಡ್ಲಾಯ್ತು. ಅಂದ್ರೆ ಕಾಯಿಲೆಯ ಇಂಜೆಕ್ಷನ್ ಅನ್ನ ಆತನಿಗೆ ಕೊಡ್ಲಾಯ್ತು ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರೆ ಆತ ತೀರ್ಕೊಂಡಾಗ ನಾನು ಆತನನ್ನು ನೋಡಿದ್ದೆ, ಬಹಳ ಕೃಷನಾಗಿದ್ದ, ಬಹಳ ಹೀನಾಯ ಸ್ಥಿತಿಯಲ್ಲಿ, ಬಹಳ ಹೀನಾಯೋಗ ಸತ್ತ. ಅಂದ್ರೆ ತುಂಬಾ ಕಾಯಿಲೆ ಆಗ್ಬಿಟ್ಟಿತ್ತು ಒಂದು. ಎರಡನೇದು ಶಿವಾಜಿ ಬೋರ್ಗಿ. ಈಗ ನೋಡ್ತಾ ಇದೀವಿ ಶಿವಾಜಿ ಬೋರ್ಗಿ. ಹೌದು, ಈ ಡಾಬಾದಲ್ಲಿ ಒಂದು ರೈಡ್ ಆಗತ್ತೆ, ಹಿಡಿಯೋದ್ ಸಂದರ್ಭ. ಹೌದು. ಅವಾಗ ಈ ತರ ಇದ್ದ ಅವನು, ನೋಡ್ಲಿಕ್ಕೆ ಒಳ್ಳೆ ಹೀಗಿದ್ದ. ಫೈರ್ ಮಾಡ್ದ ಅಂದ್ರೆ ಗಂಟುಗಟ್ಲೆ ಫೈರ್ ಮಾಡ್ತಾನೆ. ಗಂಟುಗಟ್ಲೆ ಫೈರ್ ಮಾಡಿ ಎಸ್ಕೇಪ್ ಆಗುವಂತ ಪ್ರಯತ್ನ ಮಾಡ್ತಾನೆ. ಅರೆಸ್ಟ್ ಆಗ್ತಾನೆ. ಅರೆಸ್ಟ್ ಆದ್ಮೇಲೆ ಒನ್ಸ್ ಅಗೈನ್ ಬೋರ್ಗಿ ಕುಟುಂಬದವರು ನಂಬುವ ಪ್ರಕಾರ ಈತನಿಗೂ ಕೂಡ ಜೈಲಿನಲ್ಲಿ ವಿಷವನ್ನ ಹಾಕಲಾಯಿತು. ಅಷ್ಟು ಯಂಗಾಗಿದ್ದಂತ ಶಿವಾಜಿ ಬೋರ್ಗಿ ಹಿಂಗಾಗ್ತಾನೆ. ಹಾಗಿದ್ದ ಶಿವಾಜಿ ಬೋರ್ಗಿ ಹೀಗಾಗ್ತಾನೆ. ಇದು 2 ಸಾವುಗಳು ಮುಖ್ಯವಾಗಿ 3 ಜನರ ಪೈಕಿ 2 ಸಾವುಗಳು ಹಾಗೆ ಸಂಭವಿಸ್ತವೆ. 3ನೇ ಸಾವು ಚಂದಪ್ಪ ಹರಿಜನ. ಓಕೆ, ಚಂದಪ್ಪ ಹರಿಜನನ ಸಾವು ಹೇಗಾಗತ್ತೆ ಅನ್ನೋದಕ್ಕಿಂತ ಮೊದಲು ಆತನ ಮನೆ ಮೇಲೆ ರೈಡ್ ಮಾಡಿದ ಟೀಮಿನ ಒಂದು ಫೋಟೋ ಈಗ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಪ್ರತಾಪ್ ರೆಡ್ಡಿ ಅವರು ಕೂಡ ತಾವು ಗಮನಿಸಬಹುದು. ಇಡೀ ಈ ಟೀಮ್ ಯಾವ ರೀತಿ ಕಾರ್ಯಾಚರಣೆಯನ್ನ ರೂಪಿಸುತ್ತೆ, ನಂತರ ಈ ಚಂದಪ್ಪನ ಅಂತ್ಯ ಹೇಗಾಗತ್ತೆ ಅಂತ. ಈ ಟೀಮ್ನ ಕಾರ್ಯಾಚರಣೆ ಏನಾಗ್ಲಿಲ್ಲ.
ಈ ಚಂದಪ್ಪ ಹರಿಜನನ್ಗೆ ಯಾರು ಶೆಲ್ಟರ್ ಕೊಟ್ರು, ಧೋತ್ರೆ ಗ್ರಾಮದ ಗುರೂಜಿ ಅಂತ ಹೇಳಿ, ಆ ಗುರೂಜಿಗೆ ಮಾಡಲಾರದಷ್ಟು ಉಪಕಾರವನ್ನ ಚಂದಪ್ಪ ಮಾಡಿದ. ಲ್ಯಾಂಡ್ ಕೊಟ್ಟಿದ್ದ, ದುಡ್ಡು ಕೊಟ್ಟಿದ್ದ. ಚಂದಪ್ಪನ ಕೈ ಬಿಗಿ ಅಲ್ಲವೇ ಅಲ್ಲ, ಅವನು ಎಷ್ಟು ಬೇಕಾದ್ರೆ ಕೊಡ್ತಿದ್ದ, ಬಹಳ ಧಾರಾಳಿ. ಅಷ್ಟು ಕೊಟ್ಟು ಆ ಗುರೂಜಿ ಹೋಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದು ಈ ಗ್ಯಾಂಗಿಗೆ. ಓಕೆ. ಅವನು ಮನೆಯಲ್ಲಿ ಸ್ನಾನ ಮಾಡ್ತಾ ಇದ್ದ. ಚಂದಪ್ಪ ಸ್ನಾನ ಮಾಡ್ಕೊಂಡು ಬಂದು ಬಟ್ಟೆ ಹಾಕೊಂಡು ಈ ಕಡೆ ಬರ್ತಾನೆ. ಹೆಂಡತಿ ಅಡಿಗೆ ಮಾಡ್ತಿರ್ತಾಳೆ. ಅದೇನು ಬಹಳ ರಹಸ್ಯ ಕಾರ್ಯಾಚರಣೆಯನ್ನೇನು ಇವರು ಮಾಡ್ಲಿಲ್ಲ. ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅದು. ಯಾಕೆ ಗೊತ್ತಿದೆ ಅಂತಂದ್ರೆ, ಬಾಗಿಲಲ್ಲಿ ಕಾಯ್ತಾ ಇದ್ದ ಹುಡುಗ ಒಬ್ಬನಿದ್ದ. ಚಂದಪ್ಪ ಯಾವ ಸಾಮಾನ್ಯ ಬಾಗಿಲಲ್ಲಿ ಸೆಂಟರ್ ಇಟ್ಕೊಂಡಿರ್ತಿದ್ದ. ಆ ಹುಡುಗ ಬಾಗಪ್ಪ ಹರಿಜನ್ ಇವತ್ತಿಗಿನ್ನೂ ಬದುಕಿದಾನೆ. ಅವನನ್ನ ಹೇಗಾದ್ರೂ ಮಾಡಿ ಆ ಕ್ರೈಮ್ ನ ವಲಯದಿಂದ ತಪ್ಪಿಸ್ಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಮಲ್ಲಿಕಾರ್ಜುನ ಬದುಕಿದ್ದಾನೆ, ಚಡಚಣದ ಮಲ್ಲಿಕಾರ್ಜುನ. ಅವನನ್ನ ಹೇಗಾದ್ರೂ ಮಾಡಿ ಅದರಿಂದ ಈಚೆ ತರಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ ಹುಡುಗ ಪೊಲೀಸರು ಬಂದ್ರು ಅಂತ ಕೂಗಿ ಓಡ್ತಾನೆ, ಚಂದಪ್ಪ ಸಿಕ್ಕಾಕೊಳ್ತಾನೆ. ಓಕೆ. ಸೊ ಚಂದಪ್ಪನ ಒಂದು ಎನ್ಕೌಂಟರ್ ಆಗಿರ್ತಕ್ಕಂಥ ಒಂದು ಫೋಟೋ ಹೇಗಾಗತ್ತೆ ಎನ್ಕೌಂಟರ್? ಯಾವ ರೀತಿ ಅವನ ಈಗ ಜೊತೆಗೆ ಆ ಸಂದರ್ಭದಲ್ಲಿ ಈತನ ಪತ್ನಿ ಕೂಡ ಜೊತೆಗೆ ಇರ್ತಾಳೆ, ಮಕ್ಕಳು ಕೂಡ ಜೊತೆ ಇದ್ರು. ಚಂದಪ್ಪ ಒಳಗಡೆ ಬರ್ತಾನೆ. ಬಂದ ತಕ್ಷಣ ಅವನ ಕೈಲಿ ರಿವಾಲ್ವರ್ ಇದೆ ನೋಡಿ, ಅದರಲ್ಲಿ ಅವನದನ್ನು ತೆಗಿಯೋಕ್ ಮುಂಚೆನೆ ಅವ್ರು ಫೈರ್ ಮಾಡ್ತಾರೆ ಮೋಸ್ಟ್ಲಿ, ನನಗೆ ಗೊತ್ತಿದ್ದ ಮಟ್ಟಿಗೆ. ಇನ್ನೊಂದೇನು ಹೇಳ್ತಾರೆ ಅಂದ್ರೆ, ಅವನು ಸ್ನಾನ ಮಾಡ್ತಾ ಇದ್ದಾಗ ಫೈರ್ ಮಾಡಿ ತಂದು ಈ ಅಂಗಿ ಹಾಕಿದ್ರು ಅಂತ. ಬಟ್ ಅದನ್ನ ನಂಬ್ಲಿಕ್ಕೆ ಆಗೋದಿಲ್ಲ. ಮೋಸ್ಟ್ಲಿ ಅವನು ಸ್ನಾನ ಮಾಡಿ ಹೊರಟಿದ್ದ ಅಂತ ಕಾಣಿಸುತ್ತೆ. ಹಿ ವಾಸ್ ಶಾಟ್. ಅಂದ್ರೆ ಈ ಧೋತ್ರಿಯ ಗುರೂಜಿ ಮಾಡಿದ ಕುತಂತ್ರದಿಂದಾಗಿ ಈ ಕೊಲೆ ನಡೆಯಿತು. ಇದ್ರೊಳಗೇನು ಅನುಮಾನ ಇಲ್ಲ. ಈ ಕೊಲೆಗೆ ಪ್ರತೀಕಾರವನ್ನು ತಗಬೇಕು ಅಂತೇಳಿ ಬಾಗಪ್ಪ ಹೊರಡ್ತಾನೆ. ನೆಕ್ಸ್ಟ್ ಈತ ಬಾಗಪ್ಪ ಹರಿಜನ ಚಂದಪ್ಪನಿಗೆ ರಿಲೇಟಿವ್ ಅಲ್ಲ, ಆದ್ರೆ ಒಂದೇ ಜಾತಿಯವನು ಮತ್ತು ಚಂದಪ್ಪನ ಕೈಯಲ್ಲಿ ಪಳಗದಂತವನು ಮತ್ತು ಅತ್ಯಂತ ವೆರಿ ವೆರಿ ಡೇರ್ ಡೆವಿಲ್ ಬಾಯ್. ಈತ ಚಂದ್ರಕಾಂತ ವಾರಿಕನ ದುಃಖ ಅಂದ್ರೆ ನನಗೆ ದುಃಖ ಆಗೋದೇನು ಅಂತಂದ್ರೆ, ಚಂದಪ್ಪ ಸತ್ತ ಮೇಲೆ ಚಂದ್ರಕಾಂತ ವಾರಿಕ್ನ ಕರ್ಸ್ಕೊಂಡು ನಾನು ನನ್ನ ಜೊತೆಯಲ್ಲಿ ಇಟ್ಕೊಂಡು ಕೆಲವು ದಿವಸ ಈ ಕೆಲಸ ಬಿಟ್ಬಿಡು ಅಂತ ಹೇಳಿ ಅವನಿಗೆ ಒಂದು ಲಾರಿ ಹಾಕೊಟ್ಟೆ. ಒಂದು ಲಾರಿ ನಾನು ಹಾಕೊಟ್ರೆ ಅವನು ಅದನ್ನ 6 ಲಾರಿ ಮಾಡಿದ್ದ. 6 ಲಾರಿ ಮಾಡಿದವನಿಗೆ ನಾನು ತಮಾಷೆ ಮಾಡಿದೆ ಸಾವುಕಾರ ಅಂತ ಹೇಳಿ, ನಿಮ್ ಬಾಯಿ ಅರಿಕೆಯಲ್ಲಿ ಆಗ್ಲಿ ಸಾಹೇಬ್ರ ನಾನು ಹಂಗೆ ಆಗ್ತೀನಿ ಅಂತವನು ಮಗುವಿಗೆ ಅನಾರೋಗ್ಯ ಅಂತ ಹೇಳಿ ನೋಡಿ. ನನ್ನ ಮಗನ ಹೆಸರು ಕರ್ಣ, ಅವನು ತನ್ನ ಮಗನ ಹೆಸರು ಕರ್ಣ ಅಂತ ಹೆಸರಿಟ್ಟ. ಹೌದಾ? ಅಯ್ಯೋ ನನ್ನ ಆ ಇಡೀ ನಾಡು ನನ್ನ ಪ್ರೀತಿಸು ಸ್ವಾಮಿ, ನಾನು ಸುಳ್ಳು ಹೇಳ್ಕೋಬೇಕಾಗಿಲ್ಲ. ಅಂಥದ್ರಲ್ಲಿ ಆ ಮಗುವಿಗೆ ಅನಾರೋಗ್ಯ ಅಂತ ಹೇಳಿ ಔಷಧಿ ತರಲಿಕ್ಕೆ ಊರೊಳಕ್ ಹೋದವನ್ನ ಅಷ್ಟು ಭಯಾನಕವಾಗಿ ಕತ್ತರಿಸಿದ್ರು. ಇಲ್ಲಿ ನೀವು ನೋಡ್ತಿರೋದು ಅವನ ಅಣ್ಣ ಶಿವಪ್ಪ ವಾರಿಕ. ಇವತ್ತು ಅವನು ಚೆನ್ನಾಗಿದ್ದಾನೆ. ಆ ಮನೆಯ 8 ಮಕ್ಕಳು ನಿನ್ನೆ ನೀವು ನೋಡಿದ್ರಿ ನನ್ನ ಮನೇಲಿದ್ದಾವೆ ಸ್ಟುಡಿಯೋದಲ್ಲಿ. ನಾನು ನನ್ನ ಕೈಲಾದಂತಹ ಇದನ್ನ ನಾನು ಮಾಡಿದ್ದೇನೆ. ಈಗ ನೆಕ್ಸ್ಟ್ ಪುತ್ರಪ್ಪ ಬೈರಗೊಂಡ ಈತ ಕೂಡ ಇನ್ನೂ ಇದಾನೆ? ಇಲ್ಲ. ಪುತ್ರಪ್ಪ ಬೈರ್ಗೊಂಡಂದು ದೌರ್ಭಾಗ್ಯ ಅಂತಂದ್ರೆ, ಈ ರಾಜು ಕಟ್ಬರ್ ಅಂತ ಒಬ್ಬನ್ ಬರ್ತಾನೆ, ಅವನಿನ್ನೂ ಬದುಕಿದಾನೆ. ಆ ರಾಜು ಕಟ್ಬರ್ನ ಇಟ್ಟು ಮಲ್ಲಿಕಾರ್ಜುನನ ಮಗನನ್ನ ಮರ್ಡರ್ ಮಾಡಿಸ್ತಾನೆ. ಮಲ್ಲಿಕಾರ್ಜುನನ ಮಗ ಬಹಳ ಅಮಾಯಕ ಹುಡುಗ. ಅವನು ಅವ್ರ ತಂದೆನ ಜೈಲಲ್ಲಿ ಮೀಟ್ ಮಾಡಕ್ ಹೋದಾಗ ಈ ರಾಜು ಕಟ್ಬರ್ ಹೋಗಿ ಮೆಲ್ಲಕ್ಕೆ ಕರ್ಕೊಂಡು ಬಂದು ಆ ಹುಡುಗನ ಮುಗಿಸ್ಬಿಟ್ಟ. ಈ ಪುತ್ರಪ್ಪ ಬೈರ್ಗೊಂಡನ್ ಏನ್ ಮಾಡ್ತಾರೆ, ಮೊನ್ನೆ ಎಲೆಕ್ಷನ್ ಟೈಮಲ್ಲಿ, ಆಮೇಲೆ ಈ ಬೈರ್ಗೊಂಡನ್ ತಮ್ಮ ಸಾವುಕಾರ ಅಂತ ಇನ್ನೊಬ್ಬ ಮಾದೇವ ಸಾವುಕಾರ ಅಂತ ಹೇಳಿ ಅವನು ಹೋಗಿ ಮಲ್ಲಿಕಾರ್ಜುನನ್ನ ಫೈರ್ ಮಾಡ್ತಾನೆ ಬಸ್ಸಲ್ಲಿ. ಅದಕ್ಕೆ ಪ್ರತೀಕಾರವಾಗಿ ಪುತ್ರಪ್ಪ ಬೈರ್ಗೊಂಡ್ ಮಲ್ಲಿಕಾರ್ಜುನ ಇನ್ನು ಇದಾನೆ. ಇವನ್ ಕೈ ಹೋಗಿದೆ. ಬಸ್ಸಲ್ಲಿ ಪೊಲೀಸರ ಸಮಕ್ಷಮದಲ್ಲೇ ಫೈರ್ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಈತನ ಹುಡುಗರು ಹೋಗಿ ಪುತ್ರಪ್ಪ ಬೈರ್ಗೊಂಡನ್ ಫೈರ್ ಮಾಡ್ತಾರೆ. ಫೈರ್ ಆದ್ಮೇಲೆ ಇವನು ರಾಜು ಕಟ್ಟ ತಗೊಂಡು ಹೋಗಿ ಆ ಹುಡುಗನ, ಅಮಾಯಕ ಹುಡುಗನ ಕತ್ತರಿಸಿ ಬಾವಿಗೆ ಹಾಕ್ಬಿಡ್ತಾನೆ. ಇಲ್ಲಿ ನಾನು ಹೇಳೋದೇನು ಅಂತಂದ್ರೆ, ನೇರವಾಗಿ ಎದುರಿಸ್ಲಿಕ್ಕೆ ಆಗದೆ ಇದ್ದಾಗ ಹೈರ್ಡ್ ಕಿಲ್ಲರ್ಸ್ ನ ಮಾಡೋದು, ಈ ತರದನ್ನ ಮಾಡಿ 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 ಇದು ಅಂಬಾದಾಸು. ಅಂಬ್ಯಾ ಅಂದ್ರೆ ಶ್ರೀಶೈಲನ ಅಕ್ಕನ ಮಗ. ಅವರೆಲ್ಲ ಈ ಅಂಬ್ಯಾ ಮತ್ತು ಶ್ರೀಶೈಲ ಎಲ್ಲ ಕಡೆಗೆ ರೋಲ್ ಕಾಲ್ ಮಾಡ್ಲಿಕ್ಕೆ ಹೇಳಿದ್ಬಿಟ್ರು. ಅವರಿಗೆ ದ್ವೇಷಗಳಿಗಿಂತ ಹೆಚ್ಚಾಗಿ ದುಡ್ಡೇ ಮುಖ್ಯ ಆಗೋಯ್ತು. ಕಡೆಗೆ ಮೊನ್ನೆ ಪುತ್ರಪ್ಪ ಬೈರ್ಗೊಂಡ 1 ವರ್ಷ ಆದ್ಮೇಲೆ ಆಲ್ಮೋಸ್ಟ್ ಆ ಗುಂಡೇಟ್ನಿಂದ ಇದಾಗಿ ತೀರ್ಕೋತಾನೆ. ಇದು ಇಡೀ ಉಬ್ರಾಣಿ ಹಳ್ಳಿ ಖಾಲಿಯಾಗಿ ಒಂಥರ ಹಾಳಾದ, ನೋಡಿ ಹಾಳು ಬಿದ್ದ ಸ್ಥಿತಿ ಅಂತಂದ್ರೆ ಕೊಲೆಗಳಿಂದನೇ ಈ ತರ ಹಾಳು ಹೋಗುತ್ತೆ. ಹೌದು. ನಿಮ್ಮ ಮನೆಯಲ್ಲಿ ದುಡಿಯೋ ಗಂಡಸ್ ಜೈಲಿಗೆ ಹೋಗಿ ಕೂತ್ರೆ ಯಾರೇನ್ ಮಾಡ್ತಾರೆ? ಎಲ್ಲಿಂದ ಬರ್ಬೇಕು ರೊಟ್ಟಿ?
ಆ ಊರಿಗೆ ಹೋಗಿ ನಿಂತು ಅಲ್ಲಿ ಆ ಜನರ ಜೀವನವನ್ನು ಸರಿ ಮಾಡಿ ಅವ್ರಿಗೊಂದು ರೊಟ್ಟಿ ಚಟ್ನಿ ಮಾಡಿಕೊಡುವಂತ ಒಬ್ಬ ರಾಜಕಾರಣಿ ಇಡೀ ಉತ್ತರ ಕರ್ನಾಟಕದಲ್ಲಿ ಹುಟ್ಟಲಿಲ್ಲ. ಅಷ್ಟು ಜನ ಮುಖ್ಯಮಂತ್ರಿಗಳು ಬಂದರು ಉತ್ತರ ಕರ್ನಾಟಕದಿಂದ, ಒಬ್ರು ಇವರು ಸಹಾಯಕ್ಕೆ ಬರಲಿಲ್ಲ. ಮತ್ತು ಇದು ಬಡನಾಡೇನಲ್ಲ, ಫಸ್ಟ್ ಕ್ಲಾಸ್ ಆಗಿ ನೀರು ಹರಿತದೆ ಭೀಮಾ ತೀರದಲ್ಲಿ. ಒಳ್ಳೆ ನೀವು ಹೇಳಿದ್ರೆ ಸಾಕಷ್ಟು ಅಲ್ಲಿ ಹೋಗಿದ್ದೀನಿ, ರಿಸರ್ಚ್ ಮಾಡಿದ್ರಿ ಅಂತ ಹೇಳಿ. ಆದ್ರೆ ಇದೇ ತರ ಸಾಕಷ್ಟು ಜನ ಹೋಗಿರ್ತಾರೆ, ಬೇರೆ ಬೇರೆ ಭೇಟಿ ಮಾಡಿರ್ತಾರೆ, ಫೋಟೋ ತೆಗೆಸ್ಕೊಂಡ್ರೆ ನಾವು ಹೇಳ್ತೀವಿ ರಾಷ್ಟ್ರಪತಿ ಜೊತೆಗೆ ನಿಂತು ಎಲ್ಲ ಫೋಟೋ ತೆಗೆದ್ರೆ, ಹಾಗಂತ ಅವ್ರ ಜೊತೆಗೆ ರಿಲೇಷನ್ ಇತ್ತು ಅಂತ ಹೇಳಕಲ್ಲ. ಸೊ ನಿಮ್ಮ ಹತ್ರ ಆತರ ಏನಾದ್ರು ಸಾಲಿಡ್ ಆದಂತ ಸಾಕ್ಷಿ ಇದೆಯಾ ನಿಜ ಹೇಳ್ಬೇಕು ಅಂದ್ರೆ? ಈ ಪ್ರಶ್ನೆ ನೀವು ಕೇಳ್ತೀರಿ ಅಂತ ಗೊತ್ತಿರುತ್ತೆ. ನಾನೊಬ್ಬ ಪತ್ರಕರ್ತ, 30 ವರ್ಷದಿಂದ ಮಾಡ್ತಾ ಇದ್ದೀನಿ ಕೆಲಸನ. ಇದನ್ನ ತೋರಿಸ್ತೀರಾ ದಯವಿಟ್ಟು? ಓಕೆ, ಪ್ಲೀಸ್ ಫೋಕಸ್ ಮಾಡ್ತೀರಾ? ಮುಸ್ಲಿಂ ಪುಸ್ತಕ ಇಲ್ಲ, ತೋರಿಸಿದ್ರೆ ತೋರಿಸ್ತೀವಿ. ಇದು ನಾನು ಬರೆದಂತ ಮುಸ್ಲಿಂ ಪುಸ್ತಕ. ಇದು ಅಫ್ಘಾನಿಸ್ತಾನದ ನನ್ನ ಯಾತ್ರೆಯ ಅಷ್ಟು ಡೀಟೇಲ್ಸ್ ಇದ್ರಲ್ಲಿದೆ. ಚಡ್ಚಣ ದೇವನಗಾವಲ್ಲ, ಅಫ್ಘಾನಿಸ್ತಾನಕ್ಕೆ ಹೋಗಿದ್ದು. ಅದಕ್ಕೆ ಇದು ದಯವಿಟ್ಟು ಫೋಕಸ್ ಮಾಡ್ತೀರಾ? ಇದು ನನ್ನ ಪಾಸ್ಪೋರ್ಟ್. ಓಕೆ, ಪ್ಲೀಸ್ ಫೋಕಸ್ ಮಾಡಿ. ಇನ್ನು ಕ್ಲಿಯರ್ ಆಗಿ ಮಾಡ್ತಾರೆ. ಅಫ್ಘಾನಿಸ್ತಾನಕ್ಕೆ ನಾನು ಹೋದ ಪಾಸ್ಪೋರ್ಟ್. ಇದನ್ನೇ ನಂಬಲ್ಲ ಅಂತಂದ್ರೆ ಇನ್ನು ನಾನು ಚಡ್ಚಣಕ್ಕೆ ಹೋಗ್ಲಿಲ್ಲ ಅಂತಂತಂದ್ರೆ, ಉಮ್ರಾಣಿಗೆ ಹೋಗಿಲ್ಲ ಅಂತಂದ್ರೆ, ಅಥವಾ ಸೊನ್ನ ದೇವನಗಾಂವಕ್ಕೆ ಹೋಗ್ಲಿಲ್ಲ ಅಂತಂದ್ರೆ, ಅದಕ್ಕಿರೋ ಏಕೈಕ ಸಾಕ್ಷಿ ಅಂದ್ರೆ ಆ ಭೀಮಾ ನದಿ ಮತ್ತು ಉತ್ತರ ಕರ್ನಾಟಕ ಅಂತ ನಾನು ಭಾವಿಸ್ತೇನೆ. ಇದಕ್ಕಿರುವಂತ ಒಂದೇ ದಾರಿ ಅಂತಂದ್ರೆ ಮೀಡಿಯಾದವ್ರು, ನಾವೇನಿದ್ದೀವಿ, ಟಿವಿ ಇರ್ಬೋದು, ಪತ್ರಿಕೆಯವರು ಇರ್ಬೋದು, ಆದಷ್ಟು ಈ ಕೊಲೆಗಳನ್ನ ವಿಜೃಂಭಿಸದೆ, ಇವುಗಳನ್ನ ದೊಡ್ಡದಾಗಿ ಸುದ್ದಿ ಮಾಡದೆ, ಅವುಗಳನ್ನ ಅಲ್ಲಲ್ಲೇ ಸಪ್ರೆಸ್ ಮಾಡೋದು ಒಂದು. ಎರಡನೇದು, ಒಂದು ಅಭಿಯಾನ ಹೊರಡಬೇಕು. ನಾನು ಸಿದ್ಧನಿದ್ದೇನೆ. ಬಿಜಾಪುರ ಜಿಲ್ಲೆ ಮತ್ತು ಗುಲ್ಬರ್ಗಾ ಜಿಲ್ಲೆ ಕಾಲ್ನಡಿಗೆಯಲ್ಲಿ ಒಂದೊಂದು ಗ್ರಾಮಕ್ಕೂ ಹೋಗಿ ಈ ಬಂದೂಕನ್ನ ಕೆಳಗಡೆ ಇಡಿ ಅಂತ ಕೇಳಿಕೊಂಡು ಬರುವಂತಹ ಕೆಲಸವನ್ನ ನಾನು ಜನರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಬುದ್ಧಿಜೀವಿಗಳ ಪರವಾಗಿ, ಸರ್ಕಾರದ ಪರವಾಗಿ ಮಾಡ್ತೀನಿ. ನನಗೆ ಅದಕ್ಕೋಸ್ಕರ ಒಂದು ಪೈಸಾ ಕೊಡಬೇಕಾಗಿಲ್ಲ. ಕಾಲ್ನಡಿಗೆಯಲ್ಲಿ ಬರ್ತೀನಿ. ಈ ಬಿಸಿಲುಗಾಲ ಕಳೀಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಒಮ್ಮೆ ಬಿಸಿಲುಗಾಲ ಕಳೆದ ಮೇಲೆ ಖಂಡಿತವಾಗಿಯೂ ಭೀಮಾ ತೀರಕ್ಕೆ ಹೋಗಿ ಭೀಮಾ ತೀರದಲ್ಲಿ ಆ ನದಿಗೆ ಒಂದು ಪೂಜೆಯನ್ನ ಮಾಡಿ ಅಲ್ಲಿಂದ ಹೊರಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.